ಥ್ಯಾಂಕ್ ಯು. ನಾನು ರೆಕಾರ್ಡ್ ಆನ್ ಮಾಡಿದೆ. ಥ್ಯಾಂಕ್ ಯು. ಸೊ ಏನಂದ್ರೆ ನಾವು ಏನೇ ಆದ್ರೂ ನಮ್ಮ ಒಂದು ಅದ್ಭುತವಾದ ಶಕ್ತಿ ಇದೆ, ಅದಕ್ಕೆ ನಾವು ಸರೆಂಡರ್ ಆಗ್ಬೇಕು. ಸೊ ಪ್ರತಿಯೊಂದಕ್ಕೂ ಸರೆಂಡರ್ ಆಗ್ಬಿಟ್ಟು ನಾನು ಏನೇನ್ ಮಾಡ್ಬೇಕು, ಕಾರ್ಯ ಮಾಡ್ಬೇಕು, ಫೀಲ್ ಮಾಡ್ಬೇಕು, ಅದ್ರ ಬಗ್ಗೆ ಥಾಟ್ ಕಳ್ಸ್ಬೇಕು, ಕಳ್ಸಿದ್ರೆ ಎಲ್ಲಾನು ಆಗುತ್ತೆ. ಅದಕ್ಕೆ ಲಾಸ್ಟ್ ನಮ್ಮ ಒಂದು ಪಿರಮಿಡ್ ವ್ಯಾಲಿ ಏನು 3 days ರೆಸಿಡೆನ್ಸಿಯಲ್ ವರ್ಕ್ಶಾಪ್ ಇತ್ತಲ್ಲ, ಅಲ್ಲಿ ನಮ್ಮ ನೀನಾ ಮೇಡಮ್ ಕೊಟ್ಟಿದ್ದಾರೆ ಒಂದು ಹ್ಯಾಬಿಟ್ಸ್ ಆಫ್ ಸರೆಂಡರ್ ಅಂತ ಕೊಟ್ಟಿದ್ದಾರೆ. ಏನಕ್ಕೆಲ್ಲ ಸರೆಂಡರ್ ಆಗ್ಬೇಕು? ಒಂದು ನಾವು ಒಂದು ಮೋದಿ ಕೇರ್ ನಮ್ಮ ಕಂಪನಿಗೆ ಸರೆಂಡರ್ ಆಗ್ಬೇಕು, ನಮ್ಮ ಕಂಪನಿಯವರು ಕೊಟ್ಟಿರುವಂತಹ ಒಂದು ಅದ್ಭುತವಾದ ಪ್ಲಾನ್ಗೆ ಸರೆಂಡರ್ ಆಗ್ಬೇಕು, ನನ್ನ ಅಪ್ಲೈನಿಗೆ ಸರೆಂಡರ್ ಆಗ್ಬೇಕು, ಅದೇ ರೀತಿ ನನ್ನ ಒಂದು ಮೋದಿ ಕೇರ್ ಟೋಟಲ್ ಸಿಸ್ಟಮ್ಗೆ ಸರೆಂಡರ್ ಆಗ್ಬೇಕು, ಜೊತೆಗೆ ಯೂನಿವರ್ಸಲ್ ಪವರ್ಗೆ ಸರೆಂಡರ್ ಆಗ್ಬೇಕು. ಬಿಕಾಸ್ ಒಬ್ಬ ವ್ಯಕ್ತಿಯ ಲೈಫಲ್ಲಿ ಏನೇನ್ ಆಗುತ್ತೆ ಹೋಗುತ್ತೆ ಎಲ್ಲದಕ್ಕೂ ಕಾರಣ ಒಂದು ಬ್ರಹ್ಮಾಂಡದಲ್ಲಿ ಎಲ್ಲಾನು ಸಿಗುತ್ತೆ. ಆ ಬ್ರಹ್ಮಾಂಡಕ್ಕೆ ನಾವು ಸರೆಂಡರ್ ಆಗ್ಬಿಟ್ಟು ನಾವು ಏನ್ ಕೇಳ್ತೀವಿ ಅದನ್ನ ಕೊಡಕ್ಕೆ ರೆಡಿ ಇದೆ, ಯಾವಾಗ್ಲೂ ಸದಾ ಸಿದ್ಧ ಅಂತ ಹೇಳಲ್ವಾ, ಅದೇ ರೀತಿ ಯಾವಾಗ್ಲೂ ಸಿದ್ಧ ಇರುತ್ತೆ. ಅದೇ ರೀತಿ ಈ ಒಂದು ಫೀಲಿಂಗ್ಸ್ ನೋಡಿ, ಅದಕ್ಕೆ ಹೇಳೋದು ದಿ ಇಮೋಷನ್ಸ್ ಆರ್ ಆನ್ ಇನ್ಕ್ರೆಡಿಬಲ್ ಗಿಫ್ಟ್ ದಟ್ ವಿ ಹ್ಯಾವ್ ಟು ಲೆಟ್ ಅಸ್ ನೋ ವಾಟ್ ವಿ ಆರ್ ಥಿಂಕಿಂಗ್ ಅಂತ. ಅಂದ್ರೆ ಈ ನಮ್ಮ ಒಂದು ಫೀಲಿಂಗ್ಸ್, ಇಮೋಷನ್ಸ್ ಇರ್ಬೋದು, ನಮ್ಮ ಥಾಟ್ಸ್ ಇರ್ಬೋದು, ಅದೆಲ್ಲ ಒಂದು ಅದ್ಭುತವಾದ ಒಂದು ಕೊಡುಗೆ, ನಮ್ಗೆ ಪ್ರಕೃತಿಯಿಂದ ಬಂದಿರುವಂತ ಒಂದು ಕೊಡುಗೆ. ಸೊ ಅದನ್ನ ಅದ್ರ ಬಗ್ಗೆ ನಾವು ಯಾವಾಗ್ಲೂ ಅದ್ರ ಬಗ್ಗೆ ಗೊತ್ತಿರ್ಬೇಕು, ನಾವು ಥಿಂಕ್ ಯಾವ ತರ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅದಕ್ಕೆ ಹೇಳ್ತಾರೆ ಯುವರ್ ಫೀಲಿಂಗ್ಸ್ ಟೆಲ್ ಯು ವೆರಿ ಕ್ವಿಕ್ಲಿ ವಾಟ್ ಯು ಆರ್ ಥಿಂಕಿಂಗ್. ನಮ್ಮ ಫೀಲಿಂಗ್ ನಮಗೆ ಹೇಳ್ಬಿಡುತ್ತೆ ನಾವು ಏನು ಆಲೋಚನೆ ಮಾಡ್ತಾ ಇರ್ತೀವಿ ಅಂತ. ಸಪೋಸ್ ನಾನು ಯಾಕೆಂದ್ರೆ ಫೀಲಿಂಗ್ ಅಲ್ಲಿ ಎರಡು ಇರುತ್ತೆ, ಎರಡು ಸೆಟ್ ಆಫ್ ಫೀಲಿಂಗ್ಸ್ ಅಂದ್ರೆ ಹೇಳ್ಬೋದು. ಒಂದು ಗುಡ್ ಫೀಲಿಂಗ್ಸ್, ಇದು ಎಲ್ರಿಗೂ ಬೇಕಾಗಿರುವಂತ ಒಂದು ಪಾಸಿಟಿವ್ ಇದು ಗುಡ್ ಫೀಲಿಂಗ್. ಯಾಕೆಂದ್ರೆ ಒಳ್ಳೆ ಆಲೋಚನೆ, ಒಳ್ಳೆ ಫೀಲ್ ಮಾಡಿದ್ರೆ ನಮ್ಗೆ ಎಲ್ಲ ಒಳ್ಳೇದಾಗುತ್ತೆ, ಯಾಕೆಂದ್ರೆ ಒಳ್ಳೆದೇ ಅಟ್ರಾಕ್ಟ್ ಆಗುತ್ತೆ ಅಂತ. ಸೊ ಎರಡನೇದು ಬ್ಯಾಡ್ ಫೀಲಿಂಗ್ ಅಂತ ಹೇಳಿದ್ವಿ. ಬ್ಯಾಡ್ ಫೀಲಿಂಗ್ ಏನು? ನಾವು ಅನ್ವಾಂಟೆಡ್ ಅಂದ್ರೆ ಬೇಡದೇ ಇರೋದನ್ನ ಆಲೋಚನೆ ಮಾಡೋದು, ನಮ್ ಕೈಯಲ್ಲಿ ಇಲ್ಲ ಅದು, ಆದ್ರೂ ಅದ್ರ ಕಡೆ ಆಲೋಚನೆ ಮಾಡ್ತಾ ಇರ್ತೀವಿ. ಸೊ ಇದೆರಡರ ಒಂದು ಡಿಫ್ರೆನ್ಸ್ ಅನ್ನ ನಾನು ಅರ್ಥ ಮಾಡ್ಕೋಬೇಕು. ಬಿಕಾಸ್ ನಾನು ಹ್ಯಾಪಿ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ನಾ ಸಾಧನೆ ಮಾಡ್ಬೇಕು, ಎಲ್ಲಾ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಒಂದು ಸಾರಿ ಪವರ್ ಕಟ್ ಆಯ್ತು, ಸಾರಿ. ಸೊ ನನ್ನ ಫೀಲಿಂಗ್ ಕಡೆಗೆ ನಾನು ಗಮನ ಕೊಡ್ಬೇಕು. ಸೊ ಅದಕ್ಕೆ ಇದೆರಡು ಡಿಫ್ರೆನ್ಸ್ ನನಗೆ ಗೊತ್ತಾಗ್ಬೇಕು. ಯಾಕೆಂದ್ರೆ ಇವಾಗ ನೋಡಿ, ನನ್ನ ಮನಸ್ಸಲ್ಲಿ ಏನೋ ಒಂದು ಬೇಡದ ಆಲೋಚನೆ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಇಲ್ಲ ಕೋಪ ಇರುತ್ತೆ, ತಾಪ ಇರುತ್ತೆ, ಬೇಡದೆ ಇರೋದೆಲ್ಲ ಇದ್ರೆ ಏನಾಗುತ್ತೆ ಅದು. ಆಮೇಲೆ ಜೊತೆಗೆ ನನ್ನಲ್ಲಿ ಗಿಲ್ಟ್ ಇರುತ್ತೆ, ಇದೆಲ್ಲ ಇದ್ರೆ ನನ್ನಲ್ಲಿ ಒಂದು ಬ್ಯಾಡ್ ಫೀಲಿಂಗ್ ಅನ್ನ ನಾನು ಕ್ರಿಯೇಟ್ ಮಾಡ್ತಾ ಇರ್ತೇನೆ. ಸೊ ಈ ಒಂದು ಬ್ಯಾಡ್ ಫೀಲಿಂಗ್ ಇದ್ರೆ ನಾನು ಏನೋ ಒಂದು ಸಾಧನೆ ಮಾಡಕ್ಕಾಗಲ್ಲ. ಅದೇ ನಾನು ನನ್ನ ಹತ್ರ ಗುಡ್ ಫೀಲಿಂಗ್, ಒಳ್ಳೆ ಫೀಲಿಂಗ್ ಇದ್ರೆ, ಒಳ್ಳೆ ಥಾಟ್ಸ್ ಇದ್ರೆ ನಾನು ನನ್ನ ಸೆಲ್ಫ್ ಅನ್ನು ಎಂಪವರ್ ಮಾಡ್ಕೋಬಹುದು. ಜೊತೆಗೆ ನನ್ನ ಹತ್ರ ಯಾರು ಇರ್ತಾರೆ, ನನ್ನ ಟೀಮ್ ಇರ್ಬೋದು, ನನ್ನ ಸುತ್ತಮುತ್ತ ಯಾರು ಇರ್ತಾರೆ, ಪ್ರತಿ ಒಬ್ಬರನ್ನ ನಾನು ಎಂಪವರ್ ಮಾಡ್ಬೋದು. ಬಿಕಾಸ್ ಲೈಫ್ ಅಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಎಲ್ಲಾ ಒಂದು ಶಕ್ತಿ ಇರುತ್ತೆ, ಬಟ್ ಏನಂದ್ರೆ ಅವರಲ್ಲಿ ಇರುವಂತ ಶಕ್ತಿಯ ಪರಿಚಯ ಅವರಿಗೆ ಆಗಿರಲ್ಲ. ಸೊ ಅದನ್ನ ನಾನು ಏನ್ ಮಾಡ್ಬೋದು, ಅದನ್ನ ಎಂಪವರ್ ಮಾಡ್ಬೋದು, ಅವರ ಒಳಗಡೆ ಇರೋ ಶಕ್ತಿನ ಹೊರಗಡೆ ಹಾಕಕ್ಕೆ ನಾನು ಹೆಲ್ಪ್ ಮಾಡ್ಬೋದು, ಸಪೋರ್ಟ್ ಕೊಡ್ಬೋದು. ಸೊ ಅದರಿಂದ ಪ್ರತಿಯೊಬ್ಬರಿಗೂ ನನ್ನ ಫ್ರೆಂಡ್ಸ್ ಹೇಳೋದಿಷ್ಟೇ, ನಮ್ಮ ಫೀಲಿಂಗ್ಸ್, ನಮ್ಮ ಒಂದು ಥಾಟ್ಸ್ ಯಾವ್ದಿದೆ ಗುಡ್ ಇರ್ಬೇಕು, ಯಾವಾಗ್ಲೂ ಗುಡ್ ಫೀಲಿಂಗ್ಸೇ ಇರ್ಬೇಕು, ಗುಡ್ ಥಾಟ್ಸೇ ಇರ್ಬೇಕು. ಆವಾಗ ಏನಾಗುತ್ತೆ, ನಾನು ಸಕ್ಸಸ್ ಪಡೆಯಕ್ಕೆ ನನಗೆ ತುಂಬಾನೇ ಸಹಾಯ ಮಾಡುತ್ತೆ. ಇದೆಲ್ಲ ನಂದು ನಾನು ಹೇಳ್ತಾ ಇಲ್ಲ, ನನ್ನ ಸೀಕ್ರೆಟ್ ಬುಕ್ ಇಂದಾನೆ ನಾನು ರೆಫರ್ ಮಾಡ್ತಾ ಇರೋದು. ಬಿಕಾಸ್ ನನಗೆ ಸೀಕ್ರೆಟ್ ಬುಕ್ ತುಂಬಾನೇ ಸಪೋರ್ಟ್ ಮಾಡಿದೆ. ನಿಜವಾಗೂ ಅದು ನನಗೆ ಗೊತ್ತಾಗ್ತಾ ಇರ್ಲಿಲ್ಲ, ಬಿಕಾಸ್ ಆಫ್ ಇದರಿಂದ ನಾನು ಈ ತರ ಎಲ್ಲ ಆಗ್ತಾ ಇದ್ದೀನಿ ಅಂತ ನಂಗೆ ಗೊತ್ತಾನೆ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ರಿಯಲೈಸ್ ಆಗ್ತಾ ಇದೆ. ನಮ್ಮ ಕ್ಲಾಸ್ ಅಲ್ಲಿ ಯಾವಾಗ್ಲೂ ಕೇಳ್ತಾ ನಮ್ಮ ಅಪ್ಲೈನ್ಸ್ ಹೇಳ್ಕೊಡೋದೆಲ್ಲ ನೋಡಿದಾಗ ನನಗೆ ರಿಯಲೈಸ್ ಮಾಡಿದೆ. ಯಾಕಂದ್ರೆ ಯಾವುದೋ ಒಂದು ಒಳ್ಳೆ ಬೀಜನ ನಾನು ಒಳಗಡೆ ಹಾಕಿದೆ. ಮೋದಿಕೇರ್ ಸೇರಿದ ಮೇಲೆ ನನ್ನಲ್ಲಿ ಇರುವಂತ ಒಂದು ಪಾಸಿಟಿವ್ ಸೀಡ್ ಅನ್ನ ನಾನು ಒಳಗಡೆ ಹಾಕೊಂಡಿದ್ದೆ. ಅದು ಈ ತರ ಎಲ್ಲ ಸೆಷನ್ಸ್, ನಮ್ಮ ಲೀಡರ್ಸ್, ಮೆಂಟರ್ಸ್, ಟಾಪ್ ಅಪ್ಲೈನ್ಸ್ ಇದೆಲ್ಲ ಮಾತು ಕೇಳಿದಾಗ ಆ ಸೀಡ್ ಬೆಳೀತಾ ಇರುತ್ತೆ ಒಳಗಡೆ ಅನ್ನೋದು ನನಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಸೊ ಅದರಿಂದ ಯಾವಾಗ್ಲೂ ನಮ್ಮ ಒಂದು ಫೀಲಿಂಗ್ ಯಾವಾಗ್ಲೂ ಗುಡ್ ಫೀಲಿಂಗ್ ಅನ್ನೇ ಇಟ್ಕೊಂಡು ಹೋಗೋಣ. ಇನ್ನೊಂದು ಏನಂದ್ರೆ, ನಮ್ಮ ಒಳಗಡೆ ಆಗುವಂತ ಒಂದು ಫೀಲಿಂಗ್ಸ್ ಒಳ್ಳೇದಿರ್ಬೋದು ಇಲ್ಲ ಅನ್ವಾಂಟೆಡ್ ಇರ್ಬೋದು, ಅದನ್ನ ನಮಗೆ ಯಾರು ಹೇಳ್ಕೊಡಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಜಡ್ಜ್ ನಾನೇ ಜಡ್ಜ್ ಮಾಡ್ಕೋಬೇಕು. ನನ್ನ ಒಳಗಡೆ ಏನ್ ನಡೀತಾ ಇದೆ, ಒಳ್ಳೆಯ ಒಂದು ಫೀಲ್ ನಡೀತಾ ಇದೆಯಾ, ಹೆಂಗಿದೆ ಅಂತ ನಾನು ಅದನ್ನ ಖುದ್ದಾಗಿ ಟೆಸ್ಟ್ ಮಾಡ್ಕೋ. ಬಿಕಾಸ್ ಯಾಕೆಂದ್ರೆ ನನಗೆ ನಾನೇ ಕ್ವಶನ್ ಮಾಡ್ಕೋಬೇಕು, ಹೌ ಐ ಆಮ್ ಫೀಲಿಂಗ್ ಇಂಟರ್ನಲಿ ಅಂತ. ಸೊ ಆ ತರ ಒಂದು ಫೀಲಿಂಗ್ ಇಂದಾನೆ ನನ್ನ ಲೈಫ್ ಅಲ್ಲಿ ಅದ್ಭುತವಾದ ಒಂದು ಪವಾಡ ಆಗುತ್ತೆ. ಸೊ ನಾ ಇದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಜವಾಗೂ ನನ್ನ ಲೈಫ್ ಅಲ್ಲಿ
ನಾನು ಏನೇನು ಬೇಕು ಅಂತ ಡ್ರೀಮ್ ಕಂಡಿದ್ದೆ, ಸುಮಾರು ಆಲ್ಮೋಸ್ಟ್ ಎಲ್ಲಾನು ನನಗೆ ಅದು ಸಿಕ್ಕಿದೆ. ಐ ಆಮ್ ಲೀಡಿಂಗ್ ಎ ಹ್ಯಾಪಿ ಲೈಫ್. ನನ್ನ ಒಂದು ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು, ನನ್ನ ಒಂದು ಫಿನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ನನ್ನ ಒಂದು ರಿಲೇಶನ್ಶಿಪ್ ಇರ್ಬೋದು, ನನ್ನ ಹೆಲ್ತ್ ಇರ್ಬೋದು, ನನ್ನ ಫ್ಯಾಮಿಲಿಯವರ ಹೆಲ್ತ್ ಇರ್ಬೋದು, ಇದೆಲ್ಲ ನೋಡ್ಕೊಂಡಾಗ ನಿಜವಾಗೂ ಭಗವಂತ ನನಗೆ ನಿಜವಾಗೂ ಎಲ್ಲಾನು ನಾನು ಕೇಳಿದ್ದನ್ನೇ ಕೊಟ್ಟಿದ್ದೇನೆ. ಆದ್ರೆ ನನಗೆ ಅದನ್ನ ರಿಯಲೈಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ರಿಯಲೈಸ್ ಆಗ್ತದೆ. ನೀವು ನಂಬಲ್ಲ ಫ್ರೆಂಡ್ಸ್, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಸೊ 2012 ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. 2012 ಅಲ್ಲಿ ನಾನು ಆಕ್ಚುಲಿ ಸರೆಂಡರ್ ಮಾಡ್ಬಿಟ್ಟು ಗ್ರಾಟಿಟ್ಯೂಡ್ ಡೈಲಿ ನನ್ನ ಗ್ರಾಟಿಟ್ಯೂಡ್ ಬುಕ್ ಅಲ್ಲಿ ನಾನು ಬರಿತಾ ಇದ್ದೆ. ಬಟ್ ನನ್ನ ಅದು ಮರ್ತೋಗಿತ್ತು. ಅದೆಲ್ಲ ಎಲ್ಲಿ ನಮ್ಮ ಬಿಗಿನಿಂಗ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಪಕ್ಕ ಮಾಡ್ತಾ ಇದ್ದೆ, ಆಮೇಲೆ ಮರ್ತೋಗಿತ್ತು. ನೀವು ಇಮ್ಯಾಜಿನ್ ಮಾಡಲ್ಲ ನಾನು ಏನು ನೋಡಿ ಗ್ರಾಟಿಟ್ಯೂಡ್ ಬುಕ್ ಅಲ್ಲಿ ಏನ್ ಜಸ್ಟ್ ಒಂದು ಎಕ್ಸಾಂಪಲ್. ಬಿಕಾಸ್ ನಿಮ್ಮಲ್ಲಿ ಇದನ್ನ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನೀವು ತಂದ್ಕೋಬಹುದು. ಯಾಕೆಂದ್ರೆ ಭಗವಂತ ನಿಮ್ಗೆ ಏನೇನ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಸರೆಂಡರ್ ಮಾಡ್ಕೊಂಡು ಗ್ರಾಟಿಟ್ಯೂಡ್ ತೋರಿಸಿದ್ರೆ ನಿಜವಾಗ ನಿಮ್ಗೆ ಮುಂದೆ ಏನೇನ್ ಬೇಕು ಅಂತ ಇಲ್ಲಿ ಡ್ರೀಮ್ ಏನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಲ್ಲ ಅದೆಲ್ಲಾನು ಫುಲ್ಫಿಲ್ ಆಗುತ್ತೆ. ಜಸ್ಟ್ ಅದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. 2012 ಅಲ್ಲಿ ನಾನು ಈ ಗ್ರಾಟಿಟ್ಯೂಡ್ ಬುಕ್ ಅಲ್ಲಿ ಡೈಲಿ ಬರಿತಾ ಇದ್ದೆ. ಡೇ 1, ಡೇ 2, ಡೇ 3 ಅಂತ ಹೇಳ್ಕೊಂಡು ಬರಿತಾ ಇದ್ದೆ. ಸೊ ಇದರಲ್ಲಿ ನಿಜವಾಗೂ ತುಂಬಾ ಸಿಂಪಲ್ ಇದೆ. ಬಟ್ ಅದೆಲ್ಲ ನಾನು ಆತರ ಮಾಡಿದಕ್ಕೆ ನನಗೆ ಎಲ್ಲಾನು ಸಿಕ್ಕಿದೆ ಅಂತ ನನಗೆ ಇವಾಗ ಅನ್ಸ್ತಾ ಇದೆ. ಸೊ ಏನ್ ಪ್ರತಿಯೊಂದನ್ನು ಬರಿತಾ ಇದ್ದೆ ನಾನು. ಸಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಲೆಗ್ ಬಿಕಾಸ್ ಇಟ್ ಡಸ್ ಎವ್ರಿಥಿಂಗ್ ಫಾರ್ ಮಿ. ಯಾಕಂದ್ರೆ ಕಾಲಿಗೆ ಗ್ರಾಟಿಟ್ಯೂಡ್ ಕೊಡ್ತಾ ಇದೀವಿ. ಯಾಕಂದ್ರೆ ಎಷ್ಟೋ ಓಡಾಡ್ತಾ ಇದೀವಿ ನಾವೆಲ್ಲ, ಮೊದಲೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಬಿಸ್ನೆಸ್ ಗೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಮೈ ಹ್ಯಾಂಡ್ಸ್, ಆರ್ಮ್ಸ್, ಫಿಂಗರ್ಸ್ ಅಂಡ್ ಡೂಯಿಂಗ್ ಎವ್ರಿಥಿಂಗ್ ಫಾರ್ ಹೆಲ್ಪಿಂಗ್ ಮೀ ಟು ಡೂ ಎವ್ರಿಥಿಂಗ್. ಅಂದ್ರೆ ನಂಗೆ ಗೊತ್ತಿಲ್ಲದ ಬಾಡಿ ಪಾರ್ಟ್ಸ್ ಗೆಲ್ಲ ಹಂಗೇನೆ ಕೊಡ್ತಾ ಇದ್ವಿ. ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದ ಸೆನ್ಸ್ ಆಫ್ ಸ್ಮೆಲ್ ಥ್ರೂ ಮೈ ನೋಸ್. ಅಂದ್ರೆ ಗ್ರಾಟಿಟ್ಯೂಡ್ ಕೊಡೋದು ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ. ನಮ್ಗೆ ಇನ್ನೂ ನಮ್ಮ ಆರ್ಗನ್ಸ್ ಅನ್ನೆಲ್ಲ ತುಂಬಾ ಅದು ಏನ್ ಹೇಳುದು ಇನ್ನು ಚೆನ್ನಾಗಿ ವರ್ಕ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ನಮ್ಮ ಲೀಡರ್ಸ್ ಹೇಳ್ತಾ ಇರ್ತಾರೆ, ನಮ್ಮ ಹೃದಯ ಎಷ್ಟು ಒಂದು ನಿಮಿಷಕ್ಕೆ ಎಷ್ಟು ಸತಿ ಬೀಟ್ ಆಗುತ್ತೆ, 72 ಟೈಮ್ಸ್ ಬೀಟ್ ಆಗ್ತಾ ಇದೆ. ಒಂದು ನಿಮಿಷ ನಮ್ಮ ಹೃದಯ ಅದರ ಕೆಲಸ ನಿಲ್ಸ್ಬಿಟ್ರೆ ನಾನು ಇರೋದೇ ಇಲ್ಲ ಅಲ್ವಾ. ಸೊ ಅದಕ್ಕೆ ನನ್ನ ಹೃದಯಕ್ಕೆ ನಾನು ಎಷ್ಟು ಗ್ರಾಟಿಟ್ಯೂಡ್ ಕೊಡ್ಬೇಕು ಅಂದ್ರೆ ಪ್ರತಿ ಒಂದು ಪಾರ್ಟ್ಸಿಗೂ ಕೊಡೋದು ನಾನು ಎಲ್ಲ ಬರಿತಾ ಇದ್ದೆ ನೋಡಿ. ನನ್ನ ಅದ್ರ ಜೊತೆಗೆ I am really grateful to Sandhya and Krishnamurthy sir for giving me this great opportunity. I am really grateful to my team for doing this business, for supporting me. ಅಂದ್ರೆ ಒಂದೊಂದು ಏನು ಒಳ್ಳೇದಾಗಿದೆ ಎಲ್ಲದಕ್ಕೂ ಬುಕ್ ಬರ್ದಿದ್ದೀನಿ ನೋಡಿ. ಈ ಬುಕ್ ಇದು ನಿಜವಾಗಿ ಇವತ್ತು ನಾನು ಅವತ್ತೇ ನಿಮ್ಗೆ ತೋರಿಸಿದೆ. ನನ್ನ ಮಕ್ಕಳ ಬಗ್ಗೆ ಒಂದು ಫೋಟೋ ಬರ್ಬಿಟ್ಟು ಅವ್ರ ಬಗ್ಗೆ ನಾನು ಎಲ್ಲ ಗುಡ್ ಫೀಲಿಂಗ್ಸ್ ಅನ್ನೇ ಕೊಡ್ತಾ ಇದ್ದೆ, ಗುಡ್ ಥಾಟ್ಸ್ ಅನ್ನೇ ಕೊಡ್ತಾ ಇದ್ದೆ, ಸೆಲ್ಫ್ ಅಫರ್ಮೇಶನ್ಸ್ ಮಾಡ್ತಾ ಇದ್ದೆ. ಅದೆಲ್ಲ ಇವತ್ತು ಫುಲ್ಫಿಲ್ ಆಗಿದೆ. ಇಬ್ಬರು ಮಕ್ಕಳಿಗೂ ನಾನು ಮಾಡ್ತಾ ಇದ್ದೆ ನೋಡಿ. ನನ್ನ ಮಗನಿಗೂ ಮಾಡ್ತಾ ಇದೆ, ಅದೇ ರೀತಿ ನನ್ನ ಹಸ್ಬೆಂಡ್ಗೂ ಮಾಡ್ತಾ ಇದೆ. ಬಟ್ ಅದೆಲ್ಲನೂ ಫ್ರೆಂಡ್ಸ್ ಇವತ್ತು ನನಗೆ ಫ್ರೂಟ್ಸ್ ಕೊಡ್ತಾ ಇದೆ. ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ಸರ್ ನಾನು ಹೇಳಕ್ಕೆ ಏನ್ ಹೇಳ್ತೀನಿ ಅಂದ್ರೆ ನಾನು ಗ್ರೇಟ್ ಅಂತ ನಾನು ಹೇಳ್ತಾ ಇಲ್ಲ. ಈ ಒಂದು ಸಿಸ್ಟಮ್ ಗ್ರೇಟ್. ನಾನು ಏನ್ ಮಾಡಿದ್ದೀನಿ ನಾನು ಅದಕ್ಕೆಲ್ಲ ರಿಸಲ್ಟ್ ಸಿಕ್ಕಿದೆ. ಇವಾಗ ಮೋದಿ ಕೇರಿಗೆ ಅದನ್ನ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಬಿಕಾಸ್ ಮೋದಿ ಕೇರ್ ಅಂದ್ರೆ ಏನಂದ್ರೆ ನಾನು ಮಾಡ್ತಾ ಇದ್ದೆ. ಬಟ್ ಅದರಲ್ಲಿ ಒಂದು ಬರ್ನಿಂಗ್ ಡಿಸೈರ್ ಇರ್ಲಿಲ್ಲ. ಬೇಕೇ ಬೇಕು ಅನ್ನೋದು ಇರ್ಲಿಲ್ಲ. ಮಾಡ್ಬೇಕು ಖುಷಿ, ನನಗೆ ಎಂಜಾಯ್ ಮಾಡ್ತಾ ಇದ್ದೆ, ಬಿಸ್ನೆಸ್ ಮಾಡ್ತಾ ಇದ್ದೆ. ಆದ್ರೆ ಇವಾಗ ನನಗೆ ಬರ್ನಿಂಗ್ ಡಿಸೈರ್ ಬಂದಿದೆ. ಏನ್ ಬಂದಿದೆ ನಿಜವಾಗೂ ನನ್ನ ಹೆಸರು ಪ್ರೇಮಾ ನಂಜಪ್ಪ ಅಂತ. ಈ ಅವಕಾಶಕ್ಕೆ ಬರೋದಕ್ಕಿಂತ ಮೊದಲು ನಾನು ಟಾಟಾ ಸ್ಟೀಲ್ ವರ್ಕ್ ಮಾಡ್ತಾ ಇದ್ದೆ. ಈ ಅವಕಾಶ ನನಗೆ ಸಂಧ್ಯಾ ಮೇಡಮ್ ಮುಖಾಂತರ ಸಿಕ್ತು. ಥ್ಯಾಂಕ್ಸ್ ಟು ಸಂಧ್ಯಾ. ಸೊ ಈ ಅವಕಾಶದಲ್ಲಿ ಒಬ್ಬ ವ್ಯಕ್ತಿಗೆ ಲೈಫ್ ಅಲ್ಲಿ ಏನೇನು ಬೇಕು ಎಲ್ಲಾನು ಪಡ್ಕೋಬಹುದು ಅನ್ನೋದು ನಿಜವಾಗೂ ನನಗೆ ಇವಾಗ ತುಂಬಾ 100% ಅರ್ಥ ಆಗಿದೆ. ಬರ್ನಿಂಗ್ ಡಿಸೈರ್ ಬೇಕೇ ಬೇಕು ನನಗೆ. ಹೌದು, ಏನ್ ಬೇಕು ನನ್ನ ಟೀಮ್ ಅಲ್ಲಿ ನಿಜವಾಗೂ ಒಂದು 100 PV ಮಾಡುವವ್ರನ್ನ ನಾನು ತರಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಜೊತೆಗೆ ನನ್ನ ಟೀಮ್ ಅಲ್ಲಿ ಬೈ ಡಿಸೆಂಬರ್ 24th ಅಲ್ಲಿ 10 ಜನ 20,000+ ಅರ್ನ್ ಮಾಡೋರು ಇದ್ದಾರೆ. ಅದೇ ರೀತಿ ನನ್ನ ಚೆಕ್ 1 ಲಕ್ಷ ಆಗಿದೆ. ಸೊ ಅನ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಟೈಮ್ ತಗೊಂಡೆ. ಅದೇ ರೀತಿ ಈ ಒಂದು ಪಿರಮಿಡ್ ವ್ಯಾಲಿ ವರ್ಕ್ಶಾಪ್ 3 days ವರ್ಕ್ಶಾಪ್ ನಿಜವಾಗೂ ತುಂಬಾ ನಾವೆಲ್ಲ ಫ್ರೆಂಡ್ಸ್ ತುಂಬಾ ಜನ ಇದ್ವಿ. ತುಂಬಾನೇ ಎಂಜಾಯ್ ಮಾಡಿದ್ವಿ, ತುಂಬಾನೇ ಕಲ್ತಿದ್ದೀವಿ. ನಮಗೆ ನಿಜವಾಗ ಅರ್ಥ ಆಗಿದೆ ಇವಾಗ. ಜೊತೆಗೆ ಇವಾಗ ನಮ್ದು ಏನು ತುಫಾನ್ ಗೊತ್ತಾಗಿದೆ, ಎಲ್ರಿಗೂ ಗೊತ್ತಾಗಿದೆ ತುಫಾನ್. ಅದರಲ್ಲಿ ಒಂದು ತುಂಬಾ 4 ಆಫರ್ಸ್ ಇದೆ. ಸೊ ಒಂದು ಧನ್ವರ್ಷ್ ಇರ್ಬೋದು, ಇಲ್ಲ ನಮ್ಮ ಒಂದು 2 crore ಕ್ಲಬ್ದು ಏನು ಬೆನಿಫಿಟ್ ಸಿಗುತ್ತೆ ಅದಿರ್ಬೋದು, ಇಲ್ಲ ನಮ್ಮ ಒಂದು ಶ್ರೀಲಂಕಾ ಟ್ರಿಪ್ ಇರ್ಬೋದು. ಎಲ್ಲದಕ್ಕೂ ಎಲ್ರಿಗೂ ಎಲ್ಲ ಗೊತ್ತಾಗಿದೆ. ಆಕ್ಷನ್ ಮಾಡ್ತಾನೆ ಇದೀವಿ. ಸೊ ಈ ಒಂದು ಆಕ್ಷನ್ ಬಗ್ಗೆ ಯಾರಾದ್ರೂ ಏನೇನ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ಕೋಬಹುದಾ? ಹ್ಯಾಂಡ್ ಲಿಫ್ಟ್ ಮಾಡಬಹುದಾ? ಸಾರಿ, ನನಗೆ ನಿನ್ನೆ ಜಾಯಿನ್ ಆಗಕ್ ಆಗ್ಲಿಲ್ಲ ಬಿಕಾಸ್ ನೆಟ್ವರ್ಕ್ ಇಶ್ಯೂಸ್. ಐ ವಾಸ್ ಟ್ರಾವೆಲಿಂಗ್. ಅದಕ್ಕೆ ನನಗೆ ನಿನ್ನೆ ಏನೇನ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಆಗಿದೆ ನನಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗಿಲ್ಲ.
ಸಪೋಸ್ ಏನಾದ್ರೂ ಇಲ್ಲಿ ಚೇಂಜಸ್ ಇದ್ರೆ ಶಾರದಾ ಮೇಡಮ್ ಅವರು ಶಿವಪ್ರಕಾಶ್ ಸರ್ ಆದ್ರೆ ಯಾರಾದ್ ಬೇಕಾದ್ರೆ ಹೇಳ್ಬೋದು. ನನ್ನ ಫ್ಲೋ ಇದನ್ನೇ ಕಂಟಿನ್ಯೂ ಮಾಡ್ಬೋದಾ ಏನ್ ಕತೆ ಅಂತ ಕಂಟಿನ್ಯೂ ಮಾಡ್ಬೋದಾ ಇದೇ ತರ? ಓಕೆ, ಶಿವಪ್ರಕಾಶ್ ಸರ್ ಹ್ಯಾಂಡ್ ಲಿಫ್ಟ್ ಮಾಡಿದ್ದೀರಾ, ಯು ಆರ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಶುಭೋದಯ. ಸೊ ನನ್ನ ಈ ಪ್ರೋಗ್ರಾಮಿಗೆ ನಾವು ತೂಫಾನ್ ಆಫ್ ಪ್ರೋಗ್ರಾಮ್ಗೆ ನನ್ನ ಆಕ್ಷನ್ಸ್ ಡೈಲಿ ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇವನ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೂಡ ಕೊಡ್ತಾ ಇದ್ದೀನಿ ಮುಂಚೆಗಿನ. ಸೊ ನಿನ್ನೆ ನನ್ನ ಆಕ್ಷನ್ ಏನಂದ್ರೆ ಒಬ್ಬರಿಗೆ ಆಲ್ರೆಡಿ ಆ ವಿಷಯದ ಬಗ್ಗೆ ಹೇಳಿದೆ, ಅವ್ರ ಮೆಸೇಜ್ ಹೇಳಿದೆ. ಅವರು ನಿನ್ನೆ ಅವ್ರ ಹಸ್ಬೆಂಡ್ ಕೂಡ ಮಾತಾಡಿದೆ. ಅವರು ಏನ್ ಹೇಳಿದ್ರು, ಆಲ್ರೆಡಿ ಹಿ ವಾಸ್ ಮೋದಿ ಕೇರ್ ಮೆಂಬರ್, ಸೊ ಅವ್ರಿಗೆ ಮಾಡಕ್ ಟೈಮ್ ಇಲ್ಲ ಆ ತರ ಎಲ್ಲ ಹೇಳಿದ್ರು. ಬಟ್ ಆದ್ರೂ ನಾನು ಸ್ವಲ್ಪ ಮಾತಾಡಿ ಅವ್ರಿಗೆ ಇರುವ ಒಂದು ಬೆನಿಫಿಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರನ್ನು ಆಯ್ತು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮತ್ತೆ ನಾನು ಕನೆಕ್ಟ್ ಆಗಬೇಕು. ಸೊ ಅದೊಂದು ಆಕ್ಷನ್. ಮತ್ತೆ ಇನ್ನೊಂದು ಮೇಜರ್ ಆಕ್ಷನ್, ನಿನ್ನೆ ಮೂರ್ತಿ ಸರ್ ಮತ್ತೆ ಸಂಧ್ಯಾ ಮೇಡಮ್ ಭೇಟಿ ಆಗಿದ್ದು ನಮ್ಮ ಡೌನ್ ಜೊತೆ. ಸೊ ಅವರಿಗೆ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸರ್. ಸೊ ತುಂಬಾ ಚೆನ್ನಾಗಿತ್ತು. ಒಂದು ಅಂದ್ರೆ ಕ್ಯಾಲ್ಕುಲೇಷನ್ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತು. ಕೆಲವೊಂದು ವಿಷಯಗಳು ಕೂಡ ಈ ಪ್ರೋಗ್ರಾಮ್ ಬಗ್ಗೆ ಎಲ್ಲ ಸರ್ ಮೇಡಮ್ ತಿಳಿಸಿದ್ರು. ಸೊ ಅದಕ್ಕೆ ತುಂಬಾ ಧನ್ಯವಾದಗಳು. ಸೊ ನಿನ್ನೆ ಡಿಸ್ಕಷನ್ ಮಾಡ್ಬೇಕು ನನಗೆ ಒಂದು ಅಂದ್ರೆ ರಿಯಲೈಸ್ ಆಯ್ತು, ಎಲ್ಲರಿಗೂ ಇದು ಕ್ವಶನ್. ಸೊ ಅದನ್ನ ಆನ್ಸರ್ ಮಾಡ್ಬೋದು. ಈಗ ನಮ್ದು ಧನ್ವರ್ಷ ಆಫರ್ ಇದೆಯಲ್ಲ, ಸೊ ನ್ಯೂ ಜಾಯಿನಿ ಜೂನ್ ಮಂತ್ ಅಲ್ಲಿ ಜಾಯ್ನ್ ಆಗ್ತಾರೆ. ಸೊ ಅವಾಗ ಅವ್ರಿಗೆ ಎಷ್ಟು ಲೆಗ್ ಮಾಡ್ಬೇಕು? 4000 ಬಿ ಮಾಡ್ಬೇಕಲ್ಲ. ಸೊ ಎಷ್ಟು ಲೆಗ್ಸ್ ಮಾಡ್ಬೇಕು ಅವರು? 4 ಮಾಡ್ಬೇಕು, 2 ಮಾಡ್ಬೇಕು? ಇದಿರೋದು ಫ್ರಮ್ 4. ಹೌದು, 4 ಮಾಡ್ಬೇಕು. ಈ ಮಂತ್ ಮಾತ್ರ ಒಂದು ಅವಕಾಶ ಇರುವಂತದ್ದು. ನ್ಯೂ ಜಾಯಿನಿಸ್ ನ್ಯೂ ಜಾಯಿನಿಸ್ ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಈ ಮಂತ್ಗೆ ಮಾತ್ರ ಅಂತ ಹೇಳಿದ್ದಾರೆ ನ್ಯೂ ಜಾಯಿನಿಸ್. ನೆಕ್ಸ್ಟ್ ಓಕೆ. ಸೊ ಅದೇ ಒಂದು ಇದಿತ್ತು. ನಿನ್ನೆ ಅದು ಸರ್ಗೆ ಒಂದು ಕ್ವಶನ್ ಮಾಡಿದೆ, ಅವಾಗ ಮೇಡಮ್ ಕೂಡ ಅದನ್ನ ಇದನ್ನ ನೋಡ್ಬಿಟ್ಟು ಆಫರ್ ನೋಡಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಲಿಜಿಬಿಲಿಟಿ ಆಲ್ ಮೋದಿ ಕೇರ್ ಕನ್ಸರ್ನ್ಸ್ ಅಪ್ ಟು NQD ಅಂಡ್ ನ್ಯೂ ಜಾಯಿನಿಸ್ ಆಫ್ ದ ಕ್ವಾಲಿಫಿಕೇಶನ್ ಪೀರಿಯಡ್ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನ್ಯೂ ಜಾಯಿನಿಸ್ ಫಾರ್ ದೇರ್ ಜಾಯ್ನಿಂಗ್ ಮಂತ್ ಓನ್ಲಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಮೆನ್ಷನ್ ಫಸ್ಟ್ ಇದು ಇದೆ ಮೇಡಮ್, ಅದ್ರಲ್ಲಿ ಇದೆ. ಸೊ ಅಂದ್ರೆ ಅವರು ಜೂನ್ ಮಂತ್ ಅಲ್ಲಿ ಜಾಯ್ನ್ ಆದ್ರೂ ಕೂಡ ಅವ್ರಿಗೆ ಫಸ್ಟ್ ಅದು 2 ಲೆಗ್ಸ್ ಮಾಡ್ಬೇಕು ಮೇಡಮ್. ಫಸ್ಟ್ ಇದ್ರಲ್ಲಿ ಇದೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ತರ ನಾವು ಡಿಸ್ಕಷನ್ ಅಲ್ಲಿ ಇದ್ರೆ, ಈ ತರ ಡಿಸ್ಕಷನ್ ನಾವು ಈ ತರ ಇದ್ರೆ ನಮ್ಗೆ ಹೊಸ ಪಾಯಿಂಟ್ಸ್ ಗೊತ್ತಾಗುತ್ತೆ. ಸೊ ನಾವು ಕೂಡ ನಮ್ಮ ಟೀಮ್ ಕೂಡ ಹೇಳ್ಬೋದು, ಮತ್ತೆ ನಾವು ಕೂಡ ಅದನ್ನ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶಿವಪ್ರಕಾಶ್ ಸರ್, ಥ್ಯಾಂಕ್ ಯು. ಯು ಆರ್ ದಿ ಬೆಸ್ಟ್. ನೋಡಿ ಆಲ್ರೆಡಿ ಸ್ಟಾರ್ಟೆಡ್ ವಿಗರಸ್ ಆಕ್ಷನ್. ಸರ್ ಮೇಡಮ್ ಮನೆಗೂ ಹೋಗಿದ್ದೀರಾ, ಇನ್ನೂ ಕ್ಲಾರಿಟಿ ತಗೊಂಡಿದ್ದೀರಾ, ಗೆಸ್ಟ್ನು ಕರ್ಕೊಂಡು ಹೋಗಿದ್ದೀರಾ. ಸೊ ನಿಜ ನಮ್ದು ಎಲ್ಲ ಅಪ್ಲೈನ್ ಜೊತೆ ಇಂಟರಾಕ್ಷನ್ ಜಾಸ್ತಿ ಇರಬೇಕು. ಬಿಕಾಸ್ ನಮ್ಗೆ ಗೊತ್ತಿರಲ್ಲ, ಚಿಕ್ಕ ಪುಟ್ಟ ಡೌಟ್ಸ್ ಎಲ್ಲ ಇದ್ದೇ ಇರುತ್ತೆ. ಈವನ್ ಐ ಆಮ್ ಆಲ್ಸೋ ನಾಟ್ ಶೂರ್. ಇವಾಗ ನನಗೆ ಲಾಸ್ಟ್ ಮಂತ್ ಒಬ್ಬರನ್ನ ಸ್ಪಾನ್ಸರ್ ಮಾಡಿದ್ದೀನಿ. ಈ ಮಂತ್ ಅವರಿಗೆ ಏನ್ ಆಫರ್ ಅಂತ ನಂಗೆ ಗೊತ್ತಿಲ್ಲ. ನೀವೇ ಯಾರಾದ್ರೂ ಹೇಳ್ಕೊಡ್ಬೇಕು ಇವಾಗ ನನಗೆ, ಯಾಕಂದ್ರೆ ಇವತ್ತು ಅವರ ಆರ್ಡರ್ ಪ್ಲೇಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಮಂತ್ ಜಾಯಿನ್ ಆಗಿದ್ದಾರೆ ಅವರು ಯಾವ ತರ ಮಾಡ್ಬೇಕು ಅಂತ ಯಾರಾದ್ರೂ ನನಗೆ ಇನ್ಸೈಟ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲೇ ಹೇಳ್ಬಹುದು ಮೇಡಮ್. ಧನುವರ್ಷ ಅವರು 4 ಲೆಗ್ಸ್ ಮಾಡ್ಬೇಕು. ಧನುವರ್ಷ ಅವರು ಈ ಮಂತ್ ಕೂಡ ನೀವು ಜಾಯಿನ್ ಅಂದ್ರೆ ಲಾಸ್ಟ್ ಮಂತ್ ಇದ್ರಲ್ಲ, ಈ ತಿಂಗಳು ಅವರು 4 ಲೆಗ್ಸ್ ಮಾಡ್ಬೇಕು. ಧನುವರ್ಷ 4000 BV ಮಾಡ್ಲೇಬೇಕಲ್ವಾ? GBV? ಹೌದು ಹೌದು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಅವರು 100 BV ಮಾಡ್ಬೇಕು. ಓಕೆ, ದಟ್ ಇಸ್ ಓಕೆ. ಥ್ಯಾಂಕ್ ಯು. ಸೊ ನಂಗೂ ಅಷ್ಟೇ ತುಂಬಾನೇ ಇನ್ನು ವೆರಿ ಪಕ್ಕ ಆಗಿಲ್ಲ ಇನ್ನು. ಇದು ನೋಡಿ ಕಲಿಬೇಕು ನಾವು. ಸೊ ಇನ್ನೊಂದು ನೀವು ಹೇಳ್ದಂಗೆ ನಾನು ಅಷ್ಟೇ ದಿನಕ್ಕೆ ಒಬ್ಬರನ್ನಾದ್ರೂ ಮೀಟ್ ಮಾಡ್ಲೇಬೇಕಂತ ಡಿಸೈಡ್ ಮಾಡ್ಕೊಂಡು ವರ್ಕ್ಶಾಪ್ ಇಂದ ಬಂದಲ್ಲಿಂದ ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಬಂದ್ಮೇಲೆ ಒಂದು ನನ್ನ ಡೌನ್ಲೈನ್ ಜೊತೆ ಒಂದು ಹೋಮ್ ಮೀಟಿಂಗ್ ಮಾಡ್ಕೊಂಡು ಬಂದೆ. ನಿನ್ನೆ ನನಗೆ ಏನು ಕೆಲಸ ಇರಲಿಲ್ಲ, ಬಿಕಾಸ್ ನಿನ್ನೆ ಊರಿಗೆ ಬಂದಿದ್ದು. ಏನಾದ್ರು ಮಾಡ್ಲೇಬೇಕಂತ ಆಫ್ಟರ್ ಲಂಚ್ ನಮ್ಮ ಅಲ್ಲಿ ಒಬ್ಬರು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ದಾರೆ, ಅವ್ರ ಹತ್ರ ಹೋಗಿದ್ದೆ. ಬಟ್ ಏನಾಗಿದೆ ಅಂದ್ರೆ ಅಲ್ಲಿ ನಿನ್ನೆ ಹೋಗ್ಬೇಕಾದ್ರೆ ಆಫ್ಟರ್ ಪೋಸ್ಟ್ ಲಂಚ್ ಹೋಗ್ಬೇಕಾದ್ರೆ ಅವ್ರದಲ್ಲಿ ಬೋರ್ಡ್ ನೋಡಿದೆ, ಬ್ಯೂಟಿ ಪಾರ್ಲರ್ ಕ್ಲೋಸ್ ಆಗಿತ್ತು, 10 to 3 ಅಂತ ಹಾಕಿದ್ರು. ಸೊ ಇವತ್ತು ಹೋಗ್ಬೇಕಲ್ಲಿ. ಸೊ ಈ ತರ ದಿನಕ್ಕೊಂದು ಅಂತ ನಾನು ಇದು ಮಾಡ್ಕೊಂಡಿದ್ದೆ, ಫಿಕ್ಸ್ ಮಾಡ್ಕೊಂಡಿದ್ದೆ. ಅಟ್ ಎನಿ ಕಾಸ್ಟ್ ಯಾರ ಜೊತೆ ಆದ್ರೂ ಹೋಗಿ ಪರ್ಸನಲಿ ಒನ್ ಆನ್ ಒನ್ ಆತರ ಏನಾದ್ರೂ ಒಂದು ಮಾಡ್ಲೇಬೇಕಂತ ಡಿಸೈಡ್ ಮಾಡಿ. ಫ್ರೆಂಡ್ಸ್, ನೀವು ಅದೇ ತರ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಿವಪ್ರಕಾಶ್ ಸರ್. ಸೊ ಇನ್ನೊಂದು ಅಪ್ಡೇಟ್, ಅದೇ ನಾನು ದೀಪಕ್ ಜೊತೆ ಕೂಡ ಮಾತಾಡಿದೆ, ನಮ್ಮ ಟೀಮ್ ಪಾರ್ಟ್ನರ್. ಸೊ ಮತ್ತೆ ಕುಟ್ರೇಶ್ ಕೂಡ ಜೊತೆ ಮಾತಾಡಿ ಇನ್ನೊಬ್ಬರ
ಒಂದು ರಿಜಿಸ್ಟ್ರೇಷನ್ ಕೂಡ ಪ್ಲಾನ್ ಮಾಡ್ತಿದ್ವಿ. ಅವ್ರದ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ವಿ. ಮತ್ತೆ ಐ ಆಮ್ ಪ್ಲಾನಿಂಗ್ ಟು ವಿಸಿಟ್ ನಂಜನಗೂಡ್. ಸೊ ಅವರು ಕೂಡ ಸ್ವಲ್ಪ ಬಿಸ್ನೆಸ್ ಸಪೋರ್ಟ್ಗೋಸ್ಕರ ಸಾಟರ್ಡೆ ಮತ್ತು ಸಂಡೇ ಪ್ಲಾನಿಂಗ್ ಇದೆ. ಸೊ ಅವರು ಟೈಮ್ ಅವೈಲಬಿಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ಬೈ ಟುಮಾರೋ ವಿಲ್ ಡಿಸೈಡ್ ಮೇಡಮ್. ಥ್ಯಾಂಕ್ ಯು. ವೆರಿ ಗುಡ್ ಸರ್. ನೀವು ಹೇಳ್ದಂಗೆ ಔಟ್ ಸ್ಟೇಷನ್ ಹೋಗ್ಲೇಬೇಕು. ಫಿಲಿಪ್ ಸರ್ ಹೇಳ್ತಾ ಇದ್ರಲ್ಲ, ಎಲ್ಲೆಲ್ಲ ಹೋಗಿದ್ದಾರೆ ಅವರು. ಒಬ್ರು ಇಲ್ಲದೇ ಇದ್ರೂನು ಫಿಲಿಪ್ ಸರ್ ಯಾವ ತರ ಇದು ಟೀಮ್ ಬಿಲ್ಡ್ ಮಾಡಕ್ಕೆ ಹೋಗಿದ್ದಾರೆ ಅನ್ನೋದನ್ನ ಅವ್ರು ನಿಜವಾಗಿ ಅವ್ರು ಕೇಳ್ತಾ ಇದ್ರಿ. ಇವಾಗ ತುಂಬಾ ಈಸಿ, ತುಂಬಾ ಚಂದ ಫಿಲಿಪ್ ಸರ್ದು. ಯಾಕಂದ್ರೆ ಹೇಳಿ, ನಂಬರ್ 2 ಟಾಪ್ ಅರ್ನರ್, ಟಾಪ್ ಲೆವೆಲ್ ಅಲ್ಲಿ ಇದ್ದಾರೆ ಎಲ್ಲ. ಬಟ್ ಅವರು ಹಾಕಿರುವಂತ ಒಂದು ಸೀಡ್ಸ್ ಎಲ್ಲೆಲ್ಲ ಹಾಕಿದ್ದಾರೆ, ಎಂತೆಂತ ಕಡೆ ಸೀಡ್ಸ್ ಹಾಕಿದ್ದಾರೆ ಅನ್ನೋದು ನಮಗೆ ಅವರ ಒಂದು ಟೆಸ್ಟಿಮನಿಯಿಂದ ಗೊತ್ತಾಯ್ತು ಮೊನ್ನೆ. ಬಟ್ ಇವಾಗ ನಾವು ಮಾಡೋದು ನಥಿಂಗ್ ಅಂತ ಅನ್ಸ್ಬಿಡುತ್ತೆ. ಅವ್ರ ತರ ಆನ್ ಫೀಲ್ಡ್ ವರ್ಕ್ ಮಾಡ್ಲೇಬೇಕು. ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೀಜ ಹಾಕ್ಬೇಕು. ಬೇರೆ ಬೇರೆ, ಇವಾಗ ನೀವು ಹೇಳಿದ್ರೆ ನಂಜನಗೂಡು ಇರ್ಬೋದು, ಮೈಸೂರು ಇರ್ಬೋದು, ಹುಣಸೂರು ಇರ್ಬೋದು, ಆತರ ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಅಲ್ಲೆಲ್ಲಾನು ಬೀಜ ಹಾಕ್ಬೇಕು. ಆ ಬೀಜ ಇವತ್ತು ಹಾಕೋದು, ನಾವು ಬೀಜಕ್ಕೆ ಸರಿಯಾಗಿ ಸಪೋರ್ಟ್ ಮಾಡಿದ್ರೆ ಒಂದ್ ದಿವಸ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ನಮ್ಮ ನೆಟ್ವರ್ಕ್ ಆತರ ಬೆಳಿಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೂರ್ ಅಹಮದ್ ಸರ್, ಯು ಆರ್ ವೆಲ್ಕಮ್ ಆನ್ ದ ಸ್ಕ್ರೀನ್. ಎಸ್ ಮೇಡಮ್. ನಾನು ವರ್ಕ್ಶಾಪ್ ಹೋಗಿ ಬಂದ್ಮೇಲೆ ನನಗೆ ತುಂಬಾ ಜೋಶ್ ಬಂದಿದೆ ಮೇಡಮ್ ಬಿಸ್ನೆಸ್ ಮಾಡ್ಲಿಕ್ಕೆ. ಏನಕಂದ್ರೆ ನಮ್ಮೊಬ್ರು ಡೌನ್ಲೈನ್ ಅಂಬರೀಶ್ ಅಂತ ಇದ್ರು. 5 months ಇಂದ ಯಾವ ಪ್ರಾಡಕ್ಟ್ ಅನ್ನು ಅವ್ರು ಪರ್ಚೇಸ್ ಮಾಡಿರ್ಲಿಲ್ಲ. ಬಟ್ ನಾನು ವರ್ಕ್ಶಾಪ್ ಹೋಗಿ ಬಂದ್ಮೇಲೆ ಮಧುಮತಿ ಮೇಡಮ್ ಅವ್ರ ಒಂದು ಸ್ಟೇಜ್ ನಲ್ಲಿ ಹೋಗ್ಬಿಟ್ಟು ಫಿಲಿಪ್ ಸಿಂಗ್ ಸರ್ ಹೋಗಿ ಪಾದಿಗೆ ನಮಸ್ಕಾರ ಮಾಡ್ತಾರಲ್ಲ, ಆ ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ದೆ ಅವರಿಗೆ. ನಾನು ಕಳಿಸ್ಕೊಟ್ಟು ನೋಡಿ, ಆ ಲೇಡಿಗೆ ಎಷ್ಟೊಂದು ಹೆಲ್ತ್ ಇಶ್ಯೂ ಇತ್ತು, ಈಗೆಲ್ಲ ಕ್ಯೂರ್ ಆಗ್ಬಿಟ್ಟು ಒಳ್ಳೆ ಸ್ಟ್ರಾಂಗ್ ಆಗಿ ಬಿಸ್ನೆಸ್ ಮಾಡ್ತಾ ಇದಾರಂತ. ಆ ಒಂದು ಕ್ಲಿಪಿಂಗ್ಸ್ ಅವ್ರು ನೋಡಿಬಿಟ್ಟು ನಿನ್ನೆ 3700 rupees ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು. ನಮ್ಮ ಮೋದಿಕರ ಆಫೀಸಿಗೆ ಕರ್ಕೊಂಡು ಹೋಗಿದ್ದೆ ಅಂಬರೀಶ್ ಅವ್ರನ್ನ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಮತ್ತೆ ಇಬ್ಬರಿಗೆ ನಾನು ಆ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿಸ್ತಾ ಇದ್ದೇನೆ. ಯಾಕಂದ್ರೆ ಅವ್ರಿಗೂ ಕೂಡ ಆ ಕ್ಲಿಪಿಂಗ್ಸ್ ಕಳಿಸಿದ್ದೇನೆ. ಹಾಗೆ ನಮ್ಮ ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ದು ಒಂದು ಅವ್ರೇನು ಇದನ್ನ ಮಾಡಿಬಿಟ್ಟು ಶಾಲ್ ಹಾಕ್ಬಿಟ್ಟು ಸರ್ ಡ್ಯಾನ್ಸ್ ಮಾಡಿದಾರಲ್ಲ, ಅದು ಕೂಡ ತುಂಬಾ ಪವರ್ಫುಲ್ ಆಗಿತ್ತು. ಆ ಎರಡನ್ನು ನಾ ಯೂಸ್ ಮಾಡ್ಕೊಂಡು ನಾನು ಎಲ್ಲಾ ಡೌನ್ಲೈನ್ಸ್ ಕಳಿಸ್ಕೊಟ್ಟಿದ್ದೇನೆ. ಇವತ್ತು ಮತ್ತೆ 3 ಜನ ನನ್ಗೆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇದ್ದಾರ. ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಕೂಡ ಶ್ರೀಲಂಕಾ ಟ್ರಿಪ್ಗೆ 100% ಕ್ವಾಲಿಫೈಡ್ ಪರ್ಸನ್ ಅಂತ ನನಗೆ ನನ್ನ ಅಂತರಂಗದಲ್ಲಿ ನಾನು ಹೇಳಿಕೊಂಡು ನಾನು ಸ್ಟ್ರಾಂಗ್ ಆಗಿ ಫೀಲ್ಡ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ತುಂಬಾ ಸಂತೋಷ ಆಗ್ತಾ ಇದೆ. ಮೋದಿ ಕೇರ್ ನಲ್ಲಿ ಇಲ್ಲಿದ್ದಕ್ಕೂ ನನಗೆ ಸಾರ್ಥಕ ಆಗ್ತಾ ಇದೆ. ನನ್ನಲ್ಲಿ ಇಂಟರ್ನಲ್ ತುಂಬಾ ಬದಲಾವಣೆ ಆಗಿದೆ. ಹಾಗೆ ಈ ಮಾರ್ನಿಂಗ್ ಕ್ಲಾಸ್ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹಾಗೇನೆ ಹೊಸ ವ್ಯಕ್ತಿಗಳಿಗೆ ನಾನು 2 ಸ್ಪಾನ್ಸರ್ ಮಾಡ್ತೀನಿ. ಶಾರ್ಟ್ರಲ್ಲೇ 2 ಜನ ಸ್ಪಾನ್ಸರ್ ಆಗ್ಲಿಕ್ಕೆ ಒಪ್ಕೊಂಡಿದಾರ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನಾನು ಮಾತನಾಡ್ಲಿಕ್ಕೆ ಅವಕಾಶ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಜ, ನೀವು ಬಿಡಿ, ನೀವು ಆಕ್ಷನ್ ಯಾವಾಗ್ಲೂ ಇದ್ದೇ ಇರುತ್ತೆ. ಖಂಡಿತ. ನೋಡಿ, ಇವಾಗ ನಾವು ತುಂಬಾ ಜನ ಸ್ಪಾನ್ಸರ್ ಮಾಡ್ಬಿಟ್ಟಿರ್ತೀವಿ, ಬಟ್ ಅವ್ರು ಏನೋ ಕಾರಣಕ್ಕೆ ಅಲ್ಲೇ ಇರ್ತಾರೆ. ಬಟ್ ಈ ತರ ಒಂದು ವಿಡಿಯೋಸ್ ಕಳಿಸಿದಾಗ ತುಂಬಾ ಇನ್ಸ್ಪೈರ್ ಆಗುತ್ತೆ. ಅವ್ರಿಗೆ ರಿಯಲೈಸ್ ಆಗುತ್ತೆ ಇಲ್ಲಿ ಏನಿದೆ ಅನ್ನೋದು. ಅವರಿಗೆ ರಿಯಲೈಸ್ ಆದಾಗ ಅವರೇ ಬರ್ತಾರೆ. ನೋಡಿ, 6 months ಇದೆ, ಏನು ಮಾಡಿಲ್ಲ, ಬಟ್ ಒಂದು ವಿಡಿಯೋ ನೋಡಿ ಎಷ್ಟು ಪವರ್ಫುಲ್ ಆಗಿ ವರ್ಕ್ ಆಗಿದೆ ಅವರಿಗೆ. ಸೊ ನಾವು ಇದನ್ನೇ ಯೂಸ್ ಮಾಡ್ಕೋಬೇಕು ಈ ತರ. ಯಾಕಂದ್ರೆ ಎಲ್ಲಾ ಟೂಲ್ಸ್ ಇದೆ ನಮ್ಮಲ್ಲಿ, ಬಟ್ ಆ ಟೂಲ್ಸ್ ಅನ್ನ ಪ್ರಾಪರ್ ಆಗಿ ನಾವು ಯಾರಿಗೆ ಕೊಡ್ಬೇಕು, ಯಾವ ಟೈಮಲ್ಲಿ ಕೊಡ್ಬೇಕು ಅಂತ ನಮ್ಗೆ ಗೊತ್ತಿದ್ರೆ ಖಂಡಿತ ಈ ತರ ಒಂದು ಮಿರಾಕಲ್ಸ್ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಸೊ ನೆಕ್ಸ್ಟ್ ಯಾರು ಬರ್ತೀರಾ? ಯಾರು ಹ್ಯಾಂಡ್ ರೈಸ್ ಮಾಡಿದಿರಾ? ದಯವಿಟ್ಟು ಬನ್ನಿ ಬೇಗ. ನಾವು ಟೈಮ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ನಾನು ಕೃಷ್ಣಪ್ಪ, ನಾನು ಸಕಾಲ ನಗರದಿಂದ ಇದ್ದೀನಿ. ಯು ಆರ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್. ನಂದು ನಿನ್ನೆ 100 PV ಕಂಪ್ಲೀಟ್ ಮಾಡ್ಕೊಂಡೆ. ವೆರಿ ಗುಡ್. ಜೊತೆಗೆ ನಿನ್ನೆ ಒಬ್ಬರನ್ನ ಇನ್ವೈಟ್ ಮಾಡಿದ್ದೆ, ಬಟ್ ನಾನ್ ಅಟೆಂಡ್ ಮಾಡಕ್ಕಾಗಿಲ್ಲ. ನನ್ಗೆ ಬಿಸಿ ಶೆಡ್ಯೂಲ್ ಇದ್ದಿದ್ರಿಂದ ನಾನು ಅಟೆಂಡ್ ಮಾಡೋಣ ಅಂತಲೇ ಪ್ಲಾನ್ ಮಾಡಿದ್ದೆ. 7 ಪ್ರೋಗ್ರಾಮ್ಗೆ, ಪರಿವರ್ತನ್ ಪ್ರೋಗ್ರಾಮ್ಗೆ ಸಾಯಂಕಾಲ ಆಗ್ಲಿಲ್ಲ. ಬಟ್ ಅವ್ರು ಅಟೆಂಡ್ ಮಾಡಿದ್ರೆ ಇಲ್ಲ, ಇವತ್ತು ತಿಳ್ಕೊಂತೀನಿ. ನಮ್ಮ ಎಂಪ್ಲಾಯಿ. ಹಾಗಾಗಿ ನಾನು ಎಕ್ಸೈಟ್ ಆಗಿದ್ದೀನಿ. ನೋಡೋಣ ಏನಾಗುತ್ತೋ ಅಂತ ಖುಷಿಯಾಗಿ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಎಸ್ ಸರ್. ಗುಡ್ ಮಾರ್ನಿಂಗ್. ಆಡಿಬಲ್ ಇದೆಲ್ಲ? ಥ್ಯಾಂಕ್ ಯು ಸರ್. ಕೇಳಿಸ್ತಾ ಇದೆ. ಎಸ್, ನಾನು ಕೂಡ 100 PV ನಂದು ಪರ್ಸನಲ್ 100 PV ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ಅದೇ ಏನು ಡೈರೆಕ್ಟರ್ ಆಗ್ಲಿಕ್ಕೆ, ಸೊ ನಾವು 4 ಲೆಗ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನಾನು ನಿನ್ನೆ ಆಕ್ಚುಲಿ ಪರಿವರ್ತನ ಪ್ರೋಗ್ರಾಮ್ಗೆ 4 ಜನ ಗೆಸ್ಟ್ ಅನ್ನ ಬಿಲ್ಡ್ ಮಾಡಿದೆ ಜೂಮ್ ಸೆಷನ್ಗೆ. ಬಟ್ ಅದರಲ್ಲಿ ನಿನ್ನೆ ಒಬ್ಬರು ಮಾತ್ರ ಬಂದಿದ್ರು. ಸೊ ನಿನಗೆ ಪ್ರೋಗ್ರಾಮ್ ಅನ್ನ ನೋಡಿದೀವಿ. ಸೊ ಇವತ್ತು ಏನಂತ ಅವ್ರಿಗೆ ಫೋನ್ ಮಾಡಬೇಕು, ಯಾಕಂದ್ರೆ ಅವ್ರು ಲಾಸ್ಟ್ ಮೂಮೆಂಟ್ಗೆ ಬಂದಿದ್ರು. ಒಂದು 10 minutes ಏನು ಅರ್ಥ ಆಯ್ತು ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಗೊಳ್ಬೇಕು. ಸೊ ಇನ್ನು 2-3 ಜನ ಕನ್ಸಲ್ಟೆಂಟಿಗೂ ಕೂಡ ನಾನು
ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಂದ್ರೆ ಏನು ಶ್ರೀಲಂಕಾ ಟ್ರಿಪ್ಗೆ ಹೋಗಲೇಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಹೇಶ್ ಸರ್. ಖಂಡಿತ ಆಗುತ್ತೆ ನೋಡಿ. ಫಸ್ಟ್ ಕಮಿಟ್ಮೆಂಟ್ 100 PV. ಸೊ 100 PV ಮಾಡಿದ್ದೀರಾ. ಆದ್ರೆ ಇಲ್ಲಿ ಬಿಡಿ ಕಾರಣಾಂತರದಿಂದ ಡಿಲೇ ಆಗಿರುತ್ತೆ. ಆದ್ರೆ ಇಲ್ಲಿ ಏನ್ ಗೊತ್ತಾ, ಏನಿದ್ರು ನಾವು ಬಿಫೋರ್ 10th 100 PV ಮಾಡ್ಬಿಟ್ರೆ ನಮ್ಮ ಗ್ರೂಪ್ ಅವರು ನಮ್ನ ನೋಡಿನೇ ಮಾಡ್ತಾರೆ. ನಾನು ಏನ್ ಮಾಡ್ತೀನಿ ಅದನ್ನೇ ಅವ್ರು ಮಾಡೋದು. ಸೊ ಇದು ಒಂದು ಹ್ಯಾಬಿಟ್ ತರ ಮಾಡ್ಕೋಬೇಕು. ಇದೊಂದು ಗುಡ್ ಹ್ಯಾಬಿಟ್ ಇದು. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೋಡಿ, ನಾವು ಏನು 100 PVಗೆ ಪ್ರಾಡಕ್ಟಿಗೆ ನಾವು ದುಡ್ಡು ಹಾಕ್ತಿವಲ್ಲ, ಆ ದುಡ್ಡನ್ನ ಪ್ರಾಡಕ್ಟ್ ರೀಟೇಲ್ ಮಾಡಿದಾಗ ಆ ದುಡ್ಡನ್ನ ಅದಕ್ಕೆ ಒಂದು ಡಬ್ಬದಲ್ಲಿ ಹಾಕಬೇಕು. ಆ ದುಡ್ಡನ್ನ ಬೇರೆ ಇದಕ್ಕೆ ಖರ್ಚು ಮಾಡ್ಕೋಬೇಕು ಬಾರ್ದು. ಸೊ ಅದ್ರಲ್ಲಿ ಏನು ಪ್ರಾಫಿಟ್ ಬರುತ್ತೆ ಅದನ್ನ ಮಾತ್ರ ಖರ್ಚು ಮಾಡ್ಬೇಕು. ಸೊ ಅದನ್ನ ಹಂಗೆ ಇಟ್ಕೊಂಡ್ ಬಂದಾಗ ನೋಡಿ, ಈ ಮಂತ್ ಎಲ್ಲ ನಾವು ಇಟ್ಕೊಂಡಾಗ ನೆಕ್ಸ್ಟ್ ಮಂತ್ ನಮಗೆ ಫಸ್ಟ್ ವೀಕ್ ಅಲ್ಲೇ ಪರ್ಚೇಸ್ ಮಾಡಿದಾಗ ಆ ದುಡ್ಡು ಅದಕ್ಕೆ ಇರುತ್ತೆ. ಅಂದ್ರೆ ಇದೊಂದು ಬಂಡವಾಳ. ಸೊ ಈ 100 PVಗೆ ಎಷ್ಟು ಬಂಡವಾಳ ನಮಗೆ ಬೇಕಾಗುತ್ತೆ, ಆ ಬಂಡವಾಳನ್ನ ಬೇರೆ ಏನಕ್ಕೂ ನಾವು ಡಿವೇಟ್ ಮಾಡಬಾರ್ದು. ಬೇರೆ ಖರ್ಚಿಗೆ ಅದನ್ನ ನಾವು ಯೂಸ್ ಮಾಡ್ಕೋಬಾರ್ದು. ಈ 100 PVಗೆ ಅಂತಾನೆ ಇರ್ಬೇಕು. ನಾವೆಲ್ಲ ಮೋದಿಕೆರೆ ಪರ್ಮನೆಂಟ್ ಆಗಿ ಬಿಸ್ನೆಸ್ ಮಾಡಕ್ ಬಂದವರು. ಸೊ ಇದು ಒಂದು ಸ್ಮಾಲ್ ಒಂದು ಚೇಂಜ್ ಮಾಡ್ಕೊಂಡ್ರೆ ನಿಮಗೆ ಟೆನ್ಷನ್ ಆಗಲ್ಲ. ಎವ್ರಿ ಮಂತ್ 100 PV ಮಾಡಕ್ಕೆ ಟೆನ್ಷನ್ ಆಗಲ್ಲ. ಯಾಕಂದ್ರೆ ನಿಮ್ಮದ ರೆಡಿ ಕ್ಯಾಶ್ ಇರುತ್ತೆ. ಸೊ ಈ ತರ ನೀವು ಮಾಡ್ಕೊಂಡ್ರೆ ಖಂಡಿತ ಇದಾಗುತ್ತೆ. ನಾನು ಇವಾಗ ಹಂಗೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದನ್ನ ಎಲ್ಲೂ ಡಿವೇಟ್ ಮಾಡಲ್ಲ. ಅದನ್ನ ಅಲ್ಲಲ್ಲೇ ಇಟ್ಟಿರ್ತೀನಿ. ಅಫ್ಕೋರ್ಸ್ ಜಾಸ್ತಿ ಪ್ರಾಫಿಟ್ ಬಂದಾಗ ಅದನ್ನ ಬೇಕಾದ್ರೆ ಖರ್ಚು ಮಾಡ್ಬೋದು. ಇವಾಗ ಮಕ್ಳಿಗೆ ಏನೋ ಒಂದು ಖುಷಿಯಾಗಿ ತಗೊಂಡೋಗಿ ಕೊಡೋದು ಇರ್ಬೋದು. ಇವಾಗ MRP ನಾವು ಕೊಡ್ಬಿಡ್ತೀವಿ, ನಮಗೆ ಬರೋದು DP ಪ್ರೈಸ್. ಆ ಡಿಫ್ರೆನ್ಸ್ ಏನಿದೆ ಅದನ್ನ ಯು ಕ್ಯಾನ್ ಎಂಜಾಯ್, ಇನ್ಸ್ಟೆಂಟ್ ಆಗಿ ಎಂಜಾಯ್ ಮಾಡ್ಕೋಬಹುದು. ಬಟ್ ಮೇನ್ ಅದನ್ನ ಇಟ್ರೆ ಎವ್ರಿ ಮಂತ್ ನಿಮಗೆ ತುಂಬಾ, ಇದು ನಂದ ಒಂದು ಟಿಪ್ಸ್. ನೀವು ಇಷ್ಟ ಆದ್ರೆ ಇದನ್ನ ಈ ತರ ಅಡಾಪ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಎನಿಹೌ ಕಂಗ್ರಾಚುಲೇಷನ್ಸ್. ನೀವೆಲ್ಲ 100 PV ಮಾಡಿದಿರ. ರಿಯಲಿ ಯು ಆರ್ ಗ್ರೇಟ್. ಸೊ ಜಯಶ್ರೀ ಮೇಡಮ್, ಯು ಆರ್ ವೆಲ್ಕಮ್ ಆನ್ ದ ಸ್ಕ್ರೀನ್. ಹಾ ಮೇಡಮ್, ಥ್ಯಾಂಕ್ ಯು. ನಾನು ಊರಿಗೆ ಹೋಗ್ಬೇಕಾದ್ರೆ ತುಂಬಾ ಜನ ಊರಲ್ಲಿರೋರು ಆರ್ಡರ್ ಕೊಡ್ತಾರೆ. ಸೊ ಅವರಿಗೆ ಪ್ರಾಡಕ್ಟ್ಸ್ ಅವರಿಗೆಲ್ಲ ಏನ್ ಬೇಕೋ ಅದನ್ನೆಲ್ಲ ಸಪ್ಲೈ ಮಾಡ್ತೀನಿ. ಅಂದ್ರೆ ಅವರು ಆನ್ ಅಂಡ್ ಆಫ್ ತಗೊಳ್ಳೋರು, ಯಾವಾಗ್ಲೂ ರೆಗ್ಯುಲರ್ ಅಂತ ಫ್ರೆಂಡ್ಸ್. ನಿನ್ನೆ ಏನ್ ಮಾಡಿದೆ ಅಂದ್ರೆ, ಇವಾಗ ಹೇಗೋ ಕೊರಿಯರ್ 2000ಗೆ ಫ್ರೀ ಅಲ್ವಾ, ಸೊ ಅದಕ್ಕೆ ಅವರಿಗೆ ಒಂದೊಂದ್ ಸ್ವಲ್ಪ ತಗೊಳ್ಳೋರು. ನಂಗೆ ಈ ಸಲ ಫಂಕ್ಷನ್ ಇರೋದ್ರಿಂದ ನಿಮ್ ಮನೆಗೆಲ್ಲ ಬರಕ್ ಆಗ್ತಾ ಇಲ್ಲ. ಯಾವಾಗ್ಲೂ ಅವ್ರ ಮನೆಗೆ ಹೋಗಿ ಕೊಡುವಂತದ್ದು. ನಾನು ಮೀಟ್ ಮಾಡ್ದಂಗ ಆಗುತ್ತೆ, ಪ್ರಾಡಕ್ಟ್ ಕೊಟ್ಟಂಗ ಆಗುತ್ತೆ ಅಂತ. ನಂಗೆ ಈ ಸಲ ಬರಕ್ಕೆ ಫಂಕ್ಷನ್ಸ್ ಎಲ್ಲ ಇದೆ, ತುಂಬಾ ದಿವಸ ಆಗಲ್ಲ ಬರಕ್, ಮೀಟ್ ಆಗಕ್ಕೆ ಆಗಲ್ಲ. ನಾನು ಕೊರಿಯರ್ ಮಾಡ್ತೀನಿ. 2000 ನಿಮ್ಗೆ ಫ್ರೀ ಇದೆ. ಸೊ ಇನ್ನೊಂದ್ ಸ್ವಲ್ಪ ಬೇಕಾಗುತ್ತೆ ಪ್ರಾಡಕ್ಟ್ 2000ಗೆ ಅಂತ ಹೇಳಿ 1000 ಇದ್ದದನ್ನ ಇನ್ನೊಂದ್ 1000 ಎಕ್ಸ್ಟ್ರಾ ಮಾಡಿಸಿ ಅವ್ರ ಕಡೆಯಿಂದ ಕೊರಿಯರ್ ಮಾಡಿದೆ ನಿನ್ನೆನೆ. ಸೊ ಅದು ಒಂದು ಇದೇ ಇರೋದ್ರಿಂದ, ಈಗ 2000ಗೆ ಫ್ರೀ ಇರೋದ್ರಿಂದ ಕೊರಿಯರ್ ಅದೊಂದು ಹೆಲ್ಪ್ ಆಯ್ತು ಮಾಡೋದಕ್ಕೆ. ಪ್ಲಸ್ 1000 ರೂಪಾಯಿದು ಎಕ್ಸ್ಟ್ರಾ ಆರ್ಡರ್ ಕೂಡ ಸಿಕ್ತು. ಅವ್ರಿಗೆ ಶಾಪ್ ಇಟ್ಟಿರೋದ್ರಿಂದ ನಾನು ಸ್ವಲ್ಪ ಐಡಿಯಾ ಕೊಟ್ಟೆ. ನಿಮ್ ಶಾಪ್ ಅಲ್ಲಿ ಇವಾಗ ಹೊಸದಾಗಿ ಶಾಪ್ ಓಪನ್ ಮಾಡಿದ್ದಾರೆ, ಈ ಪ್ರಾಡಕ್ಟ್ಸ್ ಎಲ್ಲ ಇಡ್ಬೋದು, ನೀವು ಟ್ರೈ ಮಾಡಿ ಅಂತ ಹೇಳಿ ಟೂತ್ ಪೇಸ್ಟ್ ಮತ್ತೆ ಬಿಯಾನ್ಡ್ ಬ್ಲೂ, ಮಂಗಳೂರಲ್ಲಿ ಇರೋದ್ರಿಂದ ಎಲ್ಲ ಜಾಸ್ತಿ ಕೊಟ್ಟಿಲ್ಲ ನಾನು. ಪೇಸ್ಟ್ ಮತ್ತೆ ಬಿಯಾನ್ಡ್ ಬ್ಲೂ ಮತ್ತೆ ನಮ್ ಚಾಕ್ಲೇಟ್ಸ್ ಅದನ್ನೆಲ್ಲ ಎಕ್ಸ್ಟ್ರಾ ಹಾಕಿಸಿ 1000 ರೂಪಾಯಿದು ಎಕ್ಸ್ಟ್ರಾ ಆರ್ಡರ್ ಕೊಡ್ಸಿದೆ. ಖಂಡಿತ ನಿಮ್ಗೆ ಮೂವ್ ಆಗೇ ಆಗುತ್ತೆ ಅಂತ ಹೇಳಿ ಅವ್ರ ಹತ್ರ 1000 ಎಕ್ಸ್ಟ್ರಾ ಆರ್ಡರ್ಸ್ ತಗೊಂಡಿದೀನಿ ನಿನ್ನೆ. ನಾವು ವರ್ಕ್ ಮಾಡ್ತಾ ಇದ್ದಾಗ PGBVನು ನಮ್ಗೆ ಬೇಕಲ್ವಾ, ನಮ್ ಟೈಟಲ್ ಜಂಪ್ ಮಾಡಿದಾಗ PGBVಗೂ ನಾವು ವರ್ಕ್ ಮಾಡ್ಬೇಕು. ಸೊ ಅದಕ್ಕೆ ಇದು ನನಗೆ ಒಂದು ಹೆಲ್ಪ್ ಆಯ್ತು. ಸೊ ಬೇರೆ ಇನ್ನು ಕೆಲವರು ಕೊಡುವಂತ ಇದಿದೆ. ಸೊ ಅವರಿಗೂ ಕೂಡ ನಾನು ಈ ತರ ಮಾಡ್ಬೇಕು ಅಂತ ಈ ಮಂತ್ ಒಳಗಡೆ ಈ ಒಂದು ಐಡಿಯಾ ಸಿಕ್ಕಿದ್ರೆ ಅದರಿಂದ ಏನಾದ್ರೂ ಒಂದು ಮಾಡಕ್ಕಾಗತ್ತೆ, ಇನ್ನೊಂದು ಮಾಡಕ್ಕಾಗತ್ತೆ. ಸೊ ಅದು ಒಂದು ನನಗೆ ತುಂಬಾ ಹೆಲ್ಪ್ ಆಗುವಂತದ್ದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜಯಶ್ರೀ. ಥ್ಯಾಂಕ್ ಯು. ಪರವಾಗಿಲ್ಲ, ಊರಿಗೆ ಹೋಗ್ತಾ ಇದ್ದೀರಾ, ಊರಿಗೆ ಹೋದ್ರು ಅಲ್ಲೆಲ್ಲ ಇದಾರೆ ನಿಮ್ಮ ಲೈನ್ ಆಫ್ ಕಸ್ಟಮರ್ಸ್. ಖಂಡಿತ ಇವತ್ತು ಕಸ್ಟಮರ್ ಆಗಿರ್ತಾರೆ. ಯಾರೇ ಆಗ್ಲಿ, ಅವರು ಒಂದು ಪ್ರಾಡಕ್ಟ್ ತಗೋತಾರೋ 2 ಪ್ರಾಡಕ್ಟ್ ತಗೋದಿಲ್ಲ. ಇವತ್ತು ಕಸ್ಟಮರ್ ನೆಕ್ಸ್ಟ್ ಅವ್ರ ಕನ್ಸಲ್ಟೆಂಟ್ ಮಾಡಬಹುದು. ಯಾಕಂದ್ರೆ ಒಂದು ಪ್ರಾಡಕ್ಟ್ ಮೋದಿಕೇರ್ ಯೂಸ್ ಮಾಡ್ಬಿಟ್ರೆ ಬೇರೆ ಪ್ರಾಡಕ್ಟ್ ಏನಿದೆ ಅಂತ ಕೇಳ್ತಾರೆ. ಬಿಕಾಸ್ ಆ ತರ ಒಂದು ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ಸ್ ನಿಜವಾಗೂ. ಸೊ ಆಲ್ ದಿ ಬೆಸ್ಟ್. ಸೊ ಎಲ್ಲಾನು ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾರು ಬರ್ತೀರಾ? Searching for happiness. You are welcome, Sharda. You are welcome. Yes. Searching for happiness is like searching for your phone. Most of the time, it is in your hand only. So, ನಾವು ನಮ್ಗೆ ಏನ್ ಬೇಕು ಅನ್ನೋದನ್ನ ಹುಡುಕ್ತಾನೆ ಇರ್ತೀವಿ.
ಆದ್ರೆ ಅದು ನಮ್ಮಲ್ಲೇ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದು ಈಗ ನಾವು ಈ ಪಿರಮಿಡ್ ವ್ಯಾಲಿ ಸೆಷನ್ಗೆ ಹೋದಾಗ ನನಗೆ ಅರ್ಥ ಆಗಿದ್ದಷ್ಟೇ, ನಮ್ಮಲ್ಲೇ ಎಲ್ಲಾನು ಇದೆ, ಬಟ್ ಅದನ್ನ ಹೊರಗಡೆ ತಗೊಳಕ್ಕೆ ನಾವು ಹೆಸಿಟೇಟ್ ಮಾಡ್ತಾ ಕೂತಿದ್ದೆ. ಸೊ ಅದನ್ನ ಇವಾಗ ಥಾಟ್ ಆಫ್ ಬ್ರಿಂಗಿಂಗ್ ಇಟ್ ಔಟ್. ಅಂಡ್ ಮೇನ್ಲಿ ಅಲ್ಲಿ ನಾನು ಇನ್ನೊಂದು ಕೇಳಿದ್ದೇನೆಂದ್ರೆ, ನೀನಾ ಮೇಡಮ್ ಒಂದು ಗೋಲ್ ಸೆಟ್ಟಿಂಗ್ ಬಗ್ಗೆ ಹೇಳಿದ್ರು. ದಟ್ ಈಸ್ what you get by achieving your goals is not as important as what you become by achieving your goals. Correct. ಅಲ್ವಾ? ನಮ್ಗೆ ಒಂದು ಗೋಲ್ ರೀಚ್ ಆದ ತಕ್ಷಣ ಆಗೋಯ್ತು ಅಂತ ಅನ್ಕೊಂಡು ಖುಷಿ ಪಟ್ಟೋದಕ್ಕಿಂತ ಆ ಗೋಲ್ಸ್ ಅಚೀವ್ ಮಾಡೋದ್ರಿಂದ ನಮ್ಮಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ವಾಟ್ ವಿ ಬಿಕಮ್ ಲೇಟರ್ ನಾವು ಏನ್ ಆಗ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಣ್ಣ ಪುಟ್ಟ ಗೋಲ್ಸ್ಗೆ ವರ್ಕ್ ಮಾಡೋ ಬದಲು ವಿ ಹ್ಯಾವ್ ಟು ಗೋ ಇನ್ ಫಾರ್ ಅ ಬಿಗರ್ ಥಿಂಗ್ ಅಂಡ್ ಕೀಪ್ ಡೂಯಿಂಗ್ ಅವರ್ ಆಕ್ಷನ್. ವಿತೌಟ್ ಆಕ್ಷನ್ ನಥಿಂಗ್ ಕ್ಯಾನ್ ಬಿ ಸಕ್ಸಸ್ಫುಲ್ ಅನ್ನೋದು ಇದಾಯ್ತು. ಅಂಡ್ ಇದಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ಮೇನ್ಲಿ ಇಸ್ ಟಾಕ್ ಟು ಪೀಪಲ್. ದಟ್ ಇಸ್ ಓನ್ಲಿ ಥಿಂಗ್. ಎಷ್ಟು ಜನರ ಹತ್ರ ಮಾತಾಡ್ತಾ ಇರ್ತೀವೋ ಎಲ್ಲೋ ಒಂದ್ ಕಡೆ ಅದು ಕ್ಲಿಕ್ ಆಗುತ್ತೆ. ಅಂಡ್ ಅದನ್ನ ನಾವು ಮೆಮರಿ ಜಾಗರ್ ಅಲ್ಲಿ ಸುಮಾರು ಹೆಸರುಗಳಿದೆ, ಬಟ್ ಮಾತಾಡುವಾಗ ಅದೇನೋ ಒಂದು ಹೋಲ್ಡ್ ಇರ್ತಾ ಇತ್ತು. ಬಟ್ ಇಲ್ಲ, ವಿಲ್ ಸ್ಟಾರ್ಟ್ ಅಂತ ಹೇಳಿ ನಿನ್ನೆ ಆಲ್ಮೋಸ್ಟ್ ಸುಮಾರು ಜನರ ಹತ್ರ ಮಾತಾಡಿದ್ದೀನಿ. ಅಂಡ್ ಎಲ್ಲ ಝೂಮ್ ಅಲ್ಲೇ ಐ ಬೀನ್ ಏಬಲ್ ಟು ಕಾಂಟ್ಯಾಕ್ಟ್ ಸಮ್. ನನ್ನ ಟೀಮ್ ಮೆಂಬರ್ಸ್ ಹತ್ರನೂ ಅಷ್ಟೇ, ಅವರು ಬ್ಯುಸಿಯಾಗಿರ್ತಾರೆ ಅಂತ ನಾನು ಮಾತಾಡಕ್ಕೆ ಹೋಗಲ್ಲ. ಸೊ ನಿನ್ನೆ ಅವ್ರ ಹತ್ರ ಮಾತಾಡಿದಾಗ ಗೊತ್ತಾಯ್ತು, ಶಿ ವಾಸ್ ವೆರಿ ಬ್ಯುಸಿ ವಿತ್ ಸ್ಕೂಲು, ಅಬ್ಯಾಕಸ್ ಕ್ಲಾಸು, ಅದು ಇದು ಏನೇನೋ ಬಿಸ್ನೆಸ್ ಮಾಡ್ತಾ ಇದ್ರು. ಕರೆಕ್ಟಾಗಿ ನೆನ್ನೆ ಕಾಲ್ ಮಾಡಿ ಅವ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡುವಾಗ, ಇಲ್ಲ ಶಾರದಾ, ನಾನು ಸ್ಕೂಲ್ನ ವೈಂಡ್ ಅಪ್ ಮಾಡಿದ್ದೀನಿ, ಸೊ ಅದದ್ದು ಕ್ಲೋಸರ್ ಪ್ರೊಸೀಜರ್ ಅಲ್ಲಿ ನಾನು ಇದ್ದೀನಿ, ಬಿಕಾಸ್ ಎಲ್ಲ ಬರ್ಡನ್ ಒಟ್ಟಿಗೆ ತಗೊಳಕ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಐ ಥಾಟ್ ದಟ್ ಈಸ್ ದ ರೈಟ್ ಟೈಮ್, ಬಿಕಾಸ್ ಈಗ ಅವ್ರಿಗೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಅಂತ ಇರುವಾಗ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೋದು, ಇದರಿಂದ ಎಕ್ಸ್ಟ್ರಾ ಇನ್ಕಮ್ ಪಡ್ಕೊಳಕ್ ಆಗುತ್ತೆ ಅಂತ ಹೇಳಿ ಐ ಹ್ಯಾವ್ ಗಿವನ್ ಹರ್ ಅಬೌಟ್ ದಿಸ್ ನ್ಯೂ ತೂಫಾನ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವ್ರು ಹೇಳಿದ್ರು, ಎಸ್ ಡೆಫಿನೆಟ್ಲಿ ನಾನೀಗ ಊರ್ಗೆ ಹೋಗ್ತಾ ಇದ್ದೀನಿ ಇವತ್ತು ರಾತ್ರಿ, ಆಫ್ಟರ್ ಕಮಿಂಗ್ ಬ್ಯಾಕ್ ಐ ಸಿ ದಟ್ ನೆಕ್ಸ್ಟ್ ಮಂತ್ ಐ ಪುಟ್ ಸಮ್ ಆಕ್ಷನ್ ಅಂತ ಹೇಳಿದ್ರು. ಐ ಜಸ್ಟ್ ಟೋಲ್ಡ್ ಹರ್, ನೀವು ಊರ್ಗೆ ಹೋಗಿ ಪರವಾಗಿಲ್ಲ, ಬಟ್ ಆನ್ ದ ವೇ ಯು ಜಸ್ಟ್ ಟೇಕ್ ಔಟ್ ಫ್ರಮ್ ಯುವರ್ ಮೆಮರಿ ಜಾಗರ್, ಯಾರನ್ನ ಮಾತಾಡಕ್ಕಾಗುತ್ತೋ ಮಾತಾಡಿ, ಇವತ್ತು ಸಂಜೆ ಪರಿವರ್ತನ್ ಪ್ರೋಗ್ರಾಮ್ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿ ಅಂತಾನು ಹೇಳಿದ್ದೆ. ಶಿ ಸೆಡ್ ಲೆಟ್ ಮೀ ಟ್ರೈ ಅಂತ ಹೇಳಿದ್ರು, ಬಟ್ ವಿಲ್ ಸಿ ನೆಕ್ಸ್ಟ್ ಡೆಫಿನೆಟ್ಲಿ. ಯಾಕಂದ್ರೆ ಅವ್ರದ್ದು ಸೆಲ್ಫ್ ಪರ್ಚೇಸ್ ಆಗ್ತಾ ಇತ್ತು ಹೊರತು ಶಿ ವಾಸ್ ನಾಟ್ ಏಬಲ್ ಟು ಬಿಲ್ಡ್ ಅ ಟೀಮ್. ಸೊ ಐ ಡಿಡ್ ದಟ್. ಅಂಡ್ ಇನ್ನ ಇಬ್ಬರು ಕನ್ಸಲ್ಟೆಂಟ್ ಆಂಧ್ರದವ್ರಿಗೆ ತೆಲುಗು ಅಲ್ಲಿ we were able to do with Sudharani explained. So I've just told them to do is at teamwork, because ಒಬ್ರು ಟೈಮ್ ಇಲ್ಲ ಅನ್ನುವಾಗ ಇನ್ನೂ ಅಪ್ಲೈನ್ ಸಪೋರ್ಟ್ ನ ತಗೊಂಡು ಹೇಗ್ ಮಾಡ್ಬೇಕು ಅಂತ ಮಾಡಿ ಇನ್ಕಮ್ ಮಾಡೋದು ಮೇನ್ ಗುರಿ ಅಂತ ನಾವು ಬೇರೆ ಕಡೆ ಎಷ್ಟೋ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಬಟ್ ಅದ್ರ ಬದಲು ಇದರಲ್ಲೂ ಸ್ವಲ್ಪ ಮಾಡ್ಬೇಕು ಅಂತ ಹೇಳಿ I've just given them a roadway. Let's hope for the best. Yeah. So this was my action plan yesterday, what I have done it. Thank you. ವಂಡರ್ಫುಲ್ ಶಾರದಾ, ಥ್ಯಾಂಕ್ ಯು. ನಾವ್ ಅದೇ ಮಾಡ್ಬೇಕು, ಹೊಸಬ್ರನ್ನ ತರಬೇಕು, ಹೊಸಬ್ರನ್ನ ಸ್ಪಾನ್ಸರ್ ಮಾಡ್ಬೇಕು ಅಫ್ಕೋರ್ಸ್. ಆದ್ರೆ ಆಲ್ರೆಡಿ ನಮ್ ಜೊತೆ ಕೈ ಜೋಡಿಸಿರೋನ ನಾವು ಬಿಡಬಾರ್ದು ಯಾವತ್ತು, ಅವ್ರ ಹಿಂದೆನೇ ಇರ್ಬೇಕು. ಯಾಕೆಂದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಗೊತ್ತಿಲ್ಲ ಮೋದಿಕೆರೆ ಈ ತರ ಹೋಗ್ಬೋದು ಹಿಂಗೆ ಅಂತ ಏನು ಗೊತ್ತಿರಲ್ಲ. ಸೊ ನಾವು ಅವ್ರ ಟಚ್ ಇದ್ಕೊಂಡು ಅವರಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ರೆ, ಅವ್ರ ಡ್ರೀಮ್ ಬಗ್ಗೆ ಹೈಲೈಟ್ ಮಾಡಿದ್ರೆ ಖಂಡಿತ ಅವರೆಲ್ಲ ಎಗೇನ್ ರೀಕನೆಕ್ಟ್ ಆಗ್ತಾರೆ, ಆಕ್ಟಿವ್ ಆಗಿ ರೀಕನೆಕ್ಟ್ ಆಗ್ತಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಶಾರದಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾರು ಬರ್ತೀರಾ? ನಿಮ್ಮ ಇದು ಚೆನ್ನಾಗಿತ್ತು, ನಿಮ್ಮ ಇವತ್ತಿನ ಥಾಟ್. ಹೌದು, ನಾವು ನಮ್ ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಒಳಗಡೆನೆ ಹ್ಯಾಪಿನೆಸ್ ಅನ್ನೋದು ಇದೆ, ಬಟ್ ನಾವು ಅದನ್ನ ಕಂಡ್ಕೊಂಡಿಲ್ಲ, ಹುಡುಕ್ತೀವಿ ಔಟ್ಸೈಡ್. ಯು ಆರ್ ಲುಕಿಂಗ್ ಫಾರ್ ಹ್ಯಾಪಿನೆಸ್ ಔಟ್ಸೈಡ್. ಸೊ ತುಂಬಾನೇ ಒಂದು ಅದ್ಭುತವಾದ ಒಂದು ಥಾಟ್ ಅದು, ಮೊಬೈಲಿಗೂ ಹ್ಯಾಪಿನೆಸ್ಗೂ ಕನೆಕ್ಷನ್ ಎಷ್ಟಿದೆ ಅಂತ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬರ್ತೀರಾ? ನಾವು 11 ಜನ ಇದೀವಿ, ಬರ್ತೀರಾ ಪ್ಲೀಸ್? ಶುಭೋದಯ ಮ್ಯಾಮ್, ನಾನ್ ಭಾರತಿ. ಯಾ, ಯು ಆರ್ ವೆಲ್ಕಮ್ ಭಾರತಿ.
ನಂದು ಆಕ್ಷನ್ ಅಂತ ನಿನ್ನೆ ನನ್ಗೆ ಒಂದ್ ಸ್ವಲ್ಪ ಪರ್ಸನಲ್ ಕೆಲಸ ಇದ್ದಿದ್ರಿಂದ ಬೇರೆ ಎಲ್ಲ ಆಗ್ತಿಲ್ಲ. ಆದ್ರೂ ಮೊನ್ನೆ ಎಲ್ಲ ನಾನು ಫಾಲೋ ಅಪ್ ಮಾಡಿದ್ದು ಒಬ್ರು ನನ್ಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿದ್ದಾರೆ. ಒಬ್ರು ಮೊನ್ನೆ ಜಾಯಿನ್ ಆಗಿದ್ರು ಕೂಡ, ಇನ್ನೊಬ್ರು ನಿನ್ನೆ ಅವ್ರಿಗೆ ಪರಿವರ್ತನ್ಗೆ 3 ಜನಕ್ಕೂ ಅಟೆಂಡ್ ಮಾಡಕ್ ಹೇಳಿದ್ದೆ. ಮೊನ್ನೆ 3 ಜನಕ್ಕೂ ನಾನು ಫಾಲೋ ಅಪ್ ಮಾಡಿದ್ದೆ. ಅದ್ರಲ್ಲಿ ಒಬ್ರು ಅಟೆಂಡ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅವ್ರ ಫೋನ್ ಸಿಗ್ಲಿಲ್ಲ. ಇನ್ನಿಬ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಅಟೆಂಡ್ ಮಾಡ್ಲಿಲ್ಲ. ಬಟ್ ಒಬ್ರು ಆಲ್ರೆಡಿ ಕಳ್ಸಿದ್ರು, ಇದೆಲ್ಲ ಡಾಕ್ಯುಮೆಂಟ್ಸ್ ಕಳ್ಸಿದ್ರು. ಬಟ್ ಎಲ್ಲ ಏನಾಗಿದೆ, ಇನ್ನೊಬ್ರು ಅವರು ಬಾಟಿಕ್ ಇಟ್ಕೊಂಡಿದ್ದಾರೆ. ಅವರು ಎಲ್ಲಾರು ಈಗ ವೋಟ್ ಹಾಕೋದಕ್ಕೆ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತೆಲ್ಲ ಸರಿ. ಊರಿಗೆ ಹೋಗ್ತಾ ಇದ್ದೀವಿ. ಹಂಗಾಗಿ ನಾನು ಈ ತಿಂಗಳು ಪರ್ಚೇಸ್ ಮಾಡಕ್ಕಾಗಲ್ಲ. 1ನೇ ತಾರೀಕಿಂದ ನಾನು ಮಾಡ್ತೀನಿ ಅಂತ ಇಬ್ರು ಇದ್ ಮಾಡಿದ್ದಾರೆ. ಒಬ್ರು ಕಳ್ಸಿದ್ದಾರೆ, ಅವ್ರುನು ಅಷ್ಟೇ ಊರ್ಲಿ ಇದ್ದೀರಿ, ನಂಗೆ ಜಾಯಿನ್ ಆದ್ರೆ ಈ ಮಂತ್ ನಾನೇನ್ ತಗೊಳಕ್ಕಾಗಲ್ಲ ಅಂತ. ಸೊ ಹಿಂಗೆ ಇದಿದೆ. ನಂದು ಫಾಲೋ ಅಪ್ ಮಾಡಿ ಆಗ್ಲೇ ಒಂದು 3-4 ಡೇಸ್ ಆಗಿತ್ತು. ನಿನ್ನೆ ಆಟೋಮೆಟಿಕಲ್ ಅವ್ರವ್ರೇ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಇದು ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡ್ತಿದೆ ಅಂತ. ನೆಕ್ಸ್ಟ್ ಪ್ರಾಡಕ್ಟ್ಸ್ ನಂದು 100 PV ಆಲ್ರೆಡಿ ಅವಾಗ್ಲೇ ಮಾಡಿ ಆಯ್ತು. ಈಗ ಬೇರೆ ಇನ್ನೊಬ್ರು ಲಾಯಲ್ಟಿ ಮಾಡೋದಕ್ಕೆ ಈ ಸತಿ ಆಗಲ್ಲ ಅಂತ ಬಿಟ್ಟಿದ್ರು ಇನ್ನೊಂದು ಡೌನ್ಲೈನ್. ನೆನೆ ಅವ್ರ ಹತ್ರ ಮಾತಾಡುವಾಗ ಇವತ್ತು 22nd ಆಗೋಯ್ತಲ್ವ ಮ್ಯಾಮ್ ಇದು ಲಾಯಲ್ಟಿ ಅಂದ್ರೆ, ಇಲ್ಲ ಇವಾಗ 25th ವರ್ಗೂ ಇದೆ, ನಾಳೆ ಮಾಡ್ಕೊಳ್ಳಿ ಅಂತ. ಖುಷಿ ಆಯ್ತು ಅವ್ರಿಗೆ. ಸೊ ಅವ್ರು ಹಿಂಗೆ ಫಾಲೋ ಅಪ್ ನಡೀತಾ ಇದೆ. ಬಟ್ ಯೂನಿವರ್ಸ್ ಕನೆಕ್ಟ್ ಆಗ್ತಾ ಇದೆ, ಗುಡ್ ಭಾರತಿ, ಥ್ಯಾಂಕ್ ಯು. ಸಪೋರ್ಟ್ ಗುಡ್. ಆಗ್ತಾ ಇದೆ. ಅಲ್ಲ ನಿಜ, ನಾವು ಏನು ಅಲ್ಲಿ ವರ್ಕ್ಶಾಪ್ ಅಲ್ಲೆಲ್ಲ ತಿಳ್ಕೊಂಡಿದ್ವಿ ಅದನ್ನೆಲ್ಲ ಅಡಾಪ್ಟ್ ಮಾಡ್ತಾ ಇದೀವಿ. ಅದು ಖಂಡಿತ ನಮಗೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸೊ ಈ ತರ ನಾವು ಮಾಡ್ಕೊಂಡು ಹೋದಾಗ ಖಂಡಿತ ನಮ್ಮ ಒಂದು ಗೋಲ್ ಏನಿದೆ, ಗೋಲ್ ಅನ್ನು ರೀಚ್ ಮಾಡಕ್ಕೆ ತುಂಬಾನೇ ಹತ್ರ ಆಗ್ತೀವಿ ನಾವು. ಸೊ ಏನಿದ್ರು ಇವತ್ತು ಎಲ್ರು ಶ್ರೀಲಂಕೆಗೆ ಹೋಗ್ಲೇಬೇಕು. ಯಾರೆಲ್ಲ ವರ್ಕ್ಶಾಪ್ ಅಟೆಂಡ್ ಮಾಡಿದೀವಿ, ನಾವು ಹೋಗೋದು ಮಾತ್ರ ಅಲ್ಲ, ನಮ್ಮ ಟೀಮ್ ಇಂದ 10 ಮೆಂಬರ್ಸ್ 15 ಮೆಂಬರ್ಸ್ ಎಲ್ಲ ಕರ್ಕೊಂಡು ಹೋದ್ರೆ ನಮ್ಮ ಒಂದು ನೆಟ್ವರ್ಕ್ ಸ್ಟ್ರಾಂಗ್ ಆಗುತ್ತೆ, ಸ್ಟೇಬಲ್ ಆಗುತ್ತೆ. ಪ್ಲಸ್ ಬೇರೆಯವರ ಕನಸನ್ನ ಫುಲ್ಫಿಲ್ ಮಾಡಿದ ಒಂದು ತೃಪ್ತಿ ಸಿಗುತ್ತೆ ನಮ್ಗೆ. ಸೊ ನಿಜವಾಗೂ ಫಾರಿನ್ ಟ್ರಿಪ್ ಅಂದಾಗ ಎಲ್ರಿಗೂ ಇಷ್ಟ ಇರುತ್ತೆ. ಬಟ್ ಕಾರಣಾಂತರದಿಂದ ಅವ್ರಿಗೆ ಹೋಗಕ್ ಆಗಲ್ಲ. ಬಟ್ ಈ ಒಂದು ಅವಕಾಶನ ನಾವು ಸದ್ಬಳಕೆ ಮಾಡ್ಕೊಂಡು ಒಂದು ಫುಲ್ ಗ್ರೂಪ್ ಅನ್ನೇ ಕರ್ಕೊಂಡು ಹೋದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ನಾವು ಮೋದಿಕೇರ್ ಬಂದಿದ್ದು ಸಾರ್ಥಕ ಅನ್ಸ್ಬಿಡುತ್ತೆ. ಬಿಕಾಸ್ ಕಾಂಟ್ರಿಬ್ಯೂಷನ್, ಬಿಕಾಸ್ ನೀನಾ ಮೇಡಮ್ ಮಾತಾಡ್ಬೇಕಾದ್ರೆ ಹೇಳಿದ್ರು, ಹೈಯೆಸ್ಟ್ ವ್ಯಾಲ್ಯೂಸ್ ಇನ್ ಅವರ್ ಲೈಫ್ ಏನು ನಮ್ಮಲ್ಲಿರುವಂತ ಒಂದು ಹೈಯೆಸ್ಟ್ ವ್ಯಾಲ್ಯೂಸ್ ಅಂದ್ರೆ ಒಂದು ಸೆಲ್ಫ್ ಗುಡ್ ಹೆಲ್ತ್. ನನ್ನ ಒಂದು ಗುಡ್ ಹೆಲ್ತ್ ಇರ್ಬೋದು, ನನ್ನ ಫ್ಯಾಮಿಲಿಯ ಒಂದು ಗುಡ್ ಹೆಲ್ತ್ ಇರ್ಬೋದು. ಇದು ನಿಜವಾಗೂ ಒಂದು ಏನ್ ಹೇಳುದು ಹೈಯೆಸ್ಟ್ ವ್ಯಾಲ್ಯೂಸ್ ಇದೆ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ವರ್ಕ್, ನಾವು ಬೇರೆಯವ್ರಿಗೆ ಏನ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಲ್ವಾ ಅದು. ಇದು ಒಂದು 2 ಹೈಯೆಸ್ಟ್ ವ್ಯಾಲ್ಯೂಸ್ ಇರುವಂತಹ ಒಂದು ಇದು. ನಾವು ಅದನ್ನ ಖಂಡಿತ ನಾವು ಮಾಡೋಣ. ನಮ್ಮ ಲೈಫಿಗೆ ನಮಗೆ ನಾವು ಯಾಕೆ ಮಾನವರಾಗಿ ಹುಟ್ಟಿದೀವಿ ಅದರ ಒಂದು ಕರ್ತವ್ಯನ ನಿಭಾಯಿಸೋಣ. ಸೊ ಖಂಡಿತ ಎಲ್ರಿಗೂ ಆಲ್ ದಿ ಬೆಸ್ಟ್ ಖಂಡಿತ ಆಗುತ್ತೆ. ನೆಕ್ಸ್ಟ್ ಯಾರು ಬರ್ತೀರಾ? ಬರ್ಬೋದಾ? ಯಾರು ಇಲ್ಲಿ ತನಕ ಮಾತಾಡಿಲ್ಲ? ಏನಿದೆ ಪರವಾಗಿಲ್ಲ, ಶೇರ್ ಮಾಡ್ಕೊಳ್ಳಿ. ನಂದ ಮೇಡಮ್ ಇದ್ದೀರಾ, ಉಮೇಶ್ ಸರ್ ಇದ್ದೀರಾ, ಮಾತಾಡ್ಬೋದಾ? ನಿಮ್ದು ಏನು ಪ್ರೋಗ್ರೆಸ್ ಆಗ್ತಾ ಇದೆ, ನೀವು ಏನು ಸ್ಟೆಪ್ಸ್ ತಗೊಂಡಿದ್ದೀರಾ, ಶೇರ್ ಮಾಡ್ಬೋದಾ? ಬಿಕಾಸ್ ಯುವರ್ ಶೇರಿಂಗ್ ಇಸ್ ನಥಿಂಗ್ ಬಟ್ ಕೇರಿಂಗ್. ನಿಮ್ಮ ಶೇರಿಂಗ್ ಇಂದ ಬೇರೆಯವರಿಗೆ ಎಷ್ಟೋ ಜನರಿಗೆ ಒಂದು ಇನ್ಸೈಟ್ ಸಿಗ್ದಂಗೆ ಆಗುತ್ತೆ, ಹೆಲ್ಪ್ ಆಗುತ್ತೆ. ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ಯು ಆರ್ ವೆಲ್ಕಮ್. ಎಸ್ ಮೇಡಮ್, ನಾನು ಇವತ್ತು 2 ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಸೊ ಅವ್ರ ಜೊತೆ ಹೋಗಿ ಮಾತಾಡಬೇಕು. ಅವರು ಹೌಸ್ ವೈಫ್ಸು. ಸೊ ಹಾಗಾಗಿ ಮನೆ ಹತ್ರ ಇರೋರೆ, ಆಲ್ಮೋಸ್ಟ್ ಹತ್ರದಲ್ಲಿರೋರೆ, ಅವ್ರ ಜೊತೆ ಹೋಗಿ ಮಾತಾಡ್ಬೇಕಾಗಿದೆ. ಆಮೇಲೆ ಈ 100 PV ಇದು ತುಂಬಾ ನೀವ್ ಹೇಳಿದ್ ತುಂಬಾ ಉಪಯೋಗ ಆಗತ್ತೆ. 100 PV ಹೇಗ್ ಮಾಡ್ಬೇಕು ಅದನ್ನ ಆ ಒಂದು ಅಮೌಂಟ್ ನ ನಾವು ಸಪ್ರೇಟ್ ಆಗಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಅದು ಯೂಸ್ ಆಗುತ್ತೆ. ಅದು ನಾನು ತುಂಬಾ ದಿವಸದಿಂದ ಹೇಳ್ತಾ ಇದ್ದೆ ನಮ್ಮ ಟೀಮ್ ಅಲ್ಲಿ. ಬಂಡವಾಳ ಅಂತ ಒಂದ್ಸಲ ಹಾಕಿದ್ರೆ ಸಾಕು, ಅದನ್ನೇ ಎನ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಅದ್ರ ಲಾಭನೂ ಅದರಲ್ಲೇ ಲಾಭ ಯೂಸ್ ಮಾಡ್ಕೊಂಡು ಅಸಲ್ನ ಅದ್ರಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋದ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಆ 100 PV ನ ಯಾವ ತರ ಮಾಡ್ಬೋದು ಅಂತ ಈಸಿ, ತುಂಬಾ ಸುಲಭ ಆಗುತ್ತೆ ಅದು ಆ ತರ ಮಾಡಿದಾಗ. ಮತ್ತೆ ಇಲ್ಲಿ ಇನ್ನೊಂದು ಒಳ್ಳೇದೇನಂದ್ರೆ ನ್ಯೂ ಜಾಯಿನಿ ಮಾಡ್ಕೊಂಡು ಅವ್ರನ್ನ ಪ್ರಮೋಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಈಸಿ ಅನ್ಸುತ್ತೆ. ಯಾಕಂದ್ರೆ 2 ಮಾಡಿದ್ರೆ ಸಾಕು. ಅಂದ್ರೆ ನ್ಯೂ ಜಾಯಿನಿಗೆ 2 ಮಾಡಿದ್ರೆ ನಮ್ಗೆ ಈಸಿ. ಅಂದ್ರೆ ಟೋಟಲಿ ನ್ಯೂ ಜಾಯಿನಿ ಒಬ್ರು, ಅವ್ರ ಕೆಳಗಡೆ 2,
ಆಮೇಲೆ ಆ 2 ಲೆಕ್ಕ ಕೆಳಗಡೆ 2 ಟೋಟಲಿ 1 2 3 4 7 ಜನ 7 ಜನನ ಮೆಮೊರಿ ಜಾಗರ್ಗೆ ಹಾಕೊಂಡು ನಾವು ಮೆಮೊರಿ ಜಾಗರ್ನಲ್ಲಿ 7 ಜನನ ಹೆಕ್ಬಿಟ್ಟು ಅವರನ್ನ ನಾವು ಮಾಡಿದಾಗ ನೀವು ಜಾಯ್ನಿಗೂ ದುಡ್ಡು ಬರುತ್ತೆ, ನಮಗೂನು ಟೀಮ್ ಬಿಲ್ಡ್ ಆಗುತ್ತೆ. ಮತ್ತೆ ಬಹಳ ಅದು ಎರಡು ಮಾಡಿದ್ರೆ ಸಾಕು ಅಂತ ಸಂಧ್ಯಾ ಮೇಡಮ್ ಜೊತೆ ನಾನು ಮಾತಾಡಿದ್ದೆ ನಿನ್ನೆ. ಅವ್ರು ಹೇಳಿದ್ರು ನ್ಯೂ ಜಾಯ್ನಿಗೆ 2 ಮಾಡಿದ್ರೆ ಅದು ಅರ್ಲಿ ಬರ್ಡ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಅದು ಬಹಳ ಈಸಿ ಅನಿಸ್ತು ನಮ್ಗೆ. ಇಲ್ಲಿ ಈ ಉದ್ದೇಶ ಇರೋದೇ ಏನು ಧನ್ವರ್ಷ್ ಇರ್ಬೋದು ಅಥವಾ ತುಫಾನ್ ಇರ್ಬೋದು, ಉದ್ದೇಶ ಇರೋದೇ ಟೀಮ್ ಬಿಲ್ಡ್ ಮಾಡ್ಲಿಕ್ಕೆ ಮತ್ತೆ ಸ್ಪಾನ್ಸರ್ ಮಾಡಿ 100 PV ಮಾಡ್ಲಿಕ್ಕೆ. ಸೊ ನಾವ್ ಯಾವ ತರ ಮಾತಾಡ್ಬೇಕಂದ್ರೆ ಈ ನ್ಯೂ ಜಾಯ್ನಿ ಅವ್ರ ಜೊತೆಗೆ ಎಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ಬೇಕಂದ್ರೆ ಅವ್ರು 100 PV ಮಾಡ್ಬೇಕು, ಅವ್ರಿಗೆ ದುಡ್ಡು ಕೊಡಿಸ್ಬೇಕಂದ್ರೆ ಮಾಡಿಸ್ಬೇಕು, ಅವ್ರ ಕೈ ಮಾಡಿಸಿ ನೆಕ್ಸ್ಟ್ ಅವ್ರ ಕೆಳಗಡೆ ನಮ್ಮ ಮೆಮೊರಿ ಜಾಗರಿಂದಾನೇ ತಕೊಂಡು ಅವ್ರ ಕೆಳಗಡೆನೆ ಅವ್ರ ಹತ್ರನೇ ಮಾಡಿಸ್ಬೇಕು, 2-2 ಸ್ಪಾನ್ಸರ್ ಮಾಡಿಸ್ಬೇಕು. ಬಟ್ ನಮ್ಮ ಇದರಲ್ಲಿ 7 ಜನ ನೀವು ಇವ್ರನ್ನ ಏನು ಮೆಮೊರಿ ಜಾಗರಿಂದ ಹೆಕ್ಲೇಬೇಕು ನಾವು. ಸೊ ಆತರ ಮಾಡಿದಾಗ ನಮ್ಗೆ ಈಸಿ ಆಗತ್ತೆ ಅನಿಸ್ತು. ನಮ್ಮ ಬಿವಿನೂ ಜಾಸ್ತಿ ಆಗತ್ತೆ, ಟೀಮ್ ಬಿಲ್ಡ್ ಆಗತ್ತೆ, ಪ್ಲಸ್ ಹೊಸಬರಿಗೆ ನಾವು ಹಣ ಕೊಡ್ಸ್ಲಿಕ್ಕೆ ಈಸಿ. ಎಲ್ಲರೂ ದುಡ್ಡು ಬರೋದೇ ನೋಡ್ತಾರೆ, ಸುಮ್ನೆ ಮಾಡೋದು ಏನು ಪ್ರಯೋಜನ ಇರಲ್ಲ. 1,000 ಮಾಡ್ಬಿಟ್ರೆ ಏನ್ ಬಂದ್ಬಿಡತ್ತೆ ಅಲ್ವಾ, ಒಂದು ಫ್ರೀ ಪ್ರಾಡಕ್ಟ್ ಬರ್ಬೋದು ಅಷ್ಟೇ. ಹಾಗಾಗಿ ನಾವು ನೀವು ಜಾಯ್ನಿಂಗ್ ಮಾಡಿ 100 PV ಮಾಡೋದು ತುಂಬಾ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಅದೇ ತರ ಮಾಡ್ಬೇಕಂತ ಮಾಡ್ತಾ ಇದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೂಪರ್ ಆಗಿದೆ ನಂದ ನಿಮ್ಮ ಐಡಿಯಾಸ್. ನಿಜ ಫಸ್ಟ್ ಟೈಮ್ ಇವಾಗ ನೀವು ಜಾಯ್ನಿಸ್ ಬರ್ತಾರಲ್ಲ ಅವರಿಗೆ ಬೇರೆ ಪ್ಲಾನ್ ಅಲ್ಲಿ ದುಡ್ಡು ಬರುತ್ತೆ. ಫಸ್ಟ್ ಮಂತ್ ಮೇ ಬಿ 100-200 ಬರ್ಬೋದು. ಬಟ್ ಇಲ್ಲಿ ಫಸ್ಟ್ ಮಂತ್ 1000 rupees ಬರುವಂತ ಒಂದು ಚಾನ್ಸ್ ಇರುವಾಗ ಅವರಿಗೆ ಒಂಥರ ಈ ಸಿಸ್ಟಮ್ ಮೇಲೆ ಬಿಲೀಫ್ ಬಂದ್ಬಿಡುತ್ತೆ. ಅವ್ರು ಏನ್ ಮಾಡ್ತಾರೆ, ಬರೀ ಪ್ರಾಡಕ್ಟ್ ತಗೋತಾರೆ, ಅವರಿಗೆ ಮಂತ್ ಎಂಡ್ ಅಲ್ಲಿ ಅವ್ರ ಅಕೌಂಟಿಗೆ 1000 rupees ಬಂದಾಗ ತುಂಬಾನೇ ಖುಷಿ ಆಗುತ್ತೆ. ಒಂಥರ ಇದು ನಿಜವಾಗೂ ಕರೆಕ್ಟ್ ಆಗಿ ಮಾಡಿದ್ರೆ ಬರೀ 7.5 ಅಲ್ಲ 10,000 ವರೆಗೂ ಅರ್ನ್ ಮಾಡ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿದೆ. 4 ತಿಂಗಳು ಈ ತರ ಮಾಡ್ಬಿಟ್ಟು ಅವರಿಗೆ ಇಷ್ಟು ಅಮೌಂಟ್ ಬಂದಾಗ ಅವರು ಖಂಡಿತ ಹಿಂದೆ ನೋಡಲ್ಲ, ಆಮೇಲೆ ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಯಾಕಂದ್ರೆ ಇದು ತುಂಬಾನೇ ಒಂದು ಅಟ್ರಾಕ್ಟಿವ್ ಆಫರ್ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಇದನ್ನ ಪಡ್ಕೋಬಹುದು. ಯಾಕಂದ್ರೆ ಹೇಳ್ತಾರಲ್ಲ ಬಿಸ್ನೆಸ್ ಗೆ ನ್ಯೂ ಬ್ಲಡ್ ಬರ್ಬೇಕು, ನ್ಯೂ ಬ್ಲಡ್. ಯಾಕಂದ್ರೆ ನ್ಯೂ ಜಾಯ್ನಿಸಿಗೆ ಅವರಿಗೆ ತುಂಬಾ ಜನ ಕ್ಲೋಸ್ ಇರೋರು ಇರ್ತಾರೆ ಇದು. ಸೊ ಅಂತ ಆ ತರ ಇರೋದ್ರಿಂದ 4 ಜನ ತರೋದು ಏನು ಕಷ್ಟ ಆಗಲ್ಲ. ಬಟ್ ಏನಂದ್ರೆ ನಾವು ಡ್ರೀಮ್ ಸ್ಟ್ರಾಂಗ್ ಆಗಿ ಸೆಟ್ ಮಾಡ್ಕೊಂಡು ಇಳಿಬೇಕು. ಆವಾಗ ಖಂಡಿತ ನಾವು ನ್ಯೂ ಜಾಯ್ನಿಸಿಗೆ ನಾವು ಈ ತರ ಸಪೋರ್ಟ್ ಕೊಡ್ಬಹುದು. ಸೊ ಇದು ಒಂದು ತುಂಬಾ ಅಟ್ರಾಕ್ಟಿವ್ ಪ್ಯಾಕೇಜ್ ಇದು. ಏನು 7,500 ಹೇಳಿದಾರಲ್ಲ, ತುಂಬಾನೇ ಅಟ್ರಾಕ್ಟಿವ್. ಬೇರೆ ಎಲ್ಲೂ ಈ ತರ 4 ತಿಂಗಳಲ್ಲಿ ಈ ತರ ಈಸಿಯಾಗಿ ಅರ್ನ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ನಂದ, ತುಂಬಾ ಒಳ್ಳೆ ಶೇರ್ ಮಾಡಿದ್ರೆ. ಅದೇ ರೀತಿ ಇನ್ನೊಂದು ಏನಂದ್ರೆ, ನಾನು ಈ ಪ್ರಾಡಕ್ಟ್ಸ್ ಗೆ 100 PV ಮಾಡಕ್ಕೆ ನಮ್ಮ ಬಂಡವಾಳನ ಇನ್ವೆಸ್ಟ್ಮೆಂಟ್ ಅನ್ನ ಯಾವ ತರ ಅದನ್ನ ರಿಟರ್ನ್ ಮಾಡ್ಬೇಕಂದ್ರೆ, ನಾವು ದೇವ್ರ ಹುಂಡಿಗೆ ಹಾಕ್ತಿವಿ ನೋಡಿ, ದೇವ್ರ ಹುಂಡಿಗೆ ದುಡ್ಡು ಹಾಕ್ತಿವಿ, ಅದನ್ನ ಯಾವತ್ತಾದ್ರೂ ತೆಗಿತೀವ? ಯಾಕೆ ಹೇಳಿ? ದೇವ್ರ ಮೇಲೆ ಭಯ ಇದೆ, ಭೀತಿ ಇದೆ, ಎಲ್ಲ ಇದೆ. ಅದೇ ತರ ಇದ್ರ ಮೇಲೇನೂ ಒಂದು ಭಯ ಭಕ್ತಿ ಇಟ್ಕೊಂಡು ನಾವು ಮಾಡಿದ್ರೆ ಖಂಡಿತ ಇದು ಎವ್ರಿ ಮಂತ್ ನಾವು ದುಡ್ಡಿಗೋಸ್ಕರ ಹುಡುಕಾಡೋದು ತಪ್ಪುತ್ತೆ. ಇದು ಏನಿದು ಬಂಡವಾಳ, ನನ್ನ ಮೋದಿಕೇರ್ ನನ್ನ ಲೈಫಲ್ಲಿ ಎಲ್ಲಿ ತನಕ ಇರುತ್ತೆ ಅಲ್ಲಿವರೆಗೆ ಇರುವಂತ ಒಂದು ಬಂಡವಾಳ ಅಂತ ನಾನು ಯೋಚನೆ ಮಾಡ್ಬೇಕು. ಸೊ ಅವಾಗ ಮಾಡಿದ್ರೆ ನಿಮಗೆ ಟೆನ್ಷನ್ ಆಗಲ್ಲ. ಎವ್ರಿ ಮಂತ್ ಬಿಫೋರ್ 10th ನಿಮ್ಮ 100 PV ಮಾಡೋದು ತುಂಬಾ ಒಂದು ಸ್ಮೂತ್ ಆಗಿ ಈಸಿಯಾಗಿ ಆಗುತ್ತೆ. ಸೊ ಥ್ಯಾಂಕ್ ಯು ನಂದ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬರ್ತೀರಾ? ಇನ್ನೊಬ್ರಿಗೆ ಶೇರ್ ಮಾಡ್ಬೋದು. I have one thing to tell. Actually ನಮ್ಗೆ ಈಗ Zoom ಅಲ್ಲಿ ಸುಮಾರು ಲಿಂಕ್ಸ್ ಗಳು ಕಳಿಸ್ತಾ ಇರ್ತಾರೆ, ಬೇರೆ ಬೇರೆ ಟೀಮ್ ನವ್ರು ಮಾಡ್ತಾ ಇದ್ದಾರೆ ಅಂತ. ಬಟ್ ನಮ್ಗೆ ಟೈಮ್ ಅಟೆಂಡ್ ಮಾಡೋದಕ್ಕೆ ಒಂಥರ ಆಲ್ರೆಡಿ ಆಗೋಯ್ತು, ಒಂದು ಅಟೆಂಡ್ ಮಾಡಿದೀವಿ, ಸ್ವಲ್ಪ ಗೊತ್ತಾಗಿದೆ ಅಂತ ಅನ್ಕೊಳ್ತೀವಿ. ಬಟ್ ಒಬ್ಬೊಬ್ರು ಹೇಳೋ ರೀತಿಯಲ್ಲಿ ಡಿಫ್ರೆಂಟ್ ವೇಸ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಒಂದ್ ಎಷ್ಟೊತ್ತು ಇರುತ್ತೋ ಅದನ್ನ ಅಟೆಂಡ್ ಮಾಡಿದಾಗ ವಿಲ್ ಡೆಫಿನೆಟ್ಲಿ ನೋ. ಈಗಂತೂ 1 hour 2 hour ಯಾರು ಝೂಮ್ದು ಮಾಡ್ತಾ ಇಲ್ಲ, ಎಲ್ಲ half an hour ಸೆಷನ್ಸ್ ಮಾಡ್ತಾರೆ. ಸೊ ಯಾವ್ದು ಬರುತ್ತೋ ಅಟ್ಲೀಸ್ಟ್ 1 or 2 ಯು ಬೆಟರ್ ಅಟೆಂಡ್ ಅಂತ ನಾನು ಹೇಳೋದ್ ಕಾರಣ ಇಷ್ಟೇ. ನೆನ್ನೆ ಫಿಲಿಪ್ ಸರ್ ಅವ್ರದ್ದು ವೇ ಆಫ್ ಪ್ರೆಸೆಂಟಿಂಗ್ ನಾನು ಕೇಳಿಸ್ಕೊಂಡೆ, ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಯಾವಾಗ್ಲೂ ಏನಂದ್ರೆ ಬರೀ ಥಿಯರಿಟಿಕಲ್ ಆಗಿ ಹೋಗೋದಕ್ಕಿಂತ ಅದನ್ನ ರೌಂಡ್ ಸರ್ಕಲ್ಸ್ ಮಾಡಿ ಮಾಡ್ತಾರೆ. ಸೊ ಅದು ನಮ್ಮ ಮೈಂಡ್ಗೆ ತುಂಬಾ ಇದಾಗುತ್ತೆ, ಹೇಗೆ ಮಾಡಬೇಕು, ಎಷ್ಟು ಪಾಯಿಂಟ್ಸ್ ಅಂತ. ಸೊ ನಾರ್ಮಲಿ ನಮ್ದು 100 PV ಅಂತ ಹೇಳುವಾಗ ನಮ್ಮ 4 ಟೀಮಿಂದ 150 PV ತಗೊಳ್ಳೋದು ಈಸಿ. ಸೊ 4,000 ಅಂತ ಹೇಳುವಾಗ ಸ್ವಲ್ಪ ಹೆದರಿಕೆ ಆಗುತ್ತಲ್ವಾ. ಸೊ 150 PV ಅಂದಾಗ ಕೆಲವರು 75 PV ಮಾಡಿರ್ಬೋದು, ಅವರ ಟೀಮಲ್ಲಿ ಇನ್ನ ಹೊಸಬ್ರು ಬಂದವರು ದೇ ಮೈಟ್ ಡೂ 100 PV ಮಾಡೋರು ಇರ್ತಾರೆ. ಸೊ ವಾಟ್ ಎವರ್ ಇಟ್ ಇಸ್,
1 or 2 people in each legs, they can make totally 4,000 BV ಮಾಡಬಹುದು, ಗ್ರೂಪ್ BV ಮಾಡಬಹುದು. ಅಂಡ್ ನಂದಾ ಮೇಡಮ್ ಹೇಳಿರೋ ತರ ಹೊಸಬ್ರಿಗೆ ಇಬ್ರನ್ನ, ಸೊ ಆದಷ್ಟು ಬರೋರ್ನ ಸ್ಪಾನ್ಸರಿಂಗ್ ಮಾಡಿದಷ್ಟು ಅವ್ರಿಗೆ ಈ ಧನ್ವರ್ಷಕ್ಕೆ ನಾವು ಕ್ವಾಲಿಫೈ ಮಾಡ್ತಾ ಖಂಡಿತ ಶ್ರೀಲಂಕಾ ಟ್ರಿಪ್ಪಿಗೆ ಹೋಗ್ಬೇಕು ಅನ್ನೋರಿಗೆ ಖಂಡಿತ ಅದು ಕನೆಕ್ಟ್ ಆಗುತ್ತೆ. ಬಿಕಾಸ್ ಡೌನ್ ದ ಡೆಪ್ತ್ ನಾವು ವರ್ಕ್ ಮಾಡ್ತಾ ಹೋಗೋದಕ್ಕೂ ಹೆಲ್ಪ್ ಆಗುತ್ತೆ. ಅಂಡ್ ಫಸ್ಟ್ ಈಗ ನ್ಯೂ ಜಾಯ್ನರ್ಸ್ಗೆ 1000 rupees ಅಂತ ಹೋಗುವಾಗ ಸ್ಲೋಲಿ ನಾವು ಡೆಪ್ತ್ ಅಲ್ಲಿ ನಾವು ಮಾಡ್ಕೊಂಡು ಹೋಗುವಾಗ ಅವ್ರಿಗೆ ಒಂದು 25,000 ಎಕ್ಸ್ಟ್ರಾ ಇನ್ಕಮ್ ಹೇಗೆ ಬರಬೇಕು ಅನ್ನೋದು, ಪ್ಲಸ್ ಆಲ್ರೆಡಿ ಎಷ್ಟೋ NQDs ಫಸ್ಟ್ ಏನಂದ್ರೆ ನಮ್ಮ ಸ್ಟ್ರಕ್ಚರ್ ಹಾಕೊಳ್ಳೋದು, ರಿಪೋರ್ಟ್ಸ್ ಇಂದ ನೋಡ್ಬಿಟ್ಟು ನಮ್ಮ ಸ್ಟ್ರಕ್ಚರ್, ಫ್ರಂಟ್ ಲೈನ್ ಸ್ಟ್ರಕ್ಚರ್ಸ್ ಯಾರೆಲ್ಲ ಆಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ, ಯಾರು ಮಾಡಿಲ್ಲ ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಂಡ್ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡಕ್ಕೆ ಹೇಳಿದವರು 15% ನಾವು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗೋದಕ್ಕೆ ಈ ಏಪ್ರಿಲ್ ಅಲ್ಲಿ ಮಾಡಿದಾಗ ದೇ ವಿಲ್ ಡೆಫಿನೆಟ್ಲಿ ಬಿಕಮ್ 16% ಅಲ್ವಾ. ಸೊ ದೇ ವಿಲ್ ಬಿ ಗೆಟಿಂಗ್ ಕ್ವಾಲಿಫೈಡ್ ಫಾರ್ ದ ನೆಕ್ಸ್ಟ್ ಇದಕ್ಕೂ ಆಗುತ್ತೆ. ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಆಲ್ ದ ಥಿಂಗ್. ಬಟ್ ನಾವು ಹೇಗೆ ವರ್ಕ್ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಟ್ರಕ್ಚರ್ ವೈಸ್ ಅವ್ರು ಹಾಕೊಟ್ಟಿದ್ದು ತುಂಬಾ ಈಸಿ ಆಗಿತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರದ್ಧಾ. ಥ್ಯಾಂಕ್ ಯು ಶ್ರದ್ಧಾ. ನಂಗೆ ಆಮೇಲೆ ಒನ್ ಮೋರ್ ಕ್ಲಾರಿಫಿಕೇಶನ್ ಐ ವಾಂಟ್ ಶ್ರದ್ಧಾ, ಬಿಕಾಸ್ ಯು ಆರ್ ದಿ ಮಾಸ್ಟರ್ ಹಿಯರ್. ಓಕೆ, ಸೊ ಏನಂದ್ರೆ ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಸೊ ಇವಾಗ ಧನ್ವರ್ಷ್ ಇವಾಗ ಒಬ್ರು ಇದಾರೆ ಅಂತ ಇಟ್ಕೊಳ್ಳಿ, ಅವರಿಗೆ 4 ಸ್ಪಾನ್ಸರ್ ಮಾಡೋದು ಎಲ್ಲ ಸ್ವಲ್ಪ ಟಫ್ ಅಂತ ಹೇಳಿ, ಬಿಕಾಸ್ ಮಂತ್ ಎಂಡ್ ಇದು, ಬಿಕಾಸ್ ಅರ್ಲಿ ಬರ್ಡ್ ಈ ಮಂತ್ ಮಾಡ್ಲೇಬೇಕು, ಮಂತ್ ಎಂಡ್ ಇದು. ಸೊ ಅವರೇ ಒಬ್ಬರೇ ಪರ್ಸನಲ್ BV ಮಾಡಿದ್ರೆ, ಡೈರೆಕ್ಟರ್ ಆದ್ರೆ ಅವರು ಧನ್ವರ್ಷ್ ಬರಲ್ಲ, ಬಟ್ ಶ್ರೀಲಂಕಾ ಟ್ರಿಪ್ ಕ್ವಾಲಿಫೈ ಆಗ್ತಾರೆ. 2 ಪಾಯಿಂಟ್ ಸಿಗುತ್ತೆ, ಕರೆಕ್ಟಾ? ಹೌದು, ಅದು ಸಿಗುತ್ತೆ. ಬಟ್ ಏನ್ ಹೇಳ್ತೀವಿ ಅಂದ್ರೆ ಜಸ್ಟ್ ಫಾರ್ ದ ಸೇಕ್ ಆಫ್ ಈ ಪ್ರಮೋಷನ್ ಅಚೀವ್ ಮಾಡ್ಬೇಕು ಅಂತ ಹೇಳಿ ಪ್ರಾಡಕ್ಟ್ಸ್ ನ ಡಂಪ್ ಮಾಡೋದು ಸರಿಯಲ್ಲ. No, not like that. If they are ready to move the products, do retailing and take it ಅಂದ್ರೆ ಅದನ್ನ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಅವರು ಈ 4 days 5 days ಅಲ್ಲಿ ಒಂದು ಹ್ಯೂಜ್ ಅಮೌಂಟ್ ಪ್ರಾಡಕ್ಟ್ಸ್ ತಗೊಂಡು ಅದನ್ನ ಇಮಿಡಿಯೇಟ್ ಆಗಿ ರೀಟೇಲ್ ಮಾಡಿದ್ರೆ, by 30th they can retail the products and take back their money andre, then they can get qualified for the qualification agutte. Okay, next month inda they can do it like sponsoring and ಅಥವಾ ಇರೋ ಲೆಗ್ಸ್ ಇಂದ ಪಾಯಿಂಟ್ಸ್ ನ ಅಕ್ಯುಮುಲೇಟ್ ಮಾಡ್ತಾ ಹೋಗ್ಬೋದು. ಅಲ್ಲ, ಇವರು ಮಾಡೋದು ಡಂಪ್ ಮಾಡೋದಲ್ಲ, ಈಸ್ ಹ್ಯಾವಿಂಗ್ ಎ ಫರ್ಟಿಲೈಸರ್ ಬಿಸ್ನೆಸ್ ಕಂಪನಿ ಇದೆ. ಓಕೆ, ಆ ತರ ಅವರ ಅದೇ ಈಗ ಇದಕ್ಕೆ ಒನ್ ಮೋರ್ ಥಿಂಗ್ ಇಸ್ ಅಗ್ರಿಕಲ್ಚರ್ ಆಫರ್ ಏನಿದೆ, ದಟ್ ವಿಲ್ ಹೆಲ್ಪ್ ಯು ಔಟ್ ಫಾರ್ ಟೈಟಲ್ ಜಂಪಿಂಗ್ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಅದ್ರಲ್ಲಿ ಎಕ್ಸ್ಟ್ರಾ BV ಬರುತ್ತಲ್ವಾ. ಕರೆಕ್ಟ್ ಹೌದು. ಸೊ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಕಾನ್ಸಂಟ್ರೇಟ್ ಮಾಡಬಹುದು. ಕರೆಕ್ಟ್, ಹೌದು. ಥ್ಯಾಂಕ್ ಯು ಶ್ರದ್ಧಾ. ನನಗೆ ಕೆಲವು ಡೌಟ್ಸ್ ಇತ್ತು, ಅದಕ್ಕೆ ಇಲ್ಲೇ ಕೇಳ್ತಾ ಇದ್ದೀನಿ ನಾನು. ಆಮೇಲೆ ನೆಟ್ವರ್ಕ್ ಇಶ್ಯೂ, ನಾನು ಆಕ್ಚುಲಿ ನಿನ್ನೆ ಈವ್ನಿಂಗ್ ತುಂಬಾ ನೆಟ್ವರ್ಕ್ ಟ್ರೈ ಮಾಡಿದೆ, ಯಾಕಂದ್ರೆ ಲಿಂಕ್ ಹಾಕಬೇಕಾಗಿದೆ, ನನ್ನ ರೆಸ್ಪಾನ್ಸಿಬಿಲಿಟಿ. ಬಟ್ ನೈಟ್ 9:30 10 ಆದ್ರೂ ನಂಗೆ ಇಂಟರ್ನೆಟ್ ಸಿಗ್ತಾ ಇರ್ಲಿಲ್ಲ. ಆಮೇಲೆ ಥ್ಯಾಂಕ್ ಗಾಡ್ ಅರ್ಲಿ ಮಾರ್ನಿಂಗ್ ಹಾಕೋಣ ಅಂತ ನೋಡಿ ನೀವು ಅಷ್ಟೇ ಹಾಕಿದೀರಾ. ಥ್ಯಾಂಕ್ ಯು ಸೋ ಮಚ್, ನಿಜವಾಗೂ. ನೆಕ್ಸ್ಟ್ ಯಾರಾದ್ರೂ ಇದ್ದೀರಾ? ನಾನು ಇಲ್ಲಾಂದ್ರೆ ನನ್ನ ಮೆಂಟರ್ನ ಕರಿತೀನಿ ಇವಾಗ. ನಾನು ಯಾರಾದ್ರೂ ಇದ್ರೆ, ಲಾಸ್ಟ್ ಒಬ್ರು ಉಮೇಶ್ ಸರ್ ಬಂದಿಲ್ಲ ಇನ್ನು. ಗುಡ್ ಮಾರ್ನಿಂಗ್. ರೈಟ್ ವೇನಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಅಂಡ್ ಏನು ಕ್ವಶನ್ ಇದೆ ಖಂಡಿತ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಬಹುದಾ ಅಂತ ಪ್ರಶ್ನೆನೇ ಬೇಡ. ಅದಕ್ಕೆ ಕೆಲವು ಪ್ರಶ್ನೆಗಳಿಗೆ ಥ್ಯಾಂಕ್ಸ್ ಟು ಶಿವಪ್ರಕಾಶ್, ಅವರು ಇನಿಷಿಯೇಟಿವ್ ತಗೊಂಡ್ರಲ್ವಾ, ಹಿಂಗೆ ಕ್ವಶನ್ ಇತ್ತು, ಅದಕ್ಕೆ ಆನ್ಸರ್ ಸಿಕ್ತು ಅಂತ. ಹಾಗೆ ಪ್ರತಿಯೊಬ್ರು ಕೂಡ ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಕೂಡ ಅದನ್ನ ಇಲ್ಲಿ ಇನ್ನೊಂದ್ಸಲ ಪ್ರಸ್ತಾಪ ಮಾಡಬಹುದು. ಪ್ರಸ್ತಾಪ ಅಂದ್ರೆ ಪ್ರೆಸೆಂಟ್ ಡಿಸ್ಕಷನ್. ನ್ಯೂ ಜಾಯಿನಿ ಅಂತ ಹೇಳ್ತಾ ಇದೀವಲ್ವಾ. ನ್ಯೂ ಜಾಯಿನಿ ಅಂದ್ರೆ ಆಯಾಯ ತಿಂಗಳು ಸೇರಿದವರು. ಏಪ್ರಿಲ್ 30ಕ್ಕೆ ಸೇರಿದ್ರು ಅವರು ಮೇಗ ಆಗುವಾಗ ಓಲ್ಡ್ ಜಾಯಿನಿ, ಅದು ಕ್ಲಾರಿಟಿ ಇರಲಿ. ಸುಮಾರು ಜನಗಳಿಗೆ ನ್ಯೂ ಜಾಯಿನಿ ಅನ್ನುವಾಗ ಕನ್ಫ್ಯೂಷನ್ ಇರುತ್ತಲ್ವಾ. ಮಾರ್ಚ್ ಅಲ್ಲಿ ಸೇರಿದವರು ಏಪ್ರಿಲ್ಗೆ ನ್ಯೂ ಜಾಯಿನಿ ಅಲ್ಲ, ಏಪ್ರಿಲ್ ಅಲ್ಲಿ ಸೇರಿದವರು ಮೇಗೆ ನ್ಯೂ ಜಾಯಿನಿ ಅಲ್ಲ.
ಸೊ ಯಾವ 30th ಆದ್ರೂ ಪರವಾಗಿಲ್ಲ, ಕ್ಯಾಲೆಂಡರ್ ಮಂತ್ ಅಂತ ಹೇಳ್ತೀವಲ್ವಾ, ಆ ನ್ಯೂ ಜಾಯಿನಿ ಪ್ರೋಗ್ರಾಮ್ ಅಲ್ಲಿ ನ್ಯೂ ಜಾಯಿನಿಗೆ ಇರುವಂತಹ ಆಫರು ಇದ್ರ ಪ್ಯಾಂಪ್ಲೆಟ್ ಅಲ್ಲ, ಪೋಸ್ಟರ್ ಅಲ್ಲಿ ಕೊಟ್ಟಿರುವ ಹಂಗೆ ಅವರು ಯಾವ ತಿಂಗಳು ಕೂಡ ಯೂಸ್ ಮಾಡ್ಕೊಳ್ಬಹುದು. ಈ ಮಂತ್ ಅಲ್ಲಿ ಜಾಯಿನ್ ಆದವರು ಈ ಮಂತ್ ಅಲ್ಲಿ 2 ಮಾಡಿದ್ರು ಕ್ವಾಲಿಫೈ ಆಗ್ತಾರೆ. ನೆಕ್ಸ್ಟ್ ಮಂತ್ ಅಲ್ಲಿ ಜಾಯಿನ್ ಆಗೋರು ನೆಕ್ಸ್ಟ್ ಮಂತ್ 2 ಲೆಗ್ ಅಲ್ಲಿ ಕ್ವಾಲಿಫೈ ಆದಾಗ ಕ್ವಾಲಿಫೈ ಆಗ್ತಾರೆ. ಅಂಡ್ ಪ್ರೇಮ ಕೊನೆಗೆ ಕೇಳಿದ ಪ್ರಶ್ನೆ, ಒಂದು ನಾನೇನು ಅಬ್ಸರ್ವ್ ಮಾಡಿದ್ದು ಅಂದ್ರೆ, ಈ ತರ ಪ್ರಶ್ನೆ ಕೇಳೋದು ತುಂಬಾ ಮುಖ್ಯ. ಆ ಪ್ರಶ್ನೆಯಿಂದ ನಮ್ಮ ಬಿಹೇವಿಯರ್ ಅಲ್ಲಿ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು. ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಡಬಾರದು, ಕ್ಲಾರಿಟಿ ತಗೋಬೇಕು. ನಮಗೆ ಅರ್ಜೆನ್ಸಿ ಆಫ್ ಆನ್ಸರಿಂಗ್ ಇರುತ್ತೆ, ಅದನ್ನ ದಯವಿಟ್ಟು ನಿಲ್ಸೋಣ. ಈಗ ನೋಡಿ ಪ್ರೇಮ, ನೀವು ಕೇಳುವಾಗ ತಲೆಯಲ್ಲಿ ಬರೋದೇ ಡಂಪ್ ಮಾಡೋದು ಅಂತ, ಒಟ್ಟಿಗೆ ಪ್ರಾಡಕ್ಟ್ ತಗೊಂಡು ಡೈರೆಕ್ಟರ್ ಆಗೋದು ಅಂತ ಹೇಳುವಾಗ ನನ್ನ ತಲೆಯಲ್ಲೂ ಫಸ್ಟ್ ಬರೋದೇ ಡಂಪಿಂಗ್ ಅಂತ. ಆ ಡಂಪಿಂಗ್ ಅನ್ನೋದು ಒಂದು ನೆಗೆಟಿವ್ ಆಸ್ಪೆಕ್ಟ್. ಅದನ್ನ ಬರೋ ಬದಲು ಯಾರು ಯಾವಾಗ ಏನ್ ಪ್ರಾಡಕ್ಟ್ ತಗೊಳ್ತಿದ್ದಾರೆ, ಒಂದು ನಿಮಿಷ ಯಾಕೆ ಪ್ರಶ್ನೆ ಕೇಳೋದು, ನನಗೂ ಅವಾಗ ಆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಮನೆಯಲ್ಲಿ ಬರೋದು ಕಂಟ್ರೋಲ್ ಆಗುತ್ತೆ. ಇನ್ನೊಂದು ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಳುವಾಗ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗಿನ ಪ್ರಕಾರ ಇದು ಅಬ್ಜೆಕ್ಷನ್ಸ್ ಅಲ್ಲ, ಕ್ವಶನ್ಗೆ ಆನ್ಸರ್ ಮಾಡೋದಷ್ಟೇ, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲ. ಆನ್ಸರ್ ಮಾಡಬೇಕು ಮೊದ್ಲೇ ನಾವು ಗುಡ್ ಲಿಸನರ್ ಆಗ್ಬೇಕು. ಶಾರದಾ ಮೇಡಮ್ ಕೊಟ್ರಲ್ವಾ ಒಂದು ಸ್ಟೇಟ್ಮೆಂಟ್, ನೀನಾ ಮೇಡಮ್ ಹೇಳಿದ್ದನ್ನ, ಅಚೀವ್ಮೆಂಟ್ ಆಗೋದು ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಹೆಚ್ಚು ಅಚೀವ್ಮೆಂಟ್ ಆಗೋದು ಇಂಪಾರ್ಟೆಂಟೇ, ಖಂಡಿತ ಅಲ್ಲ ಅಂತ ಹೇಳುವಂಗೆ ಇಲ್ಲ. ಆದ್ರೆ ಆ ಅಚೀವ್ಮೆಂಟ್ ಅಥವಾ ನಿಮ್ಮ ಗೋಲ್ಸ್ ರೀಚ್ ಆಗೋದು ಅಥವಾ ಡ್ರೀಮ್ಸ್ ಅಚೀವ್ ಆಗೋದು ಅದಕ್ಕಿಂತಾನು ತುಂಬಾ ಇಫೆಕ್ಟಿವ್ ಅಥವಾ ಪ್ರಯೋಜನಕಾರಿ ಏನು ಆ ರೂಟ್ ಅಲ್ಲಿ ನಾನು ಹೋದಾಗ ನನ್ನಲ್ಲಿ ಆಗುವ ಬದಲಾವಣೆ. ಅದಕ್ಕೆ ದೊಡ್ಡ ಗೋಲ್ಸ್ ರೀಚ್ ಆಗೋದು ಎಷ್ಟು ಮುಖ್ಯನೋ, ಆ ದೊಡ್ಡ ಗೋಲ್ಸ್ಗೆ ಕೆಲಸ ಮಾಡೋದು ಇದೆಯವಲ್ಲ, ಚಿಕ್ಕ ಗೋಲ್ಸ್ಗಳು. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ದೊಡ್ಡ ಗೋಲ್ಸಿನ ಬಗ್ಗೆ ಯಾರು ಮರಿಬಾರ್ದು, ಸೈಡ್ ಅಲ್ಲಿ ಇಡಬಾರ್ದು, ಫೋಕಸ್ ಕಡಿಮೆ ಆಗ್ಬಾರ್ದು. ದೊಡ್ಡ ಗೋಲ್ಸಿನ ಕಡೆಗೆ ಗಮನ ಜಾಸ್ತಿ ಇರಬೇಕು. ಎವ್ರಿ ಡೇ ವಿಜುವಲೈಸೇಷನ್, ಎವ್ರಿ ಡೇ ನಿಮ್ಮ ಬುಕ್ ಅಲ್ಲಿ ಬರ್ದಿರೋದನ್ನ ನೋಡೋದು, ಬರ್ದಿಲ್ಲ ಅಂದ್ರೆ ಬರಿತಾ ಹೋಗೋದು. ಥ್ಯಾಂಕ್ಸ್ ಟು ಪ್ರೇಮ, ನೀವು ಬರೆಯುವಂತಹದ್ದು ಸೀಕ್ರೆಟ್ ಅಲ್ಲಿ ಇರುವಂತಹ ವಿಷಯ ನೀವು ಅಳವಡಿಸ್ಕೊಂಡಿರೋದನ್ನ ತುಂಬಾ ಇಫೆಕ್ಟಿವ್ ಆಗಿ ಟ್ರಾನ್ಸ್ಫರ್ ಮಾಡಿದ್ರಿ. ಯಾಕಂದ್ರೆ ತುಂಬಾ ಜನಗಳಿಗೆ ಇನ್ಕ್ಲೂಡಿಂಗ್ ನನಗೆ ಕೂಡ ಅಷ್ಟೊಂದು ಬರೆಯುವ ಅಭ್ಯಾಸ ಇಲ್ಲ, ಅಂಡ್ ಅದನ್ನ ಅಷ್ಟು ಪರ್ಸನಲ್ ಆಗಿ ತಗೊಳ್ಳುವಂತಹ ಅಭ್ಯಾಸ ಸ್ವಲ್ಪ ಕಡಿಮೆ ಇದೆ. ಸೊ ಅಲ್ಲಿ ನಾನು ಅಪ್ಡೇಟ್ ಆಗ್ಬೇಕಂದ್ರೆ ಇನ್ನೊಬ್ರಿಗೆ ಆಗಿರೋದನ್ನ ನಾನು ತಿಳ್ಕೊಬೇಕು. ಯಾಕಂದ್ರೆ ನಾನು ನಿಮ್ಮನ್ನ ತುಂಬಾ ವರ್ಷದಿಂದ ನೋಡಿದವರಲ್ವಾ, ನಂಗೆ ಅವಾಗ ನಂಬಿಕೆ ಇನ್ನೂ ಜಾಸ್ತಿ ಆಗತ್ತೆ. ಸೊ ಥ್ಯಾಂಕ್ ಯು ಶೇರ್ ಮಾಡಿರೋದಕ್ಕೆ. ಸೊ ದೊಡ್ಡ ಗೋಲ್ಸ್, ಒಂದ್ ನಿಮಿಷ ಸಂಧ್ಯಾ, ಒಂದ್ ನಿಮಿಷ. ಇಲ್ಲಿ ಆಕ್ಚುಲಿ ಇದು ಐ ಮಸ್ಟ್ ಥ್ಯಾಂಕ್ ಮೈ ಸನ್. ಯಾಕೆ ಗೊತ್ತಾ, ಸೀಕ್ರೆಟ್ ಬುಕ್ ಬಗ್ಗೆ ಎಲ್ಲ ಲೀಡರ್ಸ್ ಹೇಳ್ತಾ ಇದ್ರು, ಬಟ್ ಅಟ್ ಎ ಟೈಮ್ ಮೈ ಸನ್ ಹ್ಯಾಸ್ ಬಾಟ್ ಮಿ 3 books, ಸೀಕ್ರೆಟ್, ದಿ ಮ್ಯಾಜಿಕ್, ದಿ ಪವರ್. ಅವ್ರದ್ದೇ ರೋಂಡ ಬರೆದು 3 book ಕೊಟ್ರು. ಸೀಕ್ರೆಟ್ ಓದಿ ಆಗಿತ್ತು, ನಾನು ಮ್ಯಾಜಿಕ್ ಓದ್ದೆ, ಪವರ್ ಓದ್ದೆ. ಮ್ಯಾಜಿಕ್ ಅಲ್ಲಿ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ ನನಗೆ. ಯಾರು ಇಲ್ಲಿ ಗುರುಗಳಿಲ್ಲ, ಬುಕ್ಕೇ ನನ್ನ ಗುರು, ನನ್ನ ಮ್ಯಾಜಿಕ್ ಬುಕ್ಕೇ ನನ್ನ ಗುರು. ಅಲ್ಲಿ ಏನ್ ಹೇಳುತ್ತೆ ಅದೇ ತರ ಎಕ್ಸರ್ಸೈಸ್ ಮಾಡಿದೆ ನಾನು. ಆಮೇಲೆ 1 ವರ್ಷ 2 ವರ್ಷ ಮಾಡಿದೆ, ಆಮೇಲೆ ಬಿಟ್ಟೋಯ್ತು. ಅದು ಎಲ್ಲೆಲ್ಲೋ ನಾವು ಹೋಗ್ತೀವಲ್ಲ, ಬೇರೆ ಅಪ್ಡೇಷನ್ ಆಗುತ್ತೆ ಟ್ರೈನಿಂಗ್ ಅಲ್ಲಿ, ಬಿಟ್ಟೋಯ್ತು. ಬಟ್ ಇವಾಗ ಅದೇ ರಿಪೀಟ್ ಆಗ್ತಾ ಇದ್ದಾಗ ನನ್ನ ಹಳೆ ಬುಕ್ ನೋಡಿದಾಗ ಅದೆಲ್ಲ ಇದೆ ನಾನು ಮಾಡಿದ್ದು. ಬಟ್ ಅದು ನನಗೆ ರಿಸಲ್ಟ್ ಸಿಕ್ಕಿದೆ ಇವಾಗ. ಥ್ಯಾಂಕ್ ಯು. ಎಸ್ ಪ್ರೇಮ, ಇಲ್ಲಿ ನಿಮ್ಮ ಆಕ್ಸೆಪ್ಟೆನ್ಸ್ ಲೆವೆಲ್ ಜಾಸ್ತಿ ಆಗಿತ್ತು. ಅದು ನಾವೇನು ಲಾಸ್ಟ್ 1 ವರ್ಷದ ಹಿಂದೆ ವಿಜಯ್ ಸರ್ ಅವರ ಗ್ರೂಪ್ ಅಲ್ಲಿ ನಾವು ಇದ್ದಿದ್ದು, ರೆಸಿಸ್ಟೆನ್ಸಿನ ಇದು ಕಡಿಮೆ ಆಗಿ ಆಕ್ಸೆಪ್ಟೆನ್ಸ್ ಜಾಸ್ತಿ ಆಗಿದೆ. ಸೊ ಎಷ್ಟೇ ಬುಕ್ ಇರ್ಲಿ, ಎಷ್ಟೇ ಟೀಚರ್ಗಳು ಅಥವಾ ಗುರುಗಳು ಇರ್ಲಿ, ನನಗೆ ನಾನೇ ಗುರು ಆಗ್ಬೇಕು. ಯಾವ್ದ್ರಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ, ಒಳ್ಳೆದನ್ನ ಆಕ್ಸೆಪ್ಟ್ ಮಾಡೋದು, ಬೇಡ ಅಂತ ಇರೋದನ್ನ ಸೈಡ್ ಅಲ್ಲಿ ಇಡೋದು. ಅಂಡ್ ಎಷ್ಟೋ ಒಳ್ಳೆ ವಿಷಯಗಳಲ್ಲಿ ನನ್ನದು ಅರ್ಥ ಆಗಿರುತ್ತೆ, ಥಿಯರಿಟಿಕಲಿ ಅರ್ಥ ಆಗಿರುತ್ತೆ, ಬಟ್ ರೆಸಿಸ್ಟೆನ್ಸ್ ಇರುತ್ತೆ ನನ್ನ ಮನ್ಸಲ್ಲಿ. ಆ ರೆಸಿಸ್ಟೆನ್ಸ್ ಇದ್ದಾಗ ಅದು ಆಕ್ಸೆಪ್ಟೆನ್ಸ್ ಲೆವೆಲ್ ಇರಲ್ಲ. ಸೊ ಪ್ರಾಕ್ಟಿಕಲಿ ಅದೇ ರಿಸಲ್ಟ್ ಬರುವಂತದ್ದು. ಸೊ ಇಲ್ಲಿ ನಾವು ಪ್ರತಿಯೊಬ್ರು ಕೂಡ ದೊಡ್ಡ ಗೋಲಿನ ಕಡೆಗೆ ಏನು ಬೇಕು, ಥಿಯರಿ, ವಿಜುವಲೈಸೇಷನ್ ಬರೆಯೋದು, ಅದರ ಕಡೆ ಗಮನ ಇಡೋದು, ಅದು ನಮ್ಮ ಬಿಲೀಫ್ ಅನ್ನ ಜಾಸ್ತಿ ಮಾಡುತ್ತೆ. ಚಿಕ್ಕ ಗೋಲು ದಿನ ಇಟ್ಕೊಳ್ಬೇಕು. ಈಗ ಎಲ್ರು ಶೇರ್ ಮಾಡ್ತಾ ಇದ್ದೀರಲ್ವಾ, ನೋಡಿ ಇವತ್ತು ನಾನು ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ. ಟ್ರೈ ಅನ್ನುವ ಶಬ್ದ ಬರಬಾರ್ದು. ಮಹೇಶ್ ಅವರಿಗೆ ರಿಕ್ವೆಸ್ಟ್ ಮಾಡೋದು ನಾನು, ಟ್ರೈ ಮಾಡ್ತಾ ಇದ್ದೀನಿ ಬೇಡ, ಹೇಳೋಣ ಮಾಡ್ತಾ ಇದ್ದೀನಿ. ಸೊ ಈ ಮಂತ್ ಎಂಡ್ ಆಗುವಾಗ ನನಗೆ ಬೇಕಾಗಿರೋ ರಿಸಲ್ಟ್ ಬಂದಿಲ್ಲ ಅಂದ್ರೂ ಕೂಡ ಶಾರದಾ ಮೇಡಮ್ ಹೇಳಿದ್ದನ್ನ ರಿಪೀಟ್ ಮಾಡ್ತೀನಿ. ಈ 1 ವಾರದಲ್ಲಿ ಆ ಗೋಲನ್ನ ರೀಚ್ ಆಗ್ಲಿಕ್ಕೆ ನಾನು ಕೆಲಸ ಮಾಡಿದ್ರಲ್ಲಿ ನನ್ನಲ್ಲಿ ಬದಲಾವಣೆ ಆಗಿರುತ್ತೆ. ಅದು ತುಂಬಾ ಪ್ರಯೋಜನಕಾರಿ. ಎಷ್ಟು ಚೆನ್ನಾಗಿತ್ತು
ನಾನು 2 ಗೆಸ್ಟ್ ಅನ್ನ ಕರೆದೆ, ಅದ್ರಲ್ಲಿ ಒಬ್ರು ಬಂದ್ರು. ಮಹೇಶ್ ಹೇಳಿದ್ರಲ್ಲಿ ನೋಡಿ 50% ರಿಸಲ್ಟ್. 2 ಗೆಸ್ಟ್ ಗಳನ್ನ ಕರೆದಿದ್ರಲ್ಲಿ ಒಬ್ರು ಬಂದ್ರು ಅಂದ್ರೆ 50% ರಿಸಲ್ಟ್ ಅನ್ನೋದಕ್ಕಿಂತ ಲಾ ಆಫ್ ಅವರೇಜಸ್. ಮೋದಿ ಕೇರ್ ಅಲ್ಲಿ ಇನ್ವಿಟೇಷನ್ ಅಂದ್ರೆ ನಂಬರ್ ಗೇಮ್. ಅದ್ರಲ್ಲಿ 2 ಜನ ಕರೆದಿದ್ರಲ್ಲಿ ಒಬ್ರು ಬಂದ್ರು ಅಂದ್ರೆ ಲಾ ಆಫ್ ಅವರೇಜ್ ಹೈಯೆಸ್ಟ್ 20%, 30%, 10% ಅಂತ ಹೇಳ್ತೀವಿ, ಎಷ್ಟೋ ಸಲ 0%. ಬಟ್ ಇಬ್ರು ಕರೆದಿದ್ದಾರೆ, ಒಬ್ರು ಬಂದಿದ್ದಾರೆ ಅಂದ್ರೆ ಹೈಯೆಸ್ಟ್ ಲಾ ಆಫ್ ಅವರೇಜ್. ಈಗ ಮಹೇಶ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರು ಹೇಳಿದ್ದಕ್ಕೆ ನಾನು ನಿಮಗೆ ನಿಮ್ಮ ಮುಂದೆ ಅದನ್ನ ಹೇಳಕ್ ಆಗ್ತಾ ಇದೆ. ಇಬ್ರು ಇನ್ವೈಟ್ ಮಾಡಿದೆ, ಒಬ್ರು ಮಾತ್ರ ಬಂದ್ರು. ಸಾರಿ, ಆ ಮಾತ್ರವನ್ನ ತೆಗ್ದ್ಬಿಡಿ. ಇಬ್ರನ್ನ ಕರ್ದೆ, ಒಬ್ರು ಬಂದ್ರು. ಸೆಲೆಬ್ರೇಟ್ ನೋಡಿ. ಸಿ, ನೀವು ಹಂಗೆ ನೀವು ಮಾಡಿದ್ದಕ್ಕೆ ನಾನು ಸೆಲೆಬ್ರೇಟ್ ಮಾಡೋದು ಸುಲಭ ಆಗತ್ತೆ, ನಿಮ್ಗೆ ಕಷ್ಟ ಆಗ್ಬೋದು. ಯಾಕೆಂದ್ರೆ ನಾನು ಇನ್ನೊಬ್ರು ಬಂದಿಲ್ಲ ಅಲ್ವಾ ಅಂತ ನನ್ನ ಮೈಂಡ್ ಅಲ್ಲಿ ಇರುತ್ತೆ. ಒಬ್ರೇ ಬಂದ್ರಲ್ವಾ, ಆ ಒಬ್ರು ಬಂದವ್ರ ಹತ್ರ ನಾನು ಮಾತಾಡಿದ್ದಕ್ಕೆ, ನನಗೆ ಖುಷಿಯಾಗಿದ್ದಕ್ಕೆ ನಾನು ಹೇಳ್ತಾ ಇರೋದು. ಹೆಸರು ಮತ್ತೆ ನಾನು ಅವರದ್ದು ಎಸ್ ನೆನ್ಪಾಗ್ತಾ ಇದೆ, ಯಾಕೆ ನನ್ನ ಒಬ್ರು ಪ್ರಾಸ್ಪೆಕ್ಟ್ ನ ಹೆಸರು ಅದೇ ಇದೆ. ಹಂಗೆ ನೋಡಿದೆ ಸುತ್ತಮುತ್ತಲು ನನ್ ಪ್ರಾಸ್ಪೆಕ್ಟ್ ಅಲ್ಲ ತಾನೆ ಅಂತ. ನಾನ್ ನಿನ್ನೆಗೆ ಕರ್ದಿಲ್ಲ. ಶ್ರೀಗೌರಿ ಅವರು ಬಂದಿದ್ದು ನಿನ್ನೆ. ಇನ್ನೊಬ್ರು 3 ಜನ ನ್ಯೂ ಜಾಯ್ನೀಸ್ ಅಂತ ಹೇಳ್ಬೋದು, ಪ್ರಾಸ್ಪೆಕ್ಟ್ ಅಂತ ಹೇಳ್ಬೋದು. ಮಂಜುಳಾ ಭಾರತಿಯವರ ನ್ಯೂ ಜಾಯ್ನಿ ಅಂಡ್ ಶ್ರೀಗೌರಿ ನಮ್ಮ ಮಹೇಶ್ ಅವರ ಗೆಸ್ಟ್. ಅಂಡ್ ಇನ್ನೊಬ್ರು ಬಂದಿದ್ರು ರವಿ ಪ್ರಸಾದ್, ಐ ಥಿಂಕ್ ಇವರ ಆನಂದವಲ್ಲಿಯವರ. ಸಿ, ಥ್ಯಾಂಕ್ಸ್ ಟು ದ ಪ್ಲಾಟ್ಫಾರ್ಮ್, ನೀವೆಲ್ಲ ಇನ್ವೈಟ್ ಮಾಡಿದ್ದು, ಜವಾಬ್ದಾರಿ ತಗೊಂಡು, ಬಿಗ್ ಥ್ಯಾಂಕ್ಸ್ ಟು ಜಯಶ್ರೀ ಆ ರೆಸ್ಪಾನ್ಸಿಬಿಲಿಟಿನ ಇಟ್ಕೊಂಡು ಅದನ್ನ ಮಾಡಬೇಕು ಅಂತ ಹೇಳಿ ರಿಪೀಟೆಡ್ಲಿ ನೆನ್ಪು ಮಾಡೋದು, ಕಳಿಸೋದು, ಲಿಂಕ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರೇಟ್. ಸೊ ಥ್ಯಾಂಕ್ಸ್ ಟು ನನ್ನ ಒಬ್ಬ ಗೆಸ್ಟ್ ಅಲ್ಲ, ಅವ್ರು ಯಾವಾಗ್ಲೂ ಗೆಸ್ಟ್ ಆಗಿನೇ ಬಂದಂಗಿರುತ್ತೆ ನಂಗೆ, ಗಣೇಶ್. ಬಟ್ ಅವರ ಕಡೆಯಿಂದ ಸುಮಾರು ಜನದ್ದು ರಿಜಿಸ್ಟ್ರೇಷನ್ ಆಗಿದೆ. ಸೊ ಅವರಲ್ಲಿ ಈ ಮಂತಿನ ರಿಜಿಸ್ಟ್ರೇಷನಿನ ಪವರ್ ನೀವೆಲ್ಲ ಸೇರಿ ಮಾಡಿದ, ಸ್ಪೆಷಲಿ ಥ್ಯಾಂಕ್ಸ್ ಟು ಶಿವಪ್ರಕಾಶ್ ಮಾಡಿದಂತಹ ಮೋದಿ ಕೇರ್ ಆಫೀಸಿನ ಪವರು. ಅಂಡ್ ನೀವು ಇಲ್ಲಿ ಯಾರೆಲ್ಲ ಸೇರಿ ಮಾಡ್ತಾ ಇದ್ದೀರಾ ಈವ್ನಿಂಗ್ ಅಲ್ಲಿ ಮಾಡುವಂತ ಕ್ಲಾಸ್. ಯಾಕೆ ನಾನು ಇದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಆ ಈವ್ನಿಂಗ್ ಕ್ಲಾಸ್ ಏನು ನಾವು ಬುಧವಾರ ಪರಿವರ್ತನ, ಅದನ್ನ ಕ್ಲಾಸ್ ತರಾನೇ ತಗೋತೀನಿ ನಾನು. ಪರಿವರ್ತನೆ ಇರ್ಬೋದು, ಗುರುವಾರ ಪ್ರಾಡಕ್ಟ್, ಇವತ್ತು ಪ್ರಾಡಕ್ಟ್. ದಯವಿಟ್ಟು ಎಲ್ಲರೂ ಸೀರಿಯಸ್ ಆಗಿ ತಗೊಳ್ಳಿ ಅದನ್ನ, ಈಗ ತುಂಬಾ ಬೇಕಾಗಿದೆ. ನಿನ್ನೆ ಮತ್ತೆ ಲಾಸ್ಟ್ ವೀಕ್ ನಾನು ಜಸ್ಟ್ ಟಿಪ್ಸ್ ಕೊಟ್ಟಿದ್ದು, ಯಾರು ಗೆಸ್ಟ್ ಇದಾರಾ ಇಲ್ವಾ ಅಂತ ನೋಡಕ್ ಹೋಗ್ಬೇಡಿ. ಜಸ್ಟ್ ಆಸ್ ಎ ಕ್ಲಾಸ್ ಅಂತ ಯಾಕೆ ಹೇಳಿದ್ದು ಅಂದ್ರೆ, 5 ನಿಮಿಷದಲ್ಲಿ ಯಾವ ರೀತಿ ಪ್ಲಾನ್ ತೋರ್ಸೋದು, ಕ್ಲೋಸಿಂಗ್ ಮಾಡೋದು ಅಂತ ಪ್ರೆಸೆಂಟ್ ಮಾಡಿ. ಒಬ್ರಾದ್ಮೇಲೆ ಇನ್ನೊಬ್ರು. ಸೊ ಇನ್ನೊಂದ್ಸಲ ಅವರನ್ನ ಪ್ರೆಸೆಂಟ್ ಮಾಡಕ್ಕೆ ಕರಿತೀನಿ ಅಂತಲ್ಲ. ನೆಕ್ಸ್ಟ್ ಪಾರ್ಟ್ ಇನ್ವೈಟ್ ಶಾರದಾ ಮೇಡಮ್, ನೆಕ್ಸ್ಟ್ ಪಾರ್ಟ್ ಇನ್ವೈಟ್ ಆನಂದವಲ್ಲಿ. ಸೊ ಆಗ ಆ ಗೆಸ್ಟ್ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಬಟ್ ಅವರಿಗೆ ಒಬ್ರು ಪ್ರೆಸೆಂಟ್ ಮಾಡಿದ್ರಲ್ಲಿ ಅರ್ಥ ಆಗಲ್ಲ, ಎಲ್ರಿಗೂ ಗೊತ್ತಿದೆಯಾ ಅಲ್ವಾ. ಇನ್ನೊಬ್ರು ಮಾಡಿದಾಗ ಇನ್ನೂ ಹೆಚ್ಚು ಅರ್ಥ ಆಗ್ಬೋದು. ಇನ್ನೊಬ್ರು ಬೇಕಂದ್ರೆ ಲಾಸ್ಟ್ 5 ಮಿನಿಟ್ಸ್ ಅಂದ್ರೆ ಅವರು ಕ್ಲೋಸಿಂಗ್ ಗೆ ಆಕ್ಷನ್ ಹಾಕ್ಬೋದು, ಇಲ್ಲ ಪ್ರಾಡಕ್ಟ್ ಅನ್ನ ಹೇಳ್ಬೋದು. 1 ನಿಮಿಷ 2 ನಿಮಿಷ ಪ್ರಾಡಕ್ಟಿನ ಬಗ್ಗೆ ಹೇಳ್ಬೋದು, ಇಲ್ಲ ಯಾವ್ದಾದ್ರು ಡೆಮೋ ಮಾಡ್ಬೋದು. ಅಂದ್ರೆ ಇದು ಮಾಡಬಾರ್ದು ಅಂತ ಏನೂ ಇಲ್ಲ. ಇವತ್ತು ಕಂಪ್ಲೀಟ್ ಪ್ರಾಡಕ್ಟ್, ಆ ಕಂಪ್ಲೀಟ್ ಪ್ರಾಡಕ್ಟ್ ಆದ್ರೂ ಓಪನಿಂಗ್ ಅಲ್ಲಿ ನಮ್ಮ ತೂಫಾನ್ ಬರಬೇಕು, ಕ್ಲೋಸಿಂಗ್ ಅಲ್ಲಿ ಕೂಡ ತೂಫಾನ್ ಬರಬೇಕು. ಸೊ ಈ 5 ನಿಮಿಷದ ಹೇಗಪ್ಪ ಪ್ಲಾನ್ ತೋರಿಸೋದು ಅಂತ ನಾನು ಈಗ ಖುಷಿ ನಂಗೆ ನೀನಾ ಮೇಡಮ್ಗೆ ಅಲ್ಲಿ ಎಲ್ರಿಗೂ ಕಾಂಪಿಟೇಷನ್ ಕೊಟ್ಟಿದ್ರಲ್ವಾ, ಗ್ರೂಪ್ ಮಾಡಿ 5 ನಿಮಿಷದಲ್ಲಿ ಮಾಡಬೇಕು ಅಂತ. ಎಷ್ಟು ಇಂಟ್ರೆಸ್ಟ್ ಅಲ್ಲಿ ಮಾಡಿದ್ವಿ ಎಲ್ರು ಕೂಡ. ಹಾಗೆ ಇವತ್ತು ಕ್ಲೋಸಿಂಗ್ ಇಂದ ಮೊದ್ಲೇ, ಅದು ಲೇಟ್ ಆದ್ರೂ ಪರವಾಗಿಲ್ಲ, 5 ನಿಮಿಷ ನಾ ಮಾಡ್ತೀನಿ. ಅದನ್ನ ನನ್ನ ಪ್ರಯತ್ನ ಮಾಡೋದು ನಾನು. ಅದು 5 ನಿಮಿಷದಲ್ಲಿ ಆಗಿಲ್ಲ ಅಂದ್ರೆ ಕಟ್ ಮಾಡಿ ಆಫ್ ಮಾಡ್ತೀನಿ. ಯಾಕಂದ್ರೆ ಮುಂದುವರಿಸೋದು ನೀವು ನಾಳೆ ಮುಂದುವರಿಸ್ಕೊಳ್ಳಿ. ಆದ್ರೆ ಆ 5 ನಿಮಿಷದ ಪ್ರಯತ್ನ ಖಂಡಿತ ಮಾಡ್ಬೇಕು. ಸೊ ಈ ಫ್ಲೋನಲ್ಲಿ ನಾನು ಈಗ ತೂಫಾನಿಗೆ ಪ್ಲಸ್ ತೂಫಾನ್ ಇಸ್ ಎ ಶಾರ್ಟ್ ಟರ್ಮ್ ಗೇಮ್. ಅದು 7 ತಿಂಗಳಿರ್ಲಿ, 4 ತಿಂಗಳಿರ್ಲಿ, 5 ತಿಂಗಳಿರ್ಲಿ, ಅದು ಇಟ್ ಈಸ್ ಎ ಶಾರ್ಟ್ ಟರ್ಮ್ ಗೇಮ್. ಆದ್ರೆ ಲಾಂಗ್ ಟರ್ಮ್ ಗೇಮ್ ಏನಿದೆ, ಅದರ ಮೂಲಕ ಯಾರೆಲ್ಲ ಪ್ಲಾಟಿನಮ್ಮು, ಯಾರೆಲ್ಲ LPB, ಯಾರೆಲ್ಲ ಲೈಫ್ ಲಾಂಗ್ ಇನ್ಕಮು, ಯಾರೆಲ್ಲ 2 crores ಕ್ಲಬ್ ಇದೆ ಅಮೌಂಟ್, ಅದು ಪ್ಲಸ್ ಅಗ್ರಿಕಲ್ಚರಲ್. ಸಿ ತೂಫಾನ್ ಮೂಲಕ 4 ಇರುವಂತದ್ರಲ್ಲಿ ಫಸ್ಟ್ ಧನ್ವರ್ಷ್ ವೆರಿ ವೆರಿ ಶಾರ್ಟ್ ಟರ್ಮ್ ಗೇಮು, ಬಟ್ ಹೈಯೆಸ್ಟ್ ಫೋಕಸ್ ಅದರ ಮೇಲೆ ಕೊಡ್ಬೇಕು. ಈಗ ಲಾಸ್ಟ್ 2 days ಅಲ್ಲಿ 4 ರಿಜಿಸ್ಟ್ರೇಷನ್ ಮಾಡಿಸಿದ್ರು ಕೃಷ್ಣಮೂರ್ತಿ. ಈಗ ನಾನು ಇಮ್ಮಿಡಿಯೇಟ್ ಮಾಡ್ಬೇಕಾಗಿರೋದು ಅವ್ರ ಜೊತೆ ಪ್ರಾಡಕ್ಟ್ ಲಿಸ್ಟ್ ಕೂತು ಅವರಿಗೆ ಪ್ರಾಡಕ್ಟ್ ಕ್ಲೋಸಿಂಗ್ ಮಾಡ್ಬೇಕು. ಯಾಕೆಂದ್ರೆ ನಾಳೆಯಿಂದ ಬಿಸಿ, ನಾಳೆ ಎಲೆಕ್ಷನ್ ಡ್ಯೂಟಿ ಇದೆ, ಇಲ್ಲ ಎಲೆಕ್ಷನ್ ಹಾಕುವ ಡ್ಯೂಟಿ, ಅಂಡ್ ಫುಲ್ ಡೇ ಎಂಗೇಜ್ಡ್. ಅಂಡ್ ಸ್ಯಾಟರ್ಡೇ ಇಂದ ನೆಕ್ಸ್ಟ್ ಕಮಿಂಗ್ ಮಂಡೇ ಅಲ್ಲ, ಮುಂದಿನ ಮಂಡೇವರೆಗೆ ನಾನು ಆಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲ ಅಂದ್ರೆ ಯಾರು ತಿಳ್ಕೊಬೇಡಿ, ನಾನು ಭೂತಾನಲ್ಲಿ ಇರ್ತೀನಿ. ಆದ್ರೆ ಈ ಪ್ರೋಗ್ರಾಮ್ ಅನ್ನ 100%
ಏನದು ಇನ್ಫ್ಲೂಯೆನ್ಷಿಯಲ್ ಆಗಿ ಪ್ರೊಡಕ್ಟಿವ್ ಆಗಿ ಮಾಡುವ ಹಾಗೆ ಬ್ಯಾಕ್ ಸ್ಕ್ರೀನ್ ಅಲ್ಲಿ ನಾನು ಇದ್ದೇ ಇದ್ದೀನಿ. ಅದಕ್ಕೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಯಾರು ಕೂಡ ಲಾಂಗ್ ಟರ್ಮ್ ಗೇಮ್ ಅನ್ನ ಮರಿಬಾರ್ದು ಅನ್ನೋದಕ್ಕೆ. ಸ್ಕ್ರೀನ್ ಅಲ್ಲಿ ಬರುವವರು 2 ನಿಮಿಷ ಮಾತಾಡಿ, 5 ನಿಮಿಷ ಮಾತಾಡಿ, 1 ನಿಮಿಷ ಮಾತಾಡಿ, ಬಟ್ ಪ್ರತಿಯೊಬ್ರು ಬರ್ಬೇಕು. ಒಂದು ಗುಡ್ ಥಾಟ್ ಹೇಳ್ಬೋದು. ಈಗ ಶಾರದಾ ಮೇಡಮ್ ಹೇಳಿದ್ರಲ್ವಾ, ಬಂದ ತಕ್ಷಣ 20 ಸೆಕೆಂಡ್ಗೆ ಹೇಳಿ, ಎಲ್ಲರೂ ಅರ್ಥ ಮಾಡ್ಕೋತಾರೆ ಅದನ್ನ. ಒಂದು ಲೈನ್ ಹೇಳಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು, ಮುಗೀತು. ಅಂಡ್ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್, ಯಾಕೆಂದ್ರೆ ಈಗ ನಾವು ಪ್ರಾಸ್ಪೆಕ್ಟಿಂಗ್ ಮಾಡೋದು, ಪ್ರೆಸೆಂಟೇಶನ್ ಮಾಡುವಾಗ ಆ ಸೆಲ್ಫ್ ಇಂಟ್ರೊಡಕ್ಷನ್ ಅಷ್ಟು ಪವರ್ಫುಲ್ ಯಾವುದೂ ಇಲ್ಲ. ನಾನೀಗ ನಿನ್ನೆ ಮೊನ್ನೆ ಕೂತೆ ಅಲ್ವಾ ಪ್ರಾಸ್ಪೆಕ್ಟ್ ಗಳ ಜೊತೆ, ಎಷ್ಟು ಅದ್ರಲ್ಲಿ ಎಷ್ಟು ಖುಷಿ ಆ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡೋದ್ರಲ್ಲಿ ಅಂತ ನಾನೇ ನನ್ನನ್ನ ಮಜಾ ಮಾಡ್ಕೊಂಡೆ. ಈಗ ನಿಮ್ಗೆಲ್ಲ ಬರೀ ಡೆಮೋ ತರ ಟ್ರೈನಿಂಗ್ ತರ ಮಾಡುವಾಗ ಆ ಮಜಾ ಬರಲ್ಲ. ನಿಜವಾಗಿ ಒಬ್ಬ ಪ್ರಾಸ್ಪೆಕ್ಟ್ ಎದುರು ಮಾಡುವಾಗ, ಅದು ಏನು 2-3 ಮೀಟ್ ಆದ ಮೇಲೆ ಮಾಡಿರೋದು ನಾನು ಅದನ್ನ. ನನ್ ಪರಿಚಯ ಅದು ಇದೆಲ್ಲ ಆಗೋಗಿದೆ ಅವರಿಗೆ. ಬಟ್ ರಿಯಲ್ ನಾವು ಪ್ಲಾನ್ ಪ್ರೆಸೆಂಟೇಶನ್ ಮಾಡುವ ಬದಲೇ ಅಥವಾ ಅವರಿಗೆ ಪ್ರಮೋಟ್ ಮಾಡೋ ಮೊದ್ಲೇ ಮಾಡುವಂತದ್ದನ್ನ ನಿನ್ನೆ ಮಾಡಿರೋದು. ಇಟ್ ವಾಸ್ ಹೈಲಿ ಇಫೆಕ್ಟಿವ್ ನನ್ ಪ್ರಕಾರ. ಸೊ ಹಾಗಾಗಿ ಆ ಸೆಲ್ಫ್ ಇಂಟ್ರೊಡಕ್ಷನ್ ಒಂದು ಗುಡ್ ಥಾಟ್ ನೋಡಿ, ಅದರಿಂದ ಯಾರ್ಯಾರಿಗೆ ಏನೇನು ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಹನುಮಂತನ ಶಕ್ತಿ, ಹನುಮಂತನ ಏನದು ಸರೆಂಡರ್ನೆಸ್ ಅನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ನಾನು ಮೊನ್ನೆ ಹೇಳಿದ್ದು. ಯಾಕೆ, ಕೆಲವು ಜನಗಳಿಗೆ ಆ ಒಂದು ಫುಲ್ ಅರ್ಥ ಮಾಡ್ಕೊಳ್ಳುವಂತ ಕಲೆ ಇರಲ್ಲ. ಪರವಾಗಿಲ್ಲ, ದೇವ್ರು ಕೊಟ್ಟ ವರ ಅದು. ನನ್ನನ್ನ ಭೂಮಿಗೆ ದೇವ್ರು ಇಳಿಸಿದ್ದು, ನಾನು ಹೇಗಿದ್ದೀನೋ ಆಕ್ಸೆಪ್ಟ್. ಅವರಿಗೆ ಸರೆಂಡರ್ ಆಗುವಂತ ಬುದ್ಧಿ ಇರುತ್ತೆ. ತುಂಬಾ ಬುದ್ಧಿವಂತರಿಗೆ ಸರೆಂಡರ್, ಇದು ನನಗೆ ನಾನು ಹೇಳ್ಕೊತೀನಿ, ಬೇರೆಯವರಿಗೆಲ್ಲ. ಬುದ್ಧಿವಂತರಿಗೆ ಏನಾಗುತ್ತೆ ಗೊತ್ತಾ, ಹೇಳಿದ್ದನ್ನೆಲ್ಲ ಆಕ್ಸೆಪ್ಟ್ ಮಾಡಲ್ಲ. ಅಲ್ಲಿಯೇ ಚಿಂತನೆ ಮಾಡಿದ್ರೆ ಪರವಾಗಿಲ್ಲ, ಚಿಂತೆ ಮಾಡ್ತಾ ಕೂರಬಾರ್ದು. ಯಾರಿಗೆ ಸ್ವಂತವಾಗಿ ತುಂಬಾ ಅರ್ಥ ಆಗಲ್ಲ ಅಂತವರು ಸರೆಂಡರ್ ಆಗ್ತಾರೆ. ಹನುಮಂತನ ಉದಾಹರಣೆ ಅದಕ್ಕೆ ಕೊಟ್ಟಿರೋದು ನಾನು ನಿನ್ನೆ. ಸೊ ಹಾಗಾಗಿ ಯಾರು ಹನುಮಂತನ ಶಕ್ತಿ, ಫಿಸಿಕಲ್ ಶಕ್ತಿ ಯೂಸ್ ಮಾಡಿದ್ರೆ ಮೆಂಟಲ್ ಶಕ್ತಿನೂ ಜಾಸ್ತಿ ಆಗತ್ತೆ. ಇದು ಯೋಗದ ಮೂಲಕ ನಾನು ಕಲ್ತಿರೋದು. ಯೋಗ ಅಂದ್ರೆ ಫಿಸಿಕಲಿ ಮಾಡೋದಲ್ವಾ, ಮೆಂಟಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಶಿವಪ್ರಕಾಶೇ ಅದಕ್ಕೆ ನಮಗೆ ಮಾದರಿ, ಅಂದ್ರೆ ಅವರೇ ಗೈಡ್ ಮಾಡುವವರು. ಅಂಡ್ ಸರೆಂಡರ್ನೆಸ್ ಯಾವಾಗ ನಂಗೆ ಅರ್ಥ ಆಗ್ಲಿಲ್ವಾ, ಜಸ್ಟ್ ಸರೆಂಡರ್ ಆಗಿ. ಅದಕ್ಕೆ ಹೇಳಿದ್ದು, ಇಲ್ಲಿ 3 ಸ್ಟೆಪ್ ಅನ್ನ ಮಿಸ್ ಮಾಡಬೇಡಿ. ಒಂದು, ನಿಮಗೆ ಏನು ಗುಡ್ ಥಾಟ್ ಒಂದು ಸಿಕ್ಕಿದೆ ಅದನ್ನ ಪ್ರೆಸೆಂಟ್ ಮಾಡೋದು, ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡೋದು. ನೀವು ಏನು ಪ್ರೆಸೆಂಟ್ ಮಾಡ್ಬೇಕು ಅಂತಿದ್ದೀರಾ, ಆಕ್ಷನ್ ಆದ್ರೆ ಆಕ್ಷನ್. ಎಷ್ಟೋ ಸಲ ನಾನು ಆಕ್ಷನ್ ಮಾಡಿಲ್ಲ ಅಲ್ವಾ ಹೇಳಕ್ಕೆ, ಕ್ವಶನ್ ಕೇಳಿ. ಆವಾಗ ಈಗ ನಮ್ಮ ಶಿವಪ್ರಸಾದ್, ಪ್ರೇಮ ಎಲ್ರು ಮಾಡಿದ್ರಲ್ವಾ, ಯಾಕೆ ಅವ್ರು ಪರ್ಸನಲಿ ನನ್ನ ಹತ್ರನು, ಶಿವಪ್ರಕಾಶ್ ಕೇಳಿ ಕ್ಲಾರಿಟಿ ಬಂದ ಮೇಲೆ ಅವ್ರು ಇಲ್ಲ ಹಾಕಿದ್ದು. ಪ್ರೇಮಾನು ಕೇಳ್ಬೋದಿತ್ತಲ್ವಾ, ಒಳ್ಳೆ ಚಾನ್ಸು. ಇಲ್ಲಿ ಕೇಳಿದಾಗ ಬೇರೆಯವ್ರಿಗೆ ಕೂಡ ಉತ್ತರ ಸಿಗತ್ತೆ. ಇಲ್ಲಿ ಒಬ್ಬ ಗೆಸ್ಟ್ ಇದ್ದಾರೆ ಅಥವಾ ನ್ಯೂ ಜಾಯಿನ್ ಇದ್ದಾರೆ ಅಂದ್ರೆ ಕೇಳಬಾರ್ದು. ಇಲ್ಲಿ ಯಾರು ಇರಲ್ಲ ಆ ತರದವ್ರು. ಹಾಗಾಗಿ 5:58 ಆಯ್ತು, 2 ನಿಮಿಷ ಇರೋದು, ಮತ್ತೆ 3 ನಿಮಿಷ ಜಾಸ್ತಿ ತಗೋತೀನಿ ನಾನು. ಅಷ್ಟೊತ್ತಿಗೆ ಯಾರು ಅಫರ್ಮೇಶನ್ಸ್ ಹೇಳುವವರು ಬಂದ್ಬಿಡ್ಬೇಕು ವಿಡಿಯೋ ಹಾಕಿ. ಯಾಕೆಂದ್ರೆ ನನ್ನ ಟೈಮ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಯಾವ್ದಕ್ಕೆ ನಾನೀಗ 5 ನಿಮಿಷ ಯೂಸ್ ಮಾಡೋದು, ಯಾವ ರೀತಿ ನೀವು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡೋದು, 5 ನಿಮಿಷದಲ್ಲಿ ಪ್ಲಾನ್ ಪ್ರೆಸೆಂಟೇಶನ್ ಹೆಂಗ್ ಮಾಡೋದು ಅಂತ. ಇದು ಎಷ್ಟೋ ಸಲ ಬೇಕಾಗತ್ತೆ. ಇದೇ ಯಾವಾಗ್ಲೂ ಮಾಡ್ಬೇಕು ಅಂತ ಅಲ್ಲ, ಬಟ್ ಬೇಕಾಗತ್ತೆ. ನನ್ ಪರಿಚಯ ಇದೆ ನಿಮಗೆ. ನಾನು ಸಂಧ್ಯಾ ಅಂತ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಗೊತ್ತಿದೆಯಲ್ವಾ. ಹಸ್ಬೆಂಡ್ ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ, ಗೊತ್ತಿದೆಯಲ್ವಾ. ಸೊ ನಾನು ಈಗ ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಈ ಅವಕಾಶ ನಂಗೆ ಬಂದಾಗ ರಿಯಲಿ ಮೈಂಡ್ ಬಾಗ್ಲಿಂಗ್. 80-90 ವರ್ಷದ ಹಳೆಯ ಕಂಪನಿ ಒಂದು ಎಷ್ಟೊಂದು ಜನಗಳಿಗೆ ಅವಕಾಶ ಕೊಡ್ತಾ ಇದೆ. ಅದು ಡಾಕ್ಟರ್ಸ್ ಇರ್ಬೋದು, ಎಂಜಿನಿಯರ್ ಇರ್ಬೋದು, ಹಾಲು ಮಾರುವವರು, ತರಕಾರಿ ಮಾರುವವರು, ಸ್ಟೂಡೆಂಟ್ಸ್ಗಳು, ಪ್ರೊಫೆಷನಲ್, ಎಲ್ರೂ ಈ ಅವಕಾಶವನ್ನು ಬಳಸ್ಕೊಂಡು ಎಷ್ಟು ದೊಡ್ಡ ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ನಂಗೆ ತುಂಬಾ ಅಟ್ರಾಕ್ಟ್ ಆಯ್ತು. ಇದು ಹೇಗ್ ಮಾಡಿದ್ರು, ಏನ್ ಮಾಡಿದ್ರು ಅಂತ ಆಶ್ಚರ್ಯ ಆಯ್ತು. ಆವಾಗ ಅರ್ಥ ಆಯ್ತು, 28 ವರ್ಷ ಆಯ್ತು ಈ ಮೋದಿ ಕೇರ್ ಅವಕಾಶ ನಮ್ಮ ಇಂಡಿಯಾದಲ್ಲಿ ಶುರು ಮಾಡಿ. ಫಸ್ಟ್ ಕಂಪನಿ, ಪಯನೀರ್ ಕಂಪನಿ ಇಂಡಿಯಾದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಶುರು ಮಾಡಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಒನ್ ಆಫ್ ದ ಬೆಸ್ಟ್ ಕಾನ್ಸೆಪ್ಟ್. ಇವಾಗ ನರೇಂದ್ರ ಮೋದಿ ಅವರೇ ನಮಗೆ ಅದನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ಮೋದಿ ಕೇರಿನ ಸಮೀರ್ ಮೋದಿ ಅವರು ಹೇಗೆ ದೇಶವನ್ನ ಬದಲಾಯಿಸಬೇಕು ಆಜಾದಿ ಮೂಲಕ ಅಂತ ಶುರು ಮಾಡಿದ್ದಾರೆ, ನರೇಂದ್ರ ಮೋದಿ ಅವರು ಅವರ ರಾಜಕೀಯದ ಮೂಲಕ ದೇಶವನ್ನ ಉದ್ಧಾರ ಮಾಡ್ತಿದ್ದಾರೆ. ಸೊ ಅದು ಹೇಗೆ, ಮೋದಿ ಕೇರ್ ಹೇಗೆ ಜನಗಳನ್ನ ಬದಲಾಯಿಸೋದು? ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್. ಚೇಂಜ್ ಯುವರ್ ಬೈಯಿಂಗ್ ಹ್ಯಾಬಿಟ್, ಯು ಕ್ಯಾನ್ ಚೇಂಜ್ ಯುವರ್ ಲೈಫ್. ಬೈಯಿಂಗ್ ಹ್ಯಾಬಿಟ್ ಅಂದ್ರೆ ಏನು? ಅಂಗಡಿಯನ್ನ ಬದಲಾಯಿಸೋದು. ಅಂಗಡಿ ಬದಲಾಯಿಸೋದು ಸುಲಭ ತಾನೇ,
ಆದ್ರೆ ಲೈಫ್ ಬದಲಾವಣೆ ಅದರಲ್ಲಿ ಆಗತ್ತೆ ಅಂದ್ರೆ ಯಾಕೆ ನಾವು ಒಂದು ಸ್ಟೆಪ್ ತಗೊಳ್ಬಾರ್ದು? ಎಷ್ಟೊಂದು ಜನ ಅವರವರ ಮನೆಗೆ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ತಗೊಂಡು ಅವರ ಆರೋಗ್ಯವನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ಅವರ ಭಾವನೆಗಳನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ಮನಸ್ಸನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಪರಿವರ್ತನ ಅಂತ ಒಂದು ಶಬ್ದ ಯೂಸ್ ಮಾಡ್ತೀವಿ. ನನ್ನನ್ನ ನಾನು ಬದಲಾಯಿಸ್ಕೊಳ್ಳೋದ್ರಿಂದ ಜಗತ್ತನ್ನೇ ಬದಲಾಯಿಸಬಹುದು ಅಂತ ಕಾನ್ಸೆಪ್ಟ್. ಅದು ಹೇಗ್ ಮಾಡೋದು ನೋಡ್ಬೇಕಾ ನಿಮಗೆ? ನೋಡಿ, ನೀವು ದಿನಾ ಸಾಮಾನ್ ಯೂಸ್ ಮಾಡ್ತಾ ಇದ್ದೀರಾ, ಬೆಳಗಿಂದ ರಾತ್ರಿ ತನಕ ABCD ಯಾವ್ದೆಲ್ಲ ಇದೆ, ಟೂತ್ ಪೇಸ್ಟ್ ಇರ್ಬೋದು, ಹಲ್ಲುಜ್ಜೋದು ಇರ್ಬೋದು, ಎಲ್ಲಾನು ಯೂಸ್ ಮಾಡ್ತಾ ಇರ್ತೀರಲ್ವಾ? ಬೆಳಗಿಂದ ರಾತ್ರಿಯವರೆಗೆ ಯೂಸ್ ಮಾಡುವ ಸುಮಾರು ಪ್ರಾಡಕ್ಟ್ಗಳು, ಒಂದು 5,000ನ 3,000ನ 10,000ನ ನಿಮ್ಮ ಚಾಯ್ಸ್ ತಗೊಳ್ಳೋದ್ರ ಮೂಲಕ ಅದು ವೆರಿ ಸ್ಪೆಷಲ್ ಯುನೀಕ್ ಪ್ರಾಡಕ್ಟ್. ಕೆಲವು ನಿಮ್ಮ ಆರೋಗ್ಯವನ್ನ ಇಂಪ್ರೂವ್ ಮಾಡಬಹುದು, ಕೆಲವು ನಿಮ್ಮ ಸ್ಕಿನ್ ಅನ್ನ ಇಂಪ್ರೂವ್ ಮಾಡಬಹುದು, ನಿಮ್ಮ ಕೆಲಸಗಳನ್ನ ಸುಲಭ ಮಾಡೋದು, ಬಟ್ಟೆ ತೊಳೆಯೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದ್ರ ತನಕ, ಮತ್ತೆ ನಿಮ್ಮ ಅಗ್ರಿಕಲ್ಚರ್, ನೀವೇನು ಕೃಷಿ ಮಾಡ್ತಾ ಇದ್ದೀರಾ ಅಂತವರಿಗೆ ಕೂಡ ಹೆಲ್ಪ್ ಆಗುವಂತಹ ಬ್ಯೂಟಿಫುಲ್ ಪ್ರಾಡಕ್ಟ್. ದಿನಾ ಮನೆಗೆ ಬಳಸೋದನ್ನ ಅಂಗಡಿಯಲ್ಲಿ ಇಲ್ಲಿ ತಗೊಳ್ಳೋದ್ರ ಮೂಲಕ ನೀವು ತಗೊಂಡಾಗ ಏನು ಗೊತ್ತಾ, ಇಲ್ಲಿ ಡಿಸ್ಕೌಂಟ್ ಅಲ್ಲಿ ಬರುತ್ತೆ. ವೆರಿ ವೆರಿ ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್ ಅಂದ್ರೆ ಸೇವ್ ಆಗುತ್ತೆ ನಿಮಗೆ. ಅಂಡ್ ಯುನೀಕ್ ಪ್ರಾಡಕ್ಟ್, ಇದುವರೆಗೆ ಎಲ್ಲೂ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಅನ್ನೋದು ನಂಗೆ ಮೋದಿ ಕೇರ್ ಅಲ್ಲಿ ಸಿಕ್ತು. ಐ ವಾಸ್ ಸೋ ಹ್ಯಾಪಿ. ಸೊ ಈಗ ಕೆಲವು ಪ್ರಾಡಕ್ಟ್ ಮನೆ ಮನೆ ಮಾತಾಗಿರುವಂತಹ ಫೇಮಸ್ ಪ್ರಾಡಕ್ಟ್, ಅದನ್ನ ನೋಡಿದ ತಕ್ಷಣ ಓ ಸಿಲ್ವರ್ ಕ್ಲೀನಿಂಗ್ ಬೇಕು ನಂಗೆ, ಟಾಯ್ಲೆಟ್ ಕ್ಲೀನರ್ ಬೇಕು ನಂಗೆ ಅಂತ ಹೇಳುವವರು ಸಿಗ್ತಾರೆ ಇದ್ರಲ್ಲಿ. ಅಂತ ಪ್ರಾಡಕ್ಟ್ ಅನ್ನ ಬಳಸ್ಕೊಂಡು ನೀವು ತಿಂಗಳು ನಿಮಗೆ ಏನ್ ಬೇಕಾ 3,000 5,000 ಹಾಕಿದಾಗ, ಒಂದ್ 6 ತಿಂಗಳು ಹಾಕಿದಾಗ ಫ್ರೀ ಆಗಿ 3,000 ಅಥವಾ 5,000 ಎವರೇಜ್ ಸಿಗತ್ತೆ ನಿಮಗೆ. 1 ವರ್ಷಕ್ಕೆ ಒಟ್ಟು 3 ಸಲ ಫ್ರೀ ಪ್ರಾಡಕ್ಟ್ ಅನ್ನ ತಗೊಳ್ಬಹುದು. ಸೊ ನಿಮಗೆ ಸಿಗುವ ಡಿಸ್ಕೌಂಟು, ನಿಮಗೆ ಸಿಗುವ ಗಿಫ್ಟ್ ಪ್ರಾಡಕ್ಟ್ ಪ್ಲಸ್ ಈ ರೀತಿ ವರ್ಷದಲ್ಲಿ ನಿಮಗೆ 3 ಸಲ ಸಿಗುವಂತಹ ಗಿಫ್ಟೆಡ್ ಪ್ರಾಡಕ್ಟ್ ಅನ್ನ ಬಳಸ್ಕೊಂಡು ಮೋರ್ ದ್ಯಾನ್ 50% ಬೆನಿಫಿಟ್. ಒಂದ್ ವೇಳೆ ನೀವು 3,000 ಪ್ರಾಡಕ್ಟ್ ತಗೊಳ್ತಾ ಇದ್ದೀರಾ ಅಂದ್ರೆ ನಿಮಗೆ 1,500ಕ್ಕೆ ಬಂತು ಅಂತ ಅನ್ಕೊಳ್ಳಿ. ಅದು ಹೇಗೆ ಏನು ಅಂತ ಆಮೇಲೆ ನಾನು ಹೇಳ್ಕೊಡ್ತೀನಿ. ಬಟ್ ಇಷ್ಟು ಒಳ್ಳೆಯ ಪ್ರಾಡಕ್ಟ್ ಅನ್ನ ಬಳಸ್ಕೊಂಡು ನನ್ನ ಮನಸ್ಸಲ್ಲಿ ಏನೇನು ಆಸೆಗಳಿತ್ತು ಅದನ್ನೆಲ್ಲ ಪೂರೈಸಬಹುದು ಅಂದ್ರೆ ನೀವು ನಿರ್ಧಾರ ತಗೊಳ್ವಾ? ಹೇಗೆ ಇದರಲ್ಲಿ ನಿರ್ಧಾರ ತಗೊಳ್ಳೋದು ಅಂದ್ರೆ ಏನಿಲ್ಲ, ಫ್ರೀ ರಿಜಿಸ್ಟ್ರೇಷನ್. ಆದ್ರೆ ಫ್ರೀ ಆಗಿದೆ ಅಂತ ನೀವು ಬರಕ್ ಹೋಗ್ಬೇಡಿ, ನಾನು ಹೇಳ್ತಾ ಇದ್ದೀನಿ ಅಂತ ಬರಬೇಡಿ. ನಿಮ್ಮ ಕನಸು ಏನಿದೆ, ದೊಡ್ಡ ದೊಡ್ಡ ಕನಸು ಇರಬಹುದು, ಆ ದೊಡ್ಡ ಕನಸಿಂದ ಹಿಡಿದು ಪುಟ್ಟ ಪುಟ್ಟ ಕನಸುಗಳನ್ನ ನೀವು ತಗೋಬೇಕು. ಮಕ್ಕಳ ಎಜುಕೇಶನ್ ಇರ್ಬೋದು, ಇಲ್ಲ ಒಳ್ಳೊಳ್ಳೆ ಟ್ರಿಪ್ ಹೋಗ್ಬೇಕು ಅಂತ ಇರ್ಬೋದು, ಇಲ್ಲ ನನಗೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕು ನನ್ನ ಮನೆಗೆ ಅಂತ ಇರ್ಬೋದು. ಅಂಥದನ್ನ ಇಟ್ಕೊಂಡು ಮೋದಿ ಕೇರ್ನ ಒಳಗಡೆ ಬನ್ನಿ. ನಿಮ್ದು ಆಧಾರ್ ಕಾರ್ಡು ಅಥವಾ ಯಾವ್ದು ID ಪ್ರೂಫ್ ಇರುತ್ತಲ್ವಾ ಅದನ್ನ ಕಳಿಸಿ. ನಂಗೆ 2 ಫೋನ್ ನಂಬರ್ ಬೇಕು, ಇನ್ನೊಂದು ಇಮೇಲೇ ಇಡಬೇಕು. ಇಷ್ಟು ಮಾತ್ರ ನೀವು ಕಳಿಸಿದ್ರು ಸಾಕು. ನಿಮ್ಮ ಅಕೌಂಟಿಗೆ ಒಳ್ಳೆ ಇನ್ಕಮ್ ಬರಬೇಕು ಅಂದ್ರೆ ನೀವು ನಿಮ್ಮ ಅಕೌಂಟ್ ಕನೆಕ್ಷನ್ ಕೂಡ ಮಾಡ್ತೀನಿ ನಾನು. ಅಂಡ್ ಪ್ಯಾನ್ ನಂಬರ್ ಅಲ್ಲ, ಪ್ಯಾನ್ ಕಾಪಿಯನ್ನು ಕೊಡ್ಬೋದು. ಇಲ್ಲ 2 ಫೋನ್ ನಂಬರು, ಇಮೇಲ್ ID, ನಿಮ್ಮ ID ಪ್ರೂಫ್, ಇದನ್ನ ತಕ್ಷಣ ಕಳಿಸಿ. ನಿಮ್ಮ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ನಿಮಗೆ ಯಾವ್ದೆಲ್ಲ ಪ್ರಾಡಕ್ಟ್ ತಗೊಳ್ಬಹುದು ಅನ್ನುವಂತಹ ಒಂದು ಲಿಸ್ಟ್ ಕಳಿಸ್ತೀನಿ. ಇಲ್ಲ ನಾನು ನಿಮ್ಮ ಜೊತೆ ಕೂತು ಲಿಸ್ಟ್ ಮಾಡ್ತೀನಿ. ಹೇಗಿದೆ ಈಗ ಬಂದಿರುವಂತಹ ಮೋದಿ ಕೇರಿನ ಒಳ್ಳೆ ಅವಕಾಶ ತೂಫಾನ್ ಅಂತ. ಈ ತೂಫಾನ್ ಮೂಲಕ ನೀವು ಏನು ನಾರ್ಮಲ್ ಇನ್ಕಮ್ ತಗೊಳ್ಬಹುದು, ಅದಕ್ಕಿಂತ ಡಬಲ್ ತ್ರಿಬಲ್ 3 ಪಟ್ಟು 4 ಪಟ್ಟು ಇನ್ಕಮ್ ಅನ್ನ ತಗೊಳ್ಳೋದು ಮಾತ್ರ ಅಲ್ಲ, ಅದ್ರದ್ದೇ ತರ ಇನ್ನೊಂದು ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ವಾ? ಶ್ರೀಲಂಕಾ ಟ್ರಿಪ್ ಕೂಡ ಇದೆ. ದೊಡ್ಡ ದೊಡ್ಡ ಅವಕಾಶ ಇದೆ. ಯಾರೆಲ್ಲ ಕೃಷಿಯಲ್ಲಿ ಇದ್ದಾರೆ, ಕೃಷಿಯವರಿಗಂತೂ ಒಂದು ಈಗ ರೈಟ್ ಟೈಮು, ಮಳೆ ಬರಕ್ಕೆ ಶುರುವಾಗಿರುವ ಟೈಮು, ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಇಂಥ ಅವಕಾಶದಲ್ಲಿ ನಾನಂತೂ 10 ಸಲ ಫಾರಿನ್ ಟ್ರಿಪ್ ಹೋದೆ, 3-4 ಕಾರು, ಈಗ ಇನ್ನೊಂದು ಕಾರು ಬರ್ತಾ ಇದೆ ನನ್ನ ಮನೆಗೆ. ಅಂಡ್ ಎಷ್ಟೊಂದು ಜನ ನನ್ ಜೊತೆ ಇರೋರು, ತಿಂಗಳಿಗೆ 5,000 ಬೇಕು, 10,000 ಬೇಕು, 1 ಲಕ್ಷ ಬೇಕು ಅಂತ ಹೇಳಿ ನನ್ ಜೊತೆ ವರ್ಕ್ ಮಾಡುವವರಲ್ಲಿ ನೀವು ಒಬ್ರಿದ್ದೀರಾ ಅಂದ್ರೆ ಆದರದ ಸ್ವಾಗತ. ವೆಲ್ಕಮ್ ಟು ಮೈ ಮೋದಿ ಕೇರ್ ಫ್ಯಾಮಿಲಿ. ಎಸ್ ಕೃಷ್ಣಪ್ಪ, ಓವರ್ ಟು ಯು. 6 ನಿಮಿಷ ತಗೊಂಡ್ರೆ 5 ನಿಮಿಷ ತಗೊಂಡ್ರೆ ಗೊತ್ತಿಲ್ಲ. ಗುಡ್ ಪ್ರೆಸೆಂಟೇಶನ್ ಆಗೋಯ್ತು. ಥ್ಯಾಂಕ್ ಯು ಮೇಡಮ್. ಇದನ್ನ ಎಲ್ರು ನಾಳೆ ಮಾಡ್ಬೇಕು. 5 ನಿಮಿಷದಲ್ಲಿ ಮಾಡಿ. 5 ನಿಮಿಷದಲ್ಲಿ ಕ್ಲೋಸ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿದವರು ತಕ್ಷಣ ಬಂದ್ಬಿಡಿ. ಯಾಕಂದ್ರೆ ಕ್ಲೋಸ್ ಮಾಡ್ಬೇಕು 5 ನಿಮಿಷದಲ್ಲಿ ಮಾಡಿದಾಗ 30 ನಿಮಿಷದಲ್ಲಿ ಅಟ್ ಲೀಸ್ಟ್ 6 ಜನ ಅಲ್ಲ 5 ಜನ ಆದ್ರೂ ಮಾಡಕ್ಕಾಗತ್ತೆ ಅಲ್ವಾ? ಎಸ್ ಕೃಷ್ಣಪ್ಪ, ಓವರ್ ಟು ಯು. ಲಾಸ್ಟ್ ನಾವು ಟೈಮ್ ಆಯ್ತು ಅಂತ ಅಫರ್ಮೇಶನ್ ಹೇಳೋಣ. ಎಲ್ಲರೂ ಒಟ್ಟಿಗೆ ಹೇಳೋಣ. I am the best. I am the best. I am the winner. I am the winner. I can do it. I can do it. Today is my Today day. is my day. God is there with me always. God is there with me always. God is always there with me. Thank you. Thank you. Thank you.
ತುಂಬಾ ಜನಗಳನ್ನ ಮೀಟ್ ಮಾಡ್ತಾ ಹೋಗಿ ತೂಫಾನ್ 2024 ಅನ್ನ ತಲುಪಿಸಿ ಪ್ರತಿಯೊಂದು ಮನೆಗೆ. ಶಾರ್ಟ್ ಟರ್ಮ್ ಗೋಲಿನ ಜೊತೆಗೆ ದೊಡ್ಡ ಗೋಲನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಕ್ಷನ್ ಮಾಡುವಾಗ ಶಾರ್ಟ್ ಟರ್ಮ್ ಗೋಲೇ ಇರ್ಲಿ, ಬಟ್ ನಿಮ್ಮ ಏಮ್ ಮಾತ್ರ ಲಾಂಗ್ ಟರ್ಮ್ ಏಮೇ ಇರಬೇಕು. ಸುರೇಖಾ ಮೇಡಮಿನ ಕಳಕಳಿಯ ರಿಕ್ವೆಸ್ಟ್ ಇದು. ಶಾರ್ಟ್ ಟರ್ಮಿಗೋಸ್ಕರ ಅರ್ಜೆಂಟ್ ಏನು ತಪ್ಪುಗಳನ್ನ ಮಾಡಬೇಡಿ ಅಂತ ಅಷ್ಟೇ. ಯಾವುದು ಸರಿ ತಪ್ಪು ಅಲ್ಲ, ಪರಿಣಾಮ ಮುಖ್ಯ ಅಂತ ಹೇಳ್ತೀವಲ್ವಾ. ಸೊ ವಿತ್ ದಿಸ್ ಹ್ಯಾಪಿ ನೆಟ್ವರ್ಕಿಂಗ್, ಖುಷಿಯಾಗಿರಿ, ದುಡ್ಡು ಮಾಡ್ತಾ ಇರಿ.